ವೆಲ್ಕಮ್ ಟು ವಿಸ್ಟಾರ್ ವೆಲ್ನೆಸ್ ಪ್ರೈವೇಟ್ ಲಿಮಿಟೆಡ್. ಇದು ಒಂದ್ ಟೈಮ್ ಅಲ್ಲಿ ಏನಿತ್ತು ವಿಸ್ಟಾರ್ ಪ್ಲಸ್ ಪ್ರೈವೇಟ್ ಲಿಮಿಟೆಡ್ ಇತ್ತು. ಈಗ ವಿಸ್ಟಾರ್ ವೆಲ್ನೆಸ್ ಪ್ರೈವೇಟ್ ಲಿಮಿಟೆಡ್ ಗೆ ನಿಮ್ ಎಲ್ಲರಿಗೂ ಯಾರೆಲ್ಲ ನೀವು ಜಾಯಿನ್ ಇಸಿದ್ರೆ, ಯಾರೆಲ್ಲ ರ್ಯಾಂಕ್ ಅಚೀವ್ಸ್ ಇದೆ, ಥರ್ಡ್ ರ್ಯಾಂಕ್, ಫೋರ್ತ್ ರ್ಯಾಂಕ್ ಅಚೀವ್ಸ್ ಇದೆ, ಎಲ್ಲರಿಗೂ ಸ್ವಾಗತ. ಹಾಗೆ ನಮ್ಮ ಅಪ್ಕಮಿಂಗ್ ಕೋರ್ ಮತ್ತೆ ಡೈಮಂಡ್ಸ್ ಗೂ ಸ್ವಾಗತ ಬಯಸ್ತಾ ಇದ್ದೀನಿ ಈ ಒಂದು ಜೂಮ್ ಸೆಷನ್ ಗೆ. ನೆಕ್ಸ್ಟ್ ರಂಗನಾಥ್ ಸರ್, ಫಸ್ಟ್ ಇನ್ಫಾರ್ಮೇಶನ್ ಮೀಟಿಂಗ್ ಬಗ್ಗೆ ನಾನು ಏನಂತ ನಿಮಗೆ ತಿಳಿಸ್ಕೊಟ್ಟೆ. ಸೊ ನಮ್ಮ ಗ್ರೇಟ್ ಗುರುಜಿ ಇಂತ ಒಂದು ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್ ನಮ್ಗೆ ನೀಡಿದ್ದಕ್ಕೆ ಸಂತಸ ಗುರುಜಿಗೆ ಧನ್ಯವಾದ ತಿಳಿಸ್ತಾ, ನೆಕ್ಸ್ಟ್ ಸರ್, ಆಗ್ಲೇ ಅಲ್ಲದೆ ವಿಸ್ಟಾರ್ ವೆಲ್ನೆಸ್ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಅವರ್ ಆನರಬಲ್ ಎಂ ಡಿ ಸರ್ ಡಾಕ್ಟರ್ ಅಫ್ಸರ್ ಹಿಂದೂಸ್ತಾನಿ ಸರ್ಗೆ ಥ್ಯಾಂಕ್ ಯು ಅಂತ ಹೇಳೋಣ. ಯಾಕಂದ್ರೆ ಒಂದು ಬ್ಯೂಟಿಫುಲ್ ಸಿಸ್ಟಮ್ ನ ಕ್ರಿಯೇಟ್ ಮಾಡಿ ನಮ್ಮನ್ನೆಲ್ಲ ಜಾಯಿನ್ ಮಾಡಿಸೋದಕ್ಕೆ. ಸ್ನೇಹಿತರೆ, ಇದು ಎಲ್ರಿಗೂ ಗೊತ್ತಿದೆ, ಸಿಟ್ ಆನ್ ದಿ ಚೇರ್ ವೈಲ್ ಅಟೆಂಡಿಂಗ್ ಮೀಟಿಂಗ್. ಯಾಕಂದ್ರೆ ಪ್ರತಿ ಸಾರಿ ನಾವು ಎಲ್ಲಾದ್ರೂ ಇವೆಂಟ್ಸ್ ಆಗ್ಲಿ ಅಥವಾ ಟ್ರೈನಿಂಗ್ ಹೋದಾಗ ನಾವು ಪ್ರಾಪರ್ ಆಗಿ ಕೂತ್ಕೋಬೇಕು. ನಮ್ಮ ಒಂದು ಸಿಟ್ಟಿಂಗ್ ಸ್ಟೈಲ್, ಪೂರ್ವದಲ್ಲೂ ಒಂದು ಸ್ಟೈಲ್ ಇದೆ ಸ್ನೇಹಿತರೆ. ಅದು ಹೋಗ್ತಾ ಹೋಗ್ತಾ ಪರ್ಸನಲ್ ಡೆವಲಪ್ಮೆಂಟ್ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ. ಡು ನಾಟ್ ಅಟೆಂಡ್ ಎನಿ ಫೋನ್ ಕಾಲ್ಸ್ ಡ್ಯೂರಿಂಗ್ ದಿ ಸೆಷನ್. ಯಾರು ಸ್ವಿಚ್ ಆಫ್ ಮಾಡಕ್ ಹೋಗ್ಬಿಡಿ. ಫೋನ್ಸ್ ಬಂದ್ರೆ ಫೋನ್ ನ ಒಂದು ಡೋಂಟ್ ಡಿಸ್ಟರ್ಬ್ ಮೂಡ್ ಹಾಕೊಳ್ಳಿ. ಯಾವ್ದು ಫೋನ್ಸ್ ಇದ್ರೆ, ಎಮರ್ಜೆನ್ಸಿ ಫೋನ್ ಇದ್ರೆ ಮಾತ್ರ ಅಟೆಂಡ್ ಮಾಡ್ಬೋದು, ಇಲ್ಲಾಂದ್ರೆ ನಾವು ಎಕ್ಸಾಮ್ ಸೆಷನ್ ನ ಇಂಟ್ರೆಸ್ಟ್ ಆಗಿ ಕೇಳ್ಬೋದು. ಸೊ ಯೂಸ್ ಹೆಡ್ಫೋನ್ಸ್ ಫಾರ್ ಬೆಟರ್ ಇನ್ವಾಲ್ವ್ಮೆಂಟ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಇದೆ. ಯಾಕೆ ಹೆಡ್ಫೋನ್ ಯೂಸ್ ಮಾಡ್ಬೇಕಂದ್ರೆ ನಮ್ಮ ಸುತ್ತಮುತ್ತ ಯಾವ್ದೋ ಒಂದು ಸೌಂಡ್, ನಾವೆಲ್ಲ ಮನೇಲಿ ಇದೀವಲ್ಲ ಈ ಟೈಮಲ್ಲಿ, ಕೆಲವರು ಹೊರಗಡೆ ಇರ್ತಾರೆ, ಬಟ್ ನಾವೆಲ್ಲ ಮನೇಲಿ ಇದೀವಿ. ಸೊ ಅಕ್ಕಪಕ್ಕ ಮನೇಲಿ ಯಾವ್ದೋ ಒಂದು ಮಕ್ಳಿರೋ ಮನೇಲಿ ಆಗ್ಲಿ ಏನೋ ಒಂದು ಕೆಲಸ ನಡೀತಾ ಇರುತ್ತೆ, ಮಕ್ಳು ಸೌಂಡ್ ಮಾಡ್ತಿರ್ತಾರೆ. ಸೊ ಒಂದು ಪಾಯಿಂಟ್ ಮಿಸ್ ಆಗ್ಬಾರ್ದು ಅಂತ ಹೇಳಿದ್ವಿ. ಯಾವ್ದಾದ್ರು ಒಂದು ಡೀಟೇಲ್ಸ್ ನಮ್ದು ನಾಲೆಜ್ ಕೊಡುವಾಗ ಇನ್ವಾಲ್ವ್ಮೆಂಟ್, ನಮ್ದು ಬೆಟರ್ ಇನ್ವಾಲ್ವ್ಮೆಂಟ್ ಇದ್ದಾಗ ನಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಹೆಡ್ಫೋನ್ ಹಾಕೊಂಡಾಗ ಇನ್ನೂ ಚೆನ್ನಾಗಿ ನಮ್ಮ ಮೈಂಡ್ ಆ ಹೆಡ್ಫೋನ್ ಅಲ್ಲಿ ಅದು ಏನ್ ಬರ್ತದೆ ನಮ್ ಕಿವಿ ಚೆನ್ನಾಗಿ ಕೇಳಿಸ್ಕೊಳ್ತಾ ನಮ್ಮ ಮೈಂಡ್ ಹೋಗುತ್ತೆ. ಸೊ ಅದಕ್ಕೋಸ್ಕರ ಹೆಡ್ಫೋನ್ ಯೂಸ್ ಮಾಡಿ. ಟೇಕ್ ಎ ಡೈರಿ ಅಂಡ್ ಪೆನ್ ವಿತ್ ಯುವರ್ to write down all the instructions and information provided in this session. ಯಾವತ್ತೇ ನೋಡಿ ಸ್ನೇಹಿತರೆ, ಅದಕ್ಕೆ ಪ್ರತಿನಿತ್ಯ ಯಾವತ್ತು ನಾವು ಒಂದು ಡೈರಿನ ಇಟ್ಕೋಬೇಕಾದ್ರೆ. ಇಲ್ಲಿ ಅವರ ಅಚೀವ್ಮೆಂಟ್ಸ್ ನೋಡ್ಬೋದು. ಗವರ್ಮೆಂಟ್ ಅಪ್ರೂವ್ಡ್ ಮಿನಿಸ್ಟರ್ ಆಫ್ ಕನ್ಸ್ಯೂಮರ್ ಅಫೇರ್ಸ್. ನಾವು ಪ್ರತಿಯೊಂದು ಝೂಮ್ ಅಲ್ಲಿ ಇದನ್ನ ಹೇಳ್ತಿರ್ತೀವಿ, FIM ಆಗ್ಲಿ ಕ್ಲೋಸಿಂಗ್ ಬಂದಾಗ. ಯಾಕಂದ್ರೆ ಯಾವ್ದೇ ಒಂದು ಸಂಸ್ಥೆ ನಾವು ಸ್ಥಾಪನೆ ಮಾಡಿದಾಗ, ಯಾವ್ದೇ ಒಂದು ಇಂಡಸ್ಟ್ರಿ ನಾವು ರನ್ ಮಾಡ್ಬೇಕಾದ್ರೆ, ಅಥವಾ ಮೆಡಿಕಲ್ ಸ್ಟೋರ್ ಆಗ್ಲಿ, ಒಂದು ಚಿಕ್ಕ ಕಿರಾಣಿ ಅಂಗಡಿ ರನ್ ಬೇಕಾದ್ರೂ ನಾವು ಗವರ್ಮೆಂಟ್ ಇಂದ ಅಪ್ರೂವಲ್ ತಗೋ. ಇಲ್ಲಿ ನಾವು ಲೋಕಲ್ ಅಲ್ಲಿ ನಮ್ಮ ಒಂದು ಗವರ್ಮೆಂಟ್ ಯಾರಾದ್ರು ಪಂಚಾಯತ್ ಇದ್ರೆ ಪಂಚಾಯತ್ ಅಲ್ಲಿ, BBMP ಏರಿಯಾದಲ್ಲಿ BBMP ಅಲ್ಲಿ ನಾವು ಒಂದು ಸರ್ಟಿಫಿಕೇಟ್ ಆಗ್ಬೇಕು. ಸೊ ಇದು ಇಂಡಿಯಾ ಲೆವೆಲ್ ಅಲ್ಲಿ ನಮ್ಮ ಪ್ರಾಡಕ್ಟ್ ಹೋಗ್ತಾ ಇದ್ದಾಗ ನಾವು ಕಂಪಲ್ಸರಿ ಅಪ್ರೂವ್ ತಗೋಬೇಕಾದ್ರೆ ಸೆಂಟ್ರಲ್ ಗವರ್ಮೆಂಟ್ ಇಂದ. ಸೊ ಅದು ನಮ್ಮ ಹತ್ರ ಇದೆ. ಮೋರ್ ದನ್ 4 ಲಕ್ಷ ಡಿಸ್ಟ್ರಿಬ್ಯೂಟರ್ಸ್ ನಮ್ಮಲ್ಲಿ ಇದಾರೆ. ಓನ್ ಹೆಡ್ ಆಫೀಸ್ ಇದೆ, ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ನಮ್ದೇ ಆಗಿದೆ. 25ಕ್ಕಿಂತ ಹೆಚ್ಚು ಡೈಮಂಡ್ ಇದಾರೆ. ಇನ್ನು 5 ವರ್ಷದಲ್ಲಿ 1000 ಲಕ್ಷಪತಿ ಇದಾರೆ. ಕಂಪ್ಲೀಟೆಡ್ ಇಂಟರ್ನ್ಯಾಷನಲ್ ಟ್ರಿಪ್ಸ್ ಅಂಡ್ ದುಬೈ, ಥೈಲ್ಯಾಂಡ್, ಶ್ರೀಲಂಕಾ, ಮಲೇಷ್ಯಾ ಟ್ರಿಪ್ಸ್ ಹೋಗಿ ಬಂದಿರುವಂತ ನಮ್ಮ ಗ್ರೇಟ್ ಲೆಜೆಂಡರಿ ಲೀಡರ್ಸ್ ಇದಾರೆ. ಅದೆಲ್ಲ ವಿಡಿಯೋಸ್ ಇಟ್ಕೊಳ್ಳಿ, ಅಲ್ಲಿ ತೋರಿಸಿ. ಹಾಗೆ ಕಾರ್ಪೊರೇಟ್ ಆಫೀಸ್ ಡೆಲ್ಲಿ ಒಂದು ನಮ್ಮ ಆಫೀಸ್ ಇದೆ. ಮತ್ತೆ 55ಕ್ಕೂ ಹೆಚ್ಚು ಫ್ರಾಂಚೈಸ್, ಮತ್ತೆ 2 ವೇರ್ ಹೌಸ್, ಮತ್ತೆ 20 ಸ್ಟೇಟ್, ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಅವಾರ್ಡ್ ನಮ್ಗೆ ಸಿಕ್ಕಿದೆ. ಅದು ಅಲ್ಲದೆ ಲೀಡಿಂಗ್ ಚಾನೆಲ್ಸ್ ಅಲ್ಲಿ, ಕರ್ನಾಟಕದ ಎಲ್ಲ ಲೀಡಿಂಗ್ ಚಾನೆಲ್ಸ್ ಅಲ್ಲಿ ನಮ್ಮ ಒಂದು MD ಸರ್ದು ಇಂಟರ್ವ್ಯೂ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು, ಇಂಟರ್ನ್ಯಾಷನಲ್ ಗ್ಲೋಬಲ್ ಪೀಸ್ ಯೂನಿವರ್ಸಿಟಿಯಿಂದ ಚಾಂಪಿಯನ್ ಆಫ್ ಡೈರೆಕ್ಟ್ ಸೆಲ್ಲಿಂಗ್ ಅವಾರ್ಡ್ ಸಿಕ್ಕಿದೆ. ಹಾಗೆ ಡಾಕ್ಟರೇಟ್ ಅವಾರ್ಡ್ ಸಿಕ್ಕಿದೆ ನಮ್ಮ ಅಫ್ಸರ್ ಸರ್ ಗುರುಜಿ ಅವ್ರಿಗೆ. ಸೊ ಇದು ಗ್ರೇಟ್ ಅಚೀವ್ಮೆಂಟ್ ಐತೆ. ಅಲ್ಲಿ ನೋಡ್ಬೋದು, ಅವಾರ್ಡ್ ತಗೊಳುವಾಗ ನಮ್ ಸಂತೋಷ್ ಸರ್ ಇದ್ದಾರೆ, ರವಿ ಸರ್ ಇದ್ದಾರೆ, ಸಂಪತ್ ಸರ್ ಇದ್ದಾರೆ, ಮತ್ತೆ ಈ ಇಮ್ರಾನ್ ಸರ್ ಎಲ್ಲ ಇದ್ದಾರೆ. ಸೊ ಅದೇ ರೀತಿ ಲಾಸ್ಟ್ ಟೈಮ್ ನಾವೆಲ್ಲ ಸಂತೋಷ್ ಸರ್ ಅವಾರ್ಡ್ ತಗೊಳುವಾಗ ನಾವು ಹೇಗೆ ಹೋಗಿದ್ವಿ, ಹಾಗೆ ಆ ಟೈಮ್ ಅಲ್ಲಿ ಅವರೆಲ್ಲ ಕೋರ್ ಆಗಿದ್ದಕ್ಕೆ ಅವತ್ತು ಕಂಪನಿಯ ಫೌಂಡರ್ಸ್ ಅವರೆಲ್ಲ. ಸೊ ಅವ್ರಿಗೂ ಒಂದು ರೆಸ್ಪೆಕ್ಟ್ ಕೊಡ್ತಾ ಅವ್ರನ್ನೂ ಕರ್ಕೊಂಡೋಗಿ ಅವಾರ್ಡ್ ತಗೊಂಡಿದ್ದಾರೆ ಸ್ನೇಹಿತರೆ. ಸೊ ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ನೋಡ್ಬೋದು. ಯಾರಿಗ್ ಗೊತ್ತಿಲ್ಲ, ಝೂಮ್ ಏನ್ ಮಾಡ್ಬಿಡಿ, ಹಾಗೆ ಇರ್ಲಿ ಪರವಾಗಿಲ್ಲ. ಯಾರಿಗ್ ಗೊತ್ತಿಲ್ಲ, ಅವರು ಅನಿರುದ್ಧ್ ಸರ್ ಜೊತೆಲಿ ಸೀರಿಯಲ್ ಬರ್ತಾ ಹಾಗೆ ನಮ್ಮ ವಿಷ್ಣುವರ್ಧನ್ ಸರ್ ಅವರ ಅಲಿಯ ಆಗಿದ್ರು ಅಲ್ವಾ. ಅದ್ರ ಜೊತೆಗೆ ನಮ್ಮ MD ಸರ್ ಮತ್ತೆ OS ಸರ್ ಇದಾರೆ. ಕಂಪನಿಯ ಬ್ರ್ಯಾಂಡ್ ಅಂಬಾಸಿಡರ್ ಅವ್ರು ಇದಾರೆ. ಅವ್ರು ಯಾವ್ದೇ ₹1 ತಗೊಂಡಿಲ್ಲ ಸ್ನೇಹಿತರೆ. ಪ್ರಾಡಕ್ಟ್ ನ ಯೂಸ್ ಮಾಡಿ ಅವ್ರ ರಿಸಲ್ಟ್ ಬಂದ್ಮೇಲೆ ನಾನು ಇದನ್ನ ಪ್ರಮೋಟ್ ಮಾಡ್ತೀನಿ ಅಂತ ಗ್ರೇಟ್ ಸರ್ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಹೇಳ್ತಾ ಇರೋದು. ಹಾಗೆ ನಮ್ಮ CT ರವಿ ಸರ್ ನೋಡ್ಬೋದು, ನಮ್ಮ ಹೆಡ್ ಆಫೀಸ್ ನ ಇನಾಗ್ರೇಷನ್ ಗೆ ಬಂದಿದ್ರು. ಹಾಗೆ ನಮ್ದೇ ಆದ ಸ್ಕೂಲ್ಸ್ ಮತ್ತೆ ಲೇಔಟ್ಸ್ ಇದೆ, ಮತ್ತೆ ಹಾಸ್ಪಿಟಲ್ಸ್ ಇದೆ ನಮ್ದು. ಇದೆಲ್ಲ ನೋಡ್ಬೋದು ನಾವು. ಸೊ ನೆಕ್ಸ್ಟ್ ಸರ್, ಯಾಕಂದ್ರೆ ಓನ್ ಅಸೆಟ್ಸ್ ಯಾವ್ದು ಬಾಡಿಗೆಗೆ ತಗೊಂಡ್ ನಾವು ಮಾಡ್ತಾ ಇಲ್ಲ. ಇಲ್ಲಿ ನೋಡ್ಬೋದು ನಮ್ಮ ಕಂಪನಿ ಇನ್ಫ್ರಾಸ್ಟ್ರಕ್ಚರ್ ನೋಡ್ಬೋದು ಸ್ನೇಹಿತರೆ. ಒಂದ್ ಸೈಡ್ ಆಫೀಸ್ ಇದೆ, ಇನ್ನೊಂದ್ ಸೈಡ್ ನಮ್ದೇ ಆದ ಓನ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಇದೆ ಜೈಪುರ್ ಅಲ್ಲಿ. ವೇರ್ ಹೌಸ್ ಆಲ್ರೆಡಿ ನಮ್ಮ ಆಫೀಸ್ ಪಕ್ಕದಲ್ಲೇ ವೇರ್ ಹೌಸ್, ಹಳೆ ಜನಕ್ಕೂ ಹಳೆ ಮೆಂಬರ್ಸ್ ಗೆ ಲೀಡರ್ಸ್ ಗೆಲ್ಲ ಗೊತ್ತಿದೆ. ಆಫೀಸ್ ಎದುರುಗಡೆ ವೇರ್ ಹೌಸ್ ಇತ್ತು. ಬಟ್ ಈಗ ನಮ್ಮ ವೇರ್ ಹೌಸ್ ಇಲ್ಲಿ
ದಾಬಾಸ್ಪೇಟೆ ರೋಡ್ ಅಲ್ಲಿ ಇದೆ. ಹಾಗೆ ವಿಸ್ತಾರ್ ಇಂಟರ್ನ್ಯಾಷನಲ್ ಸ್ಕೂಲ್ ಅದು ಓನ್ ಸ್ವಂತ ಜಾಗದಲ್ಲಿ ಕಟ್ಟಿರುವಂತ ಸ್ಕೂಲ್ ಅಂತ ಹೇಳ್ಬೋದು. ಮತ್ತೆ ಇಂಡಿಯಾದಲ್ಲಿ ಟಾಪ್ ಮೋಸ್ಟ್ ಸ್ಕೂಲ್ ಅಂತಾನು ಹೇಳ್ಬೋದು ಸ್ನೇಹಿತರೆ. ಎಸ್, ಈಗ ಲೀಗಲ್ ಡಾಕ್ಯುಮೆಂಟ್ಸ್ ಬೇಕೇ ಬೇಕಲ್ವಾ? ಈಗ ಫಾರ್ ಎಕ್ಸಾಂಪಲ್ ಆಗ್ಲೇ ಹೇಳಿದೆ ನಾನು, ಯಾವುದೋ ಒಂದು ನಾವು ಶಾಪ್ ಆಗ್ಲಿ, ಏನಾದ್ರು ಮೆಡಿಕಲ್ ಸ್ಟೋರ್ ಆಗ್ಲಿ, ಅಥವಾ ಯಾವುದೇ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಸ್ಟಾರ್ಟ್ ಮಾಡಬೇಕಾದ್ರೆ ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಇಂದ ಏನು ಕಾರ್ಪೊರೇಷನ್ ಲೆವೆಲ್ ಅಲ್ಲಿ ಏನು ಸರ್ಟಿಫಿಕೇಟ್ ಬೇಕು ಅದನ್ನ ಗವರ್ಮೆಂಟ್ ಇಂದ ಪಡಿಲೇಬೇಕಾಗಿದೆ. ಸೊ ಮತ್ತೆ ಮಾಡೆಲ್ ಗೈಡ್ಲೈನ್ಸ್ ಆಫ್ ಡೈರೆಕ್ಟ್ ಸೆಲ್ಲಿಂಗ್ ಏನ್ 2013 ನಲ್ಲಿ ಒಂದು ಗೈಡ್ಲೈನ್ಸ್ ಬಂದಿತ್ತು ಸ್ನೇಹಿತರೆ. ಯಾರು ಓನ್ ಮ್ಯಾನುಫ್ಯಾಕ್ಚರ್ 2016 ಅಲ್ಲಿ ಯಾರ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇರುತ್ತೋ ಅವ್ರು ಮಾತ್ರ ಡೈರೆಕ್ಟ್ ಸೆಲ್ಲಿಂಗ್ ಮಾಡ್ಬೋದು. ಬೇರೆಯವ್ರ ಹತ್ರ ಪ್ರಾಡಕ್ಟ್ ತಗೊಂಡು ನಮ್ಮ ಬ್ರ್ಯಾಂಡ್ ಲೇಬಲ್ ಹಾಕಿ ಸೇಲ್ ಮಾಡ್ಬೋದು ಅಂತ. ಇದು ಯಾವಾಗ ರೂಲ್ಸ್ ಬಂತು, ಈ ನಡುವೆ ಸ್ವಲ್ಪ ಸ್ಟ್ರಿಕ್ಟ್ ಮಾಡಿದಾಗ ಎಷ್ಟೋ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರೀಸ್ ಪ್ರಾಡಕ್ಟ್ಸ್ ಕಮ್ಮಿ ಆಗ್ತಾ ಬಂತು. ಹಾಗೆಯೇ ಬೇರೆ ಈಗ ಅವ್ರದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಮಾಡ್ತಾ ಇದಾರೆ. ಸೊ ನಮ್ದೇ ಆದ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ಜೈಪುರಲ್ಲಿ. ಸೊ ನಮ್ಗೆ ಯಾವುದೇ ಭಯ ಆಗ್ಲಿ ಏನು ಇಲ್ಲ. ಆ ಗೈಡ್ಲೈನ್ಸ್ ನಾವು ಡೈರೆಕ್ಟ್ ಆಗಿ ಫಾಲೋ ಮಾಡ್ತಾ ಇದೀವಿ. ಮತ್ತೆ FESSAI ಸರ್ಟಿಫಿಕೇಟ್ ನಮ್ಮಲ್ಲಿದೆ. ಯಾವ್ದಾದ್ರು ನೀವು ಫುಡ್ ಪ್ರಾಡಕ್ಟ್ಸ್ ತಗೊಳ್ಳಿ, ಚಿಪ್ಸ್ ಆಗ್ಲಿ, ಹಾಲಾಗ್ಲಿ, ಅಥವಾ ಕುರ್ಕುರೆ ಆಗ್ಲಿ, ಅಥವಾ ಯಾವುದೇ ಒಂದು ಫುಡ್ ಪ್ರಾಡಕ್ಟ್ಸ್ ತಗೊಳ್ಳಿ, ಅದ್ರ ಮೇಲೆ FESSAI ಸರ್ಟಿಫಿಕೇಟ್ ಕಂಪಲ್ಸರಿ ಇರುತ್ತೆ. ಮತ್ತೆ ISO ಸರ್ಟಿಫಿಕೇಟ್ ಇದೆ, OSHA ಸರ್ಟಿಫಿಕೇಟ್ ಇದೆ, ಮತ್ತೆ WHO ಕಡೆಯಿಂದ ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸ್. ನಮ್ಮ ಕಂಪನಿಯಲ್ಲಿ ಒಂದು ಸಿಸ್ಟಮ್ಯಾಟಿಕ್ ಆಗಿ ಒಂದು ಪದ್ಧತಿಯಾಗಿ ಕೆಲಸ ಮಾಡ್ತಾ ಇರೋದು, ಕೆಲಸ ನಡೀತಾ ಇದೆ ಅಂತ ಸರ್ಟಿಫಿಕೇಟ್ ಸಿಕ್ಕಿದೆ. ಮತ್ತೆ ಕಂಪನಿ ಪ್ಯಾನ್ ಕಾರ್ಡು ಇದೆ, ಎಲ್ಲ ನೋಡ್ಬೋದು. ನಮ್ಮ ಗೂಗಲ್ ನಮ್ಮ ವೆಬ್ಸೈಟ್ ಹೋದ್ರೆ ಸಾಕು, ಎಲ್ಲ ಸಿಗುತ್ತೆ. ಸರ್ಟಿಫಿಕೇಟ್ಸ್ ಆಫ್ ಇಂಪೋರ್ಟೆಂಟ್ ಎಕ್ಸ್ಪೋರ್ಟ್ಸ್ ನೋಡಿ ಸ್ನೇಹಿತರೆ, ಬರೀ ನಮ್ಮ ಭಾರತ ದೇಶದಲ್ಲ, ನಾವು ಬೇರೆ ಕಡೆನೂ ಎಕ್ಸ್ಪೋರ್ಟ್ ಮಾಡ್ಬೋದು. ಮತ್ತೆ ಆಯುಷ್ ಸರ್ಟಿಫಿಕೇಟ್ ಒಂದಿರುತ್ತೆ. ಮತ್ತೆ ಎಲ್ಲಾ ಡಾಕ್ಯುಮೆಂಟ್ಸ್ ಅವೈಲೇಬಲ್ ವಿತ್ ರೆಸ್ಪೆಕ್ಟ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಅಂದ್ರೆ ನಮ್ಮ ಒಂದು ಸಂಸ್ಥೆಯಲ್ಲಿ ಈ ಎಲ್ಲಾ ಸರ್ಟಿಫಿಕೇಟ್ಸ್, ಕೋಶ ಸರ್ಟಿಫಿಕೇಟ್, ಹಲಾಲ್ ಸರ್ಟಿಫಿಕೇಟ್ ಆಗ್ಲಿ, ಮತ್ತೆ ನಾವು ನೋಡುವುದು, ಮತ್ತೆ ಆಯುಷ್ ಸರ್ಟಿಫಿಕೇಟ್ ಆಗ್ಲಿ, ಇಲ್ಲಿ ಎಲ್ಲ ಸರ್ಟಿಫಿಕೇಟ್ ಆಫ್ ರೆಕಗ್ನೈಸೇಷನ್ ಎಲ್ಲ ಸರ್ಟಿಫಿಕೇಟ್ಸ್ ನಮ್ಮಲ್ಲಿದೆ. ಇದು ಈ ಒಂದು ಫ್ರೇಮ್ ಇಟ್ಕೊಂಡ್ರೆ ಸಾಕು, ಯಾರಾದ್ರೂ ಕೇಳಿದ್ರು ನಾವು ತೋರಿಸಬಹುದು ಅವ್ರಿಗೆ. ನಮ್ಮಲ್ಲಿ ಪ್ರಾಡಕ್ಟ್ ಬಗ್ಗೆ ಎಲ್ಲ ಸರ್ಟಿಫಿಕೇಟ್ಸ್ ನಮ್ಮಲ್ಲಿದೆ, ಮತ್ತೆ ಆಯುಷ್ ಸರ್ಟಿಫಿಕೇಟ್ ನಮ್ಮಲ್ಲಿದೆ ಅಂತ ನಾವು ತೋರಿಸಬಹುದಾಗಿದೆ ಸ್ನೇಹಿತರೆ. ಈ ಇನ್ಫಾರ್ಮೇಶನ್ ನಾವು ಅದಕ್ಕೆ ಹೊಸಬರಿಗೆ ಕೊಡ್ಲೇಬೇಕಾಗಿದೆ, ನ್ಯೂ ಜಾಯಿನೀಸ್ಗೆ. ಮತ್ತೆ ವರ್ಲ್ಡ್ ಕ್ಲಾಸ್ ಪ್ರಾಡಕ್ಟ್ಸ್ ನೋಡಿ, ಈ ಒಂದು ಸಂಸ್ಥೆ ಶುರುವಾದಾಗ ಬರೀ 6 ಪ್ರಾಡಕ್ಟ್ ಇಂದ ಸ್ಟಾರ್ಟ್ ಆದ ಸಂಸ್ಥೆ ಈಗ 54 ಹೆಚ್ಚು ಪ್ರಾಡಕ್ಟ್ ನಮ್ಮಲ್ಲಿ ಇದೆ ಸ್ನೇಹಿತರೆ. ಮತ್ತೆ ನಮ್ದೇ ಆದ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಜೈಪುರಲ್ಲಿ ಇದೆ. ನಮ್ಮ ಪ್ರಾಡಕ್ಟ್ ಸೆಗ್ಮೆಂಟ್ ನೋಡಿದ್ರೆ ಇಲ್ಲಿ ಹೆಲ್ತ್ ಕೇರ್ ಇದೆ, ಅಗ್ರೋ ಕೇರ್ ಇದೆ, ಬ್ಯೂಟಿ ಕೇರ್ ಇದೆ, ಓರಲ್ ಕೇರ್ ಇದೆ, ಮತ್ತೆ ಹೇರ್ ಕೇರ್ ಇದೆ. ಅಂದ್ರೆ ನಮ್ಮ ಹೆಲ್ತ್ ಬಗ್ಗೆ ನಾವು ಕೇರ್ ತಗೋಬಹುದು. ಅಗ್ರಿಕಲ್ಚರ್ ನಮ್ದು ಆರ್ಗಾನಿಕ್ ಆಗಿ ಬಂದಿದೆ. ಮತ್ತೆ ಬ್ಯೂಟಿ ಕೇರ್ ಇದೆ, ಸೋಪ್ ಆಗ್ಲಿ, ಫೇಸ್ ಕ್ರೀಮ್ ಆಗ್ಲಿ, ಅದು ಫೇಸ್ ವಾಶ್ ಆಗ್ಲಿ. ಮತ್ತೆ ಬ್ಯೂಟಿ ಕೇರ್ ಅಂತ ಬಂದ್ರೆ ನಮ್ಮಲ್ಲಿ ಕೆಲವು ಪ್ರಾಡಕ್ಟ್ ಇತ್ತು, ಈಗ ಮತ್ತೆ ಅದು ಬರ್ತಾ ಇದೆ. ಹೊಸದಾಗಿ ಡೆವಲಪ್ ಮಾಡಿ ಈ ಬ್ಯೂಟಿ ಕೇರು ಬರ್ತದೆ. ಮತ್ತೆ ಓರಲ್ ಕೇರ್ ನಮ್ಮ ಪೇಸ್ಟ್ ಅಂತ ಎಲ್ಲೂ ಫೇಲ್ಯೂರೇ ಇಲ್ಲ ಅಂತ ಒಂದು ಒರಿಜಿನಲ್ ಪೇಸ್ಟ್ ಇದೆ. ಮತ್ತೆ ಹೇರ್ ಕೇರು ನಮ್ಮಲ್ಲಿ ಶಾಂಪೂ ಮತ್ತೆ ಹೇರ್ ಆಯಿಲ್ ಇದೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಎಲ್ರಿಗೂ ಗೊತ್ತಿದೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಜನನ್ ಸೇರ್ಸೋದು, ಚೈನ್ ಲಿಂಕ್ ಅಲ್ವಾ? ಏನು ಚೈನ್ ಲಿಂಕ್ ಅಂತಾರೆ, ಜನನ್ ಸೇರ್ಸೋದು MLM ಮಾರ್ಕೆಟಿಂಗ್ ಅಂತಾರೆ. ಬಟ್ ಇಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಡೈರೆಕ್ಟ್ ಸೆಲ್ಲಿಂಗ್ ಮಾರ್ಕೆಟಿಂಗ್ ಅಲ್ಲಿ ನಮಗೆ ಟ್ರೈನಿಂಗ್ ಯಾಕೆ ಬೇಕು ನೋಡಿ ಸ್ನೇಹಿತರೆ. ಇಲ್ಲೊಂದು ಉದಾಹರಣೆಗೆ ತೋರಿಸಿದ್ದಾರೆ, 2 ಗ್ಲಾಸ್ ಅಲ್ಲಿ ತೋರಿಸಿದ್ದಾರೆ. ಬಟ್ ಫಾರ್ ಎಕ್ಸಾಂಪಲ್ ಒಂದು ಸ್ವಿಮ್ಮಿಂಗ್ ಪೂಲ್ ತಗೊಳ್ಳಿ. ವಿತೌಟ್ ಟ್ರೈನಿಂಗ್ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಇಳಿದ್ರೆ ಏನಾಗುತ್ತೆ, ಮುಳುಗೋಗ್ತೀವಿ. ಬಟ್ ವಿತ್ ಟ್ರೈನಿಂಗ್ ನಾವೇನಾದ್ರು ಟ್ರೈನಿಂಗ್ ತಗೊಂಡು ನೆಟ್ವರ್ಕ್ ಬಗ್ಗೆ ಡೀಟೇಲ್ಸ್ ಆಗಿ ತಿಳ್ಕೊಂಡು, ಕಂಪನಿ ಬಗ್ಗೆ ಡೀಟೇಲ್ಸ್ ಯಾಕೆ ತಿಳ್ಕೊಬೇಕಂದ್ರೆ, ಒಂದ್ ಕಡೆ ಹೋದಾಗ ನಿಮ್ ಕಂಪನಿ ಏನು ಅಂತ ಕೇಳೋದು ಏನಿರ್ತದೆ. ನಿಮ್ ಕಂಪನಿ ಆಯುಷ್ ಸರ್ಟಿಫಿಕೇಟ್ ಇದೆಯಾ ಅಂತ ಕೇಳ್ತಾರೆ, ಹೇಳಕ್ಕಾಗಲ್ಲ. ಆಯುಷ್ ಸರ್ಟಿಫಿಕೇಟ್ ನಾವು ಇಲ್ಲೇ ಹೇಳ್ತೀವಿ, ಗವರ್ಮೆಂಟ್ ಇಂದ ಸರ್ಟಿಫಿಕೇಟ್ಸ್ ಇದೆ ಅಂತ ಕೇಳ್ತಾರೆ ಅಲ್ವಾ? ಪ್ರಾಡಕ್ಟ್ ಸರ್ಟಿಫಿಕೇಟ್ಸ್ ಇದೆಯಾ ಅಂತ ಕೇಳ್ತಾರೆ, ಅಥವಾ ಲೈಸೆನ್ಸ್ ಇದೆಯಾ ಅಂತ ಕೇಳ್ತಾರೆ. ಅದಕ್ಕೆ ಹೇಳೋದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ನಾವು ಟ್ರೈನಿಂಗ್ ತಗೋಬೇಕು. ಆ ಟ್ರೈನಿಂಗ್ ವಿಷಯದಲ್ಲಿ ಫಸ್ಟ್ ಬಂದು ನಮಗೆ ಇಂಪಾರ್ಟೆಂಟ್ ಕಂಪನಿ ಬಗ್ಗೆ ತಿಳ್ಕೊಳ್ಳೋದು. ಸೊ ಟ್ರೈನಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇದೆ. ಯಾರು ಕಲ್ತು ಬಿಸ್ನೆಸ್ ನೋಡಿ, ಈ ಬಿಸ್ನೆಸ್ ಗೆ ಬಂದ ತಕ್ಷಣ ನಾವ್ ಯಾರು ಕಲ್ತಿಲ್ಲ ಸ್ನೇಹಿತರೆ, ನಾವೆಲ್ಲ ನಾನ್ ನೆಟ್ವರ್ಕರ್ಸ್. ಬಟ್ ಒಂದ್ಸರಿ ನಾವು ಸಿಸ್ಟಮ್ಗೆ ಬಂದಾಗ, ಒಂದ್ಸರಿ ನಾನು ಬಿಸ್ನೆಸ್ ಮಾಡ್ಲೇಬೇಕು, ನಾನು ಒಂದ್ ಮಟ್ಟಿಗೆ ಬೆಳಿಲೇಬೇಕಂದಾಗ 100% ಟ್ರೈನಿಂಗ್ ಸೆಷನ್ಸ್ ನ ಅಟೆಂಡ್ ಮಾಡ್ಲೇಬೇಕಾಗಿದೆ. ಕಂಪನಿ ಎಜುಕೇಶನ್ ಸಿಸ್ಟಮ್ ಇದನ್ನ ಅವ್ರಿಗೆ ಇಂಪಾರ್ಟೆಂಟ್ ಆಗಿ ನೋಡಿ. ಸಂಡೇ ತಕ್ಷಣ ಹೇಳ್ಬೇಕು, ನೀವು ಸಂಡೇ ಹಿಂಗೆ ಬರ್ಬೇಕು ಅಂತ ಹೇಳ್ಬೋದು. FIM ಅಲ್ಲಿ ಕೂರ್ಸ್ಬಿಟ್ಟು FIM ಬಗ್ಗೆ ತಿಳಿಸ್ತಾ ಸಂಡೇ ನಮ್ಗೆ ಪ್ರೋಗ್ರಾಮ್ ಇರುತ್ತೆ. ಎವ್ರಿ ಸಂಡೇ ಪ್ರೋಗ್ರಾಮ್ ಇರುತ್ತೆ, ಬಿಸ್ನೆಸ್ ಆಪರ್ಚುನಿಟಿ ಪ್ರೋಗ್ರಾಮ್. ಅಂದ್ರೆ ಹೆಲ್ತ್ ಬಗ್ಗೆ ತಿಳಿಸ್ತೀವಿ,
ಪ್ರಾಡಕ್ಟ್ ಬಗ್ಗೆ ತಿಳಿಸ್ತೀವಿ, ಬಿಸ್ನೆಸ್ ಬಗ್ಗೆ ತಿಳಿಸ್ತೀವಿ, ಮತ್ತೆ ಅಲ್ಲಿ ಫೇತ್ ಬಿಲ್ಡ್ ಆಗಕ್ಕೆ ನಾವು ಫಸ್ಟ್ ರ್ಯಾಂಕ್ ಇಂದ ಹಿಡಿದು 12th ರ್ಯಾಂಕ್ ವರ್ಗು, ಡಬಲ್ ಡೈಮಂಡ್ ವರ್ಗು, ರೂಬಿ ಡೈಮಂಡ್ ವರ್ಗು ನಾವು ಕಣ್ ಮುಂದೆ ಕಾಣಿಸ್ತೀವಿ. ಮತ್ತೆ ರಿಸಲ್ಟ್ ಬಂದಿರೋರು ರಿಸಲ್ಟ್ ಶೇರ್ ಮಾಡ್ತಾರೆ. ಸೊ ಜನಕ್ಕೆ ಏನಾಗುತ್ತೆ, ಫೇತ್ ಬಿಲ್ಡ್ ಆಗುತ್ತೆ. ಸೊ ಆ ಪ್ರೋಗ್ರಾಮ್ ನ ಅಟೆಂಡ್ ಮಾಡ್ಬೇಕು ಅಂತ, ಎಜುಕೇಶನ್ಗೆ ನೀವು ಅಟೆಂಡ್ ಮಾಡ್ಬೇಕು ಅಂತ ಹೇಳ್ಬೋದು. ಮೀಟಿಂಗ್ ಗೆ ಬನ್ನಿ ಅಂತ ಕರಿಬಾರ್ದು. ಮತ್ತೆ ಫಸ್ಟ್ ಇನ್ಫಾರ್ಮೇಶನ್ ಮೀಟಿಂಗ್ ಇವತ್ತು ಏನ್ ನಾನು ಕೊಡ್ತಿದ್ದೀನಲ್ಲ ಕಂಪನಿ ಬಗ್ಗೆ ಆಗ್ಲಿ ಡೀಟೇಲ್ಸ್ ಎಲ್ಲ, ಇದರಿಂದ ಜಾಯಿನ್ ಆದಾಗ ನಮ್ಗೆ ಏನೇನ್ ಲಾಭ ಇದೆ ಅದ್ರ ಬಗ್ಗೆ ಎಲ್ಲ ಎವ್ರಿ ಥರ್ಸ್ಡೇ ಟ್ರೈನಿಂಗ್ ಇರುತ್ತೆ. ಮತ್ತೆ 8 ಸ್ಟೆಪ್ ಟ್ರೈನಿಂಗ್ ನೋಡಿ. ಯಾವುದೇ ಒಂದು ನಾವು ಎಜುಕೇಶನ್ ಮಾಡುವಾಗ ನಮ್ಗೆ 6 ಸಬ್ಜೆಕ್ಟ್ಸ್ ಇರುತ್ತೆ ಅಲ್ವಾ? 6 ಸಬ್ಜೆಕ್ಟ್ಸ್ ಇರುತ್ತೆ. ಆ 6 ಸಬ್ಜೆಕ್ಟ್ಸ್ ನ ಇಷ್ಟು ವರ್ಷ ಓದಿ ಸುಮಾರು 160 ಸಬ್ಜೆಕ್ಟ್ಸ್ ಓದಿರ್ತೀವಿ ಡಿಗ್ರಿ ಮುಗಿಸೋಷ್ಟ್ರಲ್ಲಿ. ಬಟ್ ಇಲ್ಲಿ ಬರೀ 8 ಸ್ಟೆಪ್ ಮಾತ್ರ ಕಲ್ತ್ರೆ ಸಾಕು, ನಾವು ಈ ಒಂದು ಬಿಸ್ನೆಸ್ ಫೀಲ್ಡ್ ಅಲ್ಲಿ ಸಕ್ಸಸ್ ಆಗಕ್ಕೆ ಇದೀವಿ ಅಂತ ಹೇಳ್ಬೇಕು. ಸೊ 8 ಸ್ಟೆಪ್ ಟ್ರೈನಿಂಗ್ ಅವ್ನು ಕೂರಿಸ್ಬೇಕು. ಲೀಡರ್ಶಿಪ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಅಂದ್ರೆ ಎವ್ರಿ ತಿಂಗಳಿಗೆ ಒಂದ್ಸರಿ ನಮ್ಮ ಸಂತೋಷ್ ಸರ್ ಗುರುಜಿನು ಟ್ರೈನಿಂಗ್ ತಗೋತಾರೆ, ಮತ್ತೆ ಕಂಪನಿ ಕಡೆಯಿಂದ ಟ್ರೈನಿಂಗ್ ಇರುತ್ತೆ. ಸೊ ಇಂಥ ಟ್ರೈನಿಂಗ್ಸ್ ಎಲ್ಲ ನಾವು ಅಟೆಂಡ್ ಮಾಡ್ಲೇಬೇಕಾಗತ್ತೆ. ಯಾಕಂದ್ರೆ ಟ್ರೈನಿಂಗ್ ಇದ್ರೇನೆ ಕಲ್ತ್ರೆ ಮಾತ್ರ ಯಾವುದೇ ಒಂದು ಪ್ರೊಫೆಷನ್. ನಾನು ಇವತ್ತು ಒಂದು ಹೆಲ್ಪರ್ ಆಗಿ ಒಂದು ಫಾರ್ ಎಕ್ಸಾಂಪಲ್ ನಾವು ಮಿಡ್ಲ್ ಕ್ಲಾಸ್ ಅಲ್ಲೇ ತಗೊಳ್ಳೋಣ ಸ್ನೇಹಿತರೆ, ಸಣ್ಣ ಲೋವರ್ ಮಿಡ್ಲ್ ಕ್ಲಾಸ್ ಅಲ್ಲೇ ತಗೋಣ. ಒಂದು ಗಾರೆ ಕೆಲಸ ಮಾಡ್ಬೇಕಂದ್ರೆ ಮೇಸ್ತ್ರಿ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ಫಸ್ಟ್ ಅವರು ಒಂದು ಹೆಲ್ಪರ್ ಆಗಿ ಜಾಯ್ನ್ ಆಗಿ ಅಲ್ಲಿ ಅವ್ರನ್ನ ಮೇಸ್ತ್ರಿನ ಗಮನಿಸ್ತಾ ಯಾವಾಗ ಮೇಸ್ತ್ರಿ ಯಾವ್ದಪ್ಪ ನೀನು ಒಂದು ಕಲ್ಲಿಡು ಅಂತ ಹೇಳಿದಾಗ ಅಲ್ಲಿಂದ ಅವ್ರಿಗೆ ಟ್ರೈನಿಂಗ್ ಆಗುತ್ತೆ. ಸೊ ಆ ಟ್ರೈನಿಂಗ್ ಆದಾಗ್ಲೇ ಅವರು ಮೇಸ್ತ್ರಿ ಆಗಿ ಕನ್ವರ್ಟ್ ಆಗಕ್ಕಾಗುತ್ತೆ. ಯಾಕಂದ್ರೆ ಟ್ರೈನಿಂಗ್ ತಗೊಳ್ಳೇಬೇಕು ಯಾವ್ದೇ ಆಗ್ಲಿ. ಇವತ್ತು ನಾನು ಬಸ್ ಓಡಿಸ್ತೀನಿ, ನನ್ ಟ್ರೈನಿಂಗ್ ಕಾರ್ ಓಡಿಸಕ್ಕೆ ನಂಗೆ ಬರಲ್ಲ, ನಾನು ಬಸ್ ಓಡಿಸ್ತೀನಿ ಅಂತ ಸ್ಟೇರಿಂಗ್ ಅಲ್ಲಿ ಕೂತ್ಕೊಂಡ್ರೆ ಏನಾಗುತ್ತೆ? ಬಸ್ ತಗೊಂಡೋಗಿ ಎಲ್ಲಾದ್ರೂ ಕೂತ್ಬಿಡ್ತೀವಿ. ಸೊ ಅಷ್ಟೇ ನೆಟ್ವರ್ಕ್ ಮಾರ್ಕೆಟಿಂಗ್ ಅಷ್ಟೇ ನಾವು ಲೀಡರ್ಶಿಪ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ ನ ಮತ್ತೆ ಈ ತರ ಈ ಸಬ್ಜೆಕ್ಟ್ ನಾಲೆಜ್ ಇರೋ ಪ್ರೋಗ್ರಾಮ್ಸ್ ನಾವು ಅಟೆಂಡ್ ಮಾಡಿದಾಗ ನಮ್ಗೆ ಸ್ವಲ್ಪ ನಾಲೆಜ್ ಬರುತ್ತೆ. ಅದನ್ನ ತಗೊಂಡು ಅದರ ಜೊತೆಗೆ ನಮ್ಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಇರುತ್ತೆ. ಸೊ ಯಾವ ರೀತಿ ನಾವು ಒಂದು ಹ್ಯಾಂಡ್ ಟು ಹ್ಯಾಂಡ್ ಶೇಕ್ ಕೊಡ್ಬೇಕು, ಐ ಟು ಐ ಕುತ್ಕೊಂಡು ಹೆಂಗ್ ಮಾತಾಡ್ಬೇಕು, ಮತ್ತೆ ನಮ್ಮ ಒಂದು ಆಟಿಟ್ಯೂಡ್ ಹೇಗಿರ್ಬೇಕು, ಇದೆಲ್ಲ ಕಲ್ಸ್ಕೊಡೋದೇ ಪರ್ಸನಾಲಿಟಿ ಡೆವಲಪ್ಮೆಂಟ್. ಬೆಳೀತಾ ಏನಾಗುತ್ತೆ, ನಮ್ ಆಟೋಮೆಟಿಕ್ ಆಗಿ ನಮ್ಮ ಪರ್ಸನಾಲಿಟಿ ಚೇಂಜ್ ಆಗ್ತಾ ಇರುತ್ತೆ. ಸೊ ಮತ್ತೆ ಬಿಗ್ ಇವೆಂಟ್ಸ್ ಎವ್ರಿ ಮಂತ್ ಆಲ್ ಓವರ್ ಇಂಡಿಯಾ ನಡೀತಾಗ ನಾವು ಕಂಪಲ್ಸರಿ ಅಟೆಂಡ್ ಮಾಡ್ಲೇಬೇಕಾಗುತ್ತೆ. ಅದಕ್ಕೋಸ್ಕರ ಹೇಳೋದು ಸಂತೋಷ್ ಸರ್, ಯಾಕೆ ಎವ್ರಿ ಮಂತ್ ಒಂದು ಮೀಟಿಂಗ್ ಇರ್ತಾರೆ ಹಾಸನಲ್ಲಾಗ್ಲಿ ಬೆಂಗಳೂರಲ್ಲಾಗ್ಲಿ ಅಂದ್ರೆ ಪ್ರತಿಯೊಬ್ರು ಅಲ್ಲಿ ಬಂದಾಗ ಒಬ್ರು ಕನೆಕ್ಟಿವಿಟಿ ಸಿಗುತ್ತೆ, ಪ್ಲಸ್ ಅಲ್ಲಿ ನಾಲೆಜ್ ಸಿಗುತ್ತೆ ಅಂತಾನೆ ಒಂದು ಮೀಟಿಂಗ್ಸ್ ಅಟೆಂಡ್ ಮಾಡೋದು. ಸೊ ಈ ಮೀಟಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಸರ್, ಸೊ ನಾನ್ ನೋಡ್ಬೋದು ಬಿಗ್ ಇವೆಂಟ್ಸ್ ಇದು ಫಸ್ಟ್ ಆನ್ಯುವಲ್ಸ್ ಇದು ಫೋಟೋಸ್ ನೋಡ್ಬೋದು. ಸಂತೋಷ್ ಸರ್ ಮತ್ತೆ ರವಿ ಸರ್ ಮತ್ತೆ ಎಂ ಡಿ ಸರ್ ಸಂಪತ್ ಸರ್ ಕ್ರೌಡ್ ನೋಡಿ ಹೇಗಿತ್ತು ಸ್ಟಾರ್ಟಿಂಗ್ ಇಂದನೂ. ಆ ಕ್ರೌಡ್ ಇಲ್ಲಿವರೆಗೂ ಕಮ್ಮಿ ಆಗ್ಲಿಲ್ಲ ನೋಡಿ ಸ್ನೇಹಿತರೆ. ಇಂತ ಒಂದು ರೆಕಗ್ನೈಸೇಷನ್ ಆಗ್ಲಿ, ಇಂತ ಒಂದು ಎಂಟ್ರೀಸ್ ಆಗ್ಲಿ, ನಾವು ಇಲ್ಲಾದ್ರೂ ನಮ್ಗೆ ಯಾರಾದ್ರೂ ಈ ತರ ವಿಸ್ತಾರ ಇಲ್ದಿರ ಬೇರೆ ಇದ್ರೆ ನಮ್ಗೆ ಎಲ್ಲಾದ್ರೂ ಎಂಟ್ರೀಸ್ ಸಿಕ್ತಿತ್ತಾ, ನಮ್ಗೆ ಎಲ್ಲಾದ್ರೂ ರೆಕಗ್ನೈಸ್ ಸಿಕ್ತಿತ್ತಾ? ಯಾಕಂದ್ರೆ ರೆಕಗ್ನೈಸ್ ಅನ್ನೋದು ತುಂಬಾ, ನಾನು ಸುಮಾರು 25 ವರ್ಷ 30 ವರ್ಷ ಒಂದ್ ಕಡೆ ಕೆಲಸ ಮಾಡಿದ್ರು ನನಗೆ ಒಂದು ರೆಕಗ್ನೈಸ್ ಸಿಗ್ಲಿಲ್ಲ. ಬಟ್ ಯಾವಾಗ ವಿಸ್ತಾರ್ ಬಂದು ಫಸ್ಟ್ ರ್ಯಾಂಕ್ ಇಂದ ನಾವು ಕೆಲಸ ಮಾಡ್ತೀವೋ, ಫಸ್ಟ್ ರ್ಯಾಂಕ್ ಇಂದ ನಮ್ಗೆ ರೆಕಗ್ನೈಸ್ ಕೊಡ್ತಿದಾರಲ್ಲ. ಅದೇ ರೀತಿ ಇವೆಂಟ್ಸ್ ಬಂದಾಗ ನಮ್ಗೆ ಗ್ರಾಂಟ್ ಎಂಟ್ರಿ ಕೊಡ್ತಿದಾರಲ್ಲ ನಮ್ ಗುರುಜಿ. ಸೊ ಅದೆಲ್ಲ ನಾವು ಒಂದು ವಿಡಿಯೋಸ್ ಫೋಟೋಸ್ ಮಾಡ್ಕೋಬೇಕಾಗುತ್ತೆ. ಸೊ ಇದನ್ನೆಲ್ಲ ಅವ್ರು ತೋರ್ಸ್ಬೇಕಾಗುತ್ತೆ, ಹಿಂಗಿದ್ದ ಲೈಫ್ ಸ್ಟೈಲ್ ಎಕ್ಸಾಂಪಲ್ ಕೊಡಿ. ನಮ್ಮ ಎಂ ಡಿ ಸರ್ ಈ ರೀತಿ ಇದ್ರು, ಮತ್ತೆ ಈಗ ನೋಡಿದ್ರೆ ಹಿಂಗೆ ಇಡೀ ಇಂಡಿಯಾದ ಲೆವೆಲ್ ಅಲ್ಲಿ ಈ ತರ ಮೆರೀತಿದ್ದಾರೆ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ, ನಾನೊಂದು ಸೆಲೆಬ್ರಿಟಿ ತರ ಇರ್ಬೇಕು, ನಾನೊಂದು ಒಳ್ಳೆ ಎಲ್ರಿಗೂ ಚೆನ್ನಾಗಿ ಕಾಣ್ಬೇಕು, 10 ಜನಕ್ಕೆ ಹೆಲ್ಪ್ ಮಾಡೋ ಪೊಸಿಷನ್ ಅಲ್ಲಿ ಇರ್ಬೇಕು ನಾನು ಅಂತ. ಸೊ ಅದೇ ರೀತಿ ಈ ಫೋಟೋಸ್ ಎಲ್ಲ ನೋಡಿ ತೋರಿಸ್ಬೋದು ಅವ್ರಿಗೆ. ನೆಕ್ಸ್ಟ್ ಸರ್ ನೋಡಿ ಸ್ನೇಹಿತರೆ, ಕ್ರೌಡ್ ನೋಡಿ ಹಿಂಗೆ ಎಂಜಾಯ್ ಮಾಡ್ತಿದ್ದಾರೆ. ಇಲ್ಲಿ ಬಾಟಮ್ ಲೈನ್ ಅಲ್ಲಿ ನೋಡ್ಬೋದು, ಸಂತೋಷ್ ಸರ್ ಒಂದ್ ಕಡೆ ಇದಾರೆ, ಎಂ ಡಿ ಸರ್ ಒಂದ್ ಕಡೆ ಕೂತಿದ್ದಾರೆ, ರವಿ ಸರ್ ಒಂದ್ ಕಡೆ ಕೂತಿದ್ದಾರೆ, ಸಂಪತ್ ಸರ್ ಒಂದ್ ಕಡೆ ಕೂತಿದ್ದಾರೆ. ಎಲ್ಲ ಫುಲ್ ಜೋಶ್ ಅಲ್ಲಿ ಇದಾರೆ. ಇದೇ ರೀತಿ ಜೋಶ್ ಅಲ್ಲಿ ನಾವು ಮೀಟಿಂಗ್ಸ್ ಅಲ್ಲಿ ಹೋದಾಗ ತೋರಿಸಿದಾಗ ನಮ್ಮ ಜೊತೆಲಿ ಬಂದವರು ಅಷ್ಟೇ ಜೋಶ್ ಅಲ್ಲಿ ಮೇಂಟೈನ್ ಆಗ್ತಾರೆ. ಸಕ್ಸಸ್ ಗೆ 5 ಮಂತ್ರ ಇದೆಯಂತೆ. ಒಂದು ಸಂಪತ್ತು, ಸಮಯ, ಸನ್ಮಾನ, ಸುರಕ್ಷತೆ, ಒಂದು ಆರೋಗ್ಯ ಬೇಕಿದೆ, ಒಂದು ಲೈಫ್ಗೆ ಇನ್ಶೂರೆನ್ಸ್ ಬೇಕಿದೆ, ಮತ್ತೆ ರೆಕಗ್ನೈಸೇಷನ್ ಬೇಕಿದೆ, ಟೈಮ್ ಫ್ರೀ ಬೇಕಿದೆ, ಮತ್ತೆ ಸಂಪತ್ತು ಬೇಕಿದೆ ಅಲ್ವಾ? ಇದಕ್ಕೋಸ್ಕರ ಎಷ್ಟು ಜನ ಮಾಡ್ತಾ ಇದೀವಿ, ಆರೋಗ್ಯಕ್ಕೆ ಎಷ್ಟು ಜನ ಬಂದಿವಿ ಸರ್? ನಾವೆಲ್ಲ ಕೆಲವರು ಎಷ್ಟೋ ಜನ ಆರೋಗ್ಯಕ್ಕೆ ಬಂದಿರೋದು, ಆರೋಗ್ಯಕ್ಕೆ ಬಂದು ಈಗ ಸಂಪತ್ ಕಡೆ ಹೆಜ್ಜೆ ಇಡ್ತಾ ಇದೀವಿ. ಸೊ ಎಲ್ರಿಗೂ ಈ ಸಂಪತ್ತು, ಸಮಯ, ಸನ್ಮಾನ, ಸುರಕ್ಷೆ ಮತ್ತೆ ಸ್ವಾಸ್ಥ್ಯ ಬೇಕಾಗಿದೆ. ಅದನ್ನೆಲ್ಲ ನಮ್ಮ ವಿಸ್ತಾರ್ ವೆಲ್ನೆಸ್ ನಮ್ಗೆ ಕೊಡ್ತಾ ಇದೆ. ನೋಡ್ತಾ ಹೋಗೋಣ. ನೆಕ್ಸ್ಟ್ ಸರ್, ಹೆಲ್ತ್, ಆರೋಗ್ಯ. ನಾವೆಲ್ಲ ಎಲ್ಲಿದ್ದೀವಿ? ಹೆಲ್ತ್ ವೆಲ್ನೆಸ್ ಇಂಡಸ್ಟ್ರಿಯಲ್ಲಿ ಇದ್ದೀವಿ. ಸೊ ಆರೋಗ್ಯ ಅನ್ನೋದು ಪ್ರತಿಯೊಂದು ಮನೇಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇವತ್ತು ಯಾರು ಹೊಸಬರಿಗೆ ನಾವು ಕೂತಾಗ ಅವ್ರಿಗೆ ಇವತ್ತು
ನೀವು ಪ್ರಾಡಕ್ಟ್ ತಗೊಂಡು ನಮ್ಮ ಒಟ್ಟಿಗೆ ಕೈ ಜೋಡಿಸಿದೀರಾ ಅಥವಾ ಬಿಸ್ನೆಸ್ ಗೆ ಬಂದಿದ್ದೀರಾ ಅಂತ ಕೇಳ್ಬಿಟ್ಟು ಬಿಸ್ನೆಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದು, ಪ್ರಾಡಕ್ಟ್ ಬಗ್ಗೆ ಹೆಲ್ತ್ ಅನ್ನೋದು ತುಂಬಾ ಆರೋಗ್ಯ ತುಂಬಾ ಇಂಪಾರ್ಟೆಂಟ್. ಒಂದು ಸಮಯ ಇತ್ತು ಯಾವುದೇ ಔಷಧಿ ಇಲ್ದಿರಾ ಆರೋಗ್ಯವಾಗಿ ಜೀವನ ಮಾಡ್ತಾ ಇದ್ರು. ಒಳ್ಳೆ ನೀರು, ಒಳ್ಳೆ ಗಾಳಿ, ಒಳ್ಳೆ ಊಟ ಇತ್ತು. ಮತ್ತೆ ಅವ್ರು ಮಾಡೋ ಕೆಲಸ ಅವ್ರಿಗೆ ವ್ಯಾಯಾಮ ಆಗಿತ್ತು ಸ್ನೇಹಿತರೆ. ಸೊ ಬಟ್ ಈಗಿನ ಹೆಲ್ತ್ ಹೇಗಿದೆ ನಮ್ಮೆಲ್ರಿಗೂ ಗೊತ್ತಿದೆ. ಡೈಲಿ ನಾವ್ ಹೆಲ್ತ್ ಪ್ಲಾನ್ ಕೇಳಿದಾಗ ನಮ್ಗೆ ಅನ್ಸುತ್ತೆ ಇಷ್ಟೊಂದು ಇದಾಗಿದೆ ಅಂತ. ಮತ್ತೆ ಡ್ರೀಮ್ ಅಂಡ್ ಗೋಲ್ ಪ್ರತಿಯೊಬ್ಬರಿಗೂ ಕನ್ಸಿದೆಯಲ್ಲ ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಕನ್ಸಿದೆ. ನನ್ ಮಕ್ಳು ಚೆನ್ನಾಗಿ ಓದಿಸ್ಬೇಕು, ನನ್ ಮಕ್ಕಳನ್ನ ಒಳ್ಳೆ ಕಾಲೇಜಲ್ಲಿ ಓದಿಸ್ಬೇಕು, ನನ್ ಮಕ್ಕಳನ್ನ ಒಂದು ಉನ್ನತ ಮಟ್ಟಕ್ಕೆ ಬೆಳೆಸ್ಬೇಕು, ನಾನು ಒಂದು ಒಳ್ಳೆ ಮನೆ ಕಟ್ಬೇಕು, ಒಂದು ಒಳ್ಳೆ ಕಾರ್ ತಗೋಬೇಕು ಅಂತ. ಅದನ್ನೆಲ್ಲ ನೆರವೇರಿಸ್ಬೇಕಂದ್ರೆ ನಮ್ಮ ಈ ವಿ ಸ್ಟಾರ್ ವೆಲ್ನೆಸ್ ಅಲ್ಲಿ ಇದೆಲ್ಲ ಡ್ರೀಮ್ ಅಚೀವ್ ಮಾಡಿಸ್ಕೋಬಹುದು, ಗೋಲ್ ಅಚೀವ್ ಮಾಡಿಸ್ಕೋಬಹುದು. ನೆಕ್ಸ್ಟ್ ಸರ್, ಒಂದ್ ಒಳ್ಳೆ ಮನೆ ಬೇಕಾ ಬೇಡವಾ ಸ್ನೇಹಿತರೆ? ಇನ್ನೇನು ನೆಕ್ಸ್ಟ್ August 26 ಅಂತ ಪ್ಲಾನ್ ಮಾಡಿದ್ರು. ನಮ್ಮ ಸಂತೋಷ ಗುರುಜಿ ಗೃಹಪ್ರವೇಶ ಮತ್ತೆ ಡೇಟ್ ಪೋಸ್ಟ್ ಮಾಡಿದೆ. ಅವತ್ತು ನೋಡೋಣ 2 ಕೋಟಿ ಮನೆ ಹೆಂಗ್ ಕಟ್ಟಿದಾರೆ ಸಂತೋಷ್ ಸರ್ ಅಂತ. ಅದೇ ಆಸೆ ನಮ್ಮೆಲ್ಲರನ್ನು ಕಟ್ಟಿಸ್ಬೇಕು ಅನ್ನೋದು ನಮ್ ಸಂತೋಷ್ ಗುರುಜಿ. ಮತ್ತೆ ನಮ್ಗೆ ಫಾರಿನ್ ಟ್ರಿಪ್ಸ್ ಹೋಗ್ಬೇಕು. ಎಷ್ಟೋ ಜನ ಫಾರಿನ್ ಹೋಗ್ ಬಂದೆ, ಅಲ್ಲಿ ಹೋಗ್ ಬಂದೆ, ಥೈಲ್ಯಾಂಡ್ ಹೋಗ್ ಬಂದೆ, ಸಿಂಗಾಪುರ್ ಹೋಗ್ ಬಂದೆ, ಮಲೇಷ್ಯಾ ಹೋಗ್ ಬಂದೆ ಅಂತ ಹೇಳ್ತಾ ಇರ್ತಾರೆ ಸ್ನೇಹಿತರೆ. ಬಟ್ ನಮಗೆ ಆ ಲೆವೆಲ್ ಬರಬೇಕು. ನಮಗೂ ಒಂದು ಕನ್ಸಿರುತ್ತೆ ಫ್ಲೈಟ್ ಅಲ್ಲಿ ಒಂದ್ಸರಿ ಆದ್ರೂ ಹೋಗ್ಬೇಕು ಅಂತ. ಸೊ ಆ ಕನ್ಸನ್ನ ನೆನ್ಸ್ ಮಾಡ್ಕೋಬೇಕಾದ್ರೆ ಈ ಒಂದು ವಿ ಸ್ಟಾರ್ ವೆಲ್ನೆಸ್ ಸಂಸ್ಥೆ ನಿಮ್ಗೆ ಸಹಾಯ ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಹೌದು, ಫಸ್ಟ್ ಬರೋಣ ಕನಸಿಗೆ. ಡ್ರೀಮ್ಸ್ ಅಂದ್ರೆ ಏನು? ನಮ್ ರಾತ್ರಿ ಮಲಗಿ ಕನ್ಸ್ ಕಾಣ್ತೀವಲ್ಲ, ಅದು ಡ್ರೀಮ್ ಅಲ್ಲ ಸ್ನೇಹಿತರೆ. ಎದ್ದಾಗ ಕನ್ಸ್ ಕಾಣ್ತೀವಲ್ಲ, ಏನು ನಮ್ ಕನ್ಸು ಹೇಗಿರ್ಬೇಕು ಅಂದ್ರೆ, ರಾತ್ರಿ ಮಲಗೋದು ಕನಸ, ರಾತ್ರಿ ಬರೋದು ಕನ್ಸಲ್ಲ. ನಾವು ನಿಮ್ಮನ್ನ ನಿದ್ದೆ ಕೆಡಿಸಿ ಅಚೀವ್ ಮಾಡಿಸ್ಬೇಕು. ನಾನು ಇದು ಕಾರ್ ತಗೋಬೇಕು, ಮನೆ ಕಟ್ಟಬೇಕು, ಒಂದು ಫಾರಿನ್ ಟ್ರಿಪ್ ಹೋಗ್ಬೇಕು, ಅಥವಾ ಮಕ್ಕಳಿಗೆ ಒಂದು ಒಳ್ಳೆ ಉನ್ನತ ಶಾಲೆಯಲ್ಲಿ ಎಜುಕೇಶನ್, ಅದು ಕನಸು ಸ್ನೇಹಿತರೆ. ಆ ಕನಸನ್ನ ಮಾಡ್ಬೇಕಂದ್ರೆ ಒಂದೇ ಸರಿ ಕನಸು ದೊಡ್ಡದಾಗಿ ನೆನ್ಸಾಗಲ್ಲ. ಯಾವುದೇ ಒಂದು ಬಿಸ್ನೆಸ್ ಮಾಡ್ಬೇಕಾದ್ರೆ 1 ರಿಂದ 3 ವರ್ಷ ಮಿನಿಮಮ್ ಕಾಯ್ಲೇಬೇಕು. ಚೆನ್ನಾಗಿ ಪ್ರಾಫಿಟ್ ಆಗಿ ಬಂದ್ರೆ 5 ವರ್ಷ ಕಾಯ್ಲೇಬೇಕು ಸ್ನೇಹಿತರೆ. ಅಂತದ್ದು ಒಂದು ಡ್ರೀಮ್ ಲಿಸ್ಟ್ ಮಾಡ್ಕೊಳ್ಳಿ. ನೀವು ಫಸ್ಟ್ ಇಯರ್ ವಿ ಸ್ಟಾರ್ ವೆಲ್ನೆಸ್ ಗೆ ಜಾಯಿನ್ ಆಗಿದ್ದೀರಾ, ಜಾಯಿನ್ ಆದ್ಮೇಲೆ ಒಂದು ಫಸ್ಟ್ ಇಯರ್ ಕರೆಕ್ಟ್ ಆಗಿ ವರ್ಕ್ ಮಾಡಿ ಕೆಲಸ ಮಾಡಿದ್ರೆ ಈ ಒಂದು ಇಂಡಸ್ಟ್ರಿಯಲ್ಲಿ ನೀವು ಡೈಮಂಡ್ ಆಗ್ಬೋದು. ಅದು ಸಿಸ್ಟಮ್ ನ ಫಾಲೋ ಮಾಡ್ಬೇಕು. ಸಿಸ್ಟಮ್ ನ ಫಾಲೋ ಮಾಡಿದ್ರೆ ಈ ಒಂದು ಇಂಡಸ್ಟ್ರಿ ಫಸ್ಟ್ ಇಯರ್ ಅಲ್ಲೇ ಡೈಮಂಡ್ ಆಗ್ಬೋದು. ಬಟ್ ನಾವೆಲ್ಲ ನಾನ್ ನೆಟ್ವರ್ಕರ್ಸ್ ಆಗಿ ಈಗ ನೆಟ್ವರ್ಕ್ ಬಂದಿರೋದ್ರಿಂದ ನಮ್ಗೆ ಆ ಸಿಸ್ಟಮ್ ಈಗ ಕಲಿತಾ ಇದೀವಿ. ಅದಕ್ಕೆ ಕೆಲವು ರ್ಯಾಂಕ್ಸ್ ಸ್ಲೋ ಆಗುತ್ತೆ, ಕೆಲವರು ಫಾಸ್ಟ್ ಆಗಿ ಹೋಗ್ತಿರ್ತಾರೆ, ಕೆಲವರು ಸ್ಲೋ ಆಗ್ತಾರೆ. ಸೊ ಒಂದು ವರ್ಷದಲ್ಲಿ ನಾನು ಈ ವಿ ಸ್ಟಾರ್ ವೆಲ್ನೆಸ್ ಅಲ್ಲಿ ಇಷ್ಟು ಸಂಪಾದನೆ ಮಾಡ್ಬೇಕು ಅಂತ ಮೈಂಡ್ ಫಿಕ್ಸ್ ಮಾಡ್ಕೊಳ್ಳಿ. ಆ ಮೈಂಡ್ ಅಲ್ಲಿ ಸಪೋಸ್ 6th ರ್ಯಾಂಕ್ ಅಂತ ಫಿಕ್ಸ್ ಮಾಡ್ಕೊಳ್ಳಿ ಸ್ನೇಹಿತರೆ. 6th ರ್ಯಾಂಕ್ ಕಂಪ್ಲೀಟ್ ಆದಾಗ ನಮ್ಗೆ ಎಷ್ಟು ಬರುತ್ತೆ? ಟೋಟಲ್ ಫಸ್ಟ್ ರ್ಯಾಂಕ್ ಇಂದ 6th ರ್ಯಾಂಕ್ 3,15,000 ಬರುತ್ತೆ. ಈ 3,15,000ದಲ್ಲಿ ನಿಮ್ಮ ಫೀಲ್ಡ್ ವರ್ಕ್ ಖರ್ಚು ಎಲ್ಲ ಖರ್ಚು ಹೋಗಿ ಎಷ್ಟು ಉಳಿದಿದೆ ಅದ್ರಲ್ಲಿ ಫಸ್ಟ್ ಇಯರ್ ಫಿಕ್ಸ್ ಮಾಡ್ಕೊಂಡು ಚಿಕ್ಕದಾಗಿ ನಾ ಮನೆಗೆ ಏನಾದ್ರು ಐಟಮ್ ತಗೋಬೇಕು. ಯಾರು ನಮ್ಮ ಲೀಡರ್ಸ್ ಯಾರು ಹೇಳ್ತಾರೆ, ನಾನು ಸಂತೋಷ ಹೇಳ್ತಿದ್ರು, ಫಸ್ಟ್ ನಾನು ಬೆಲ್ಟ್ ತಗೊಂಡೆ, ಒಂದು ಮನೆಗೆ ಫ್ಯಾನ್ ಇರ್ಲಿಲ್ಲ, ಫ್ಯಾನ್ ತಗೊಂಡೆ, ಶೂಸ್ ತಗೊಂಡೆ ಅಂತ. ಸೊ ಈ ರೀತಿ ನಾವು ಅಷ್ಟೇ ಒಂದು ಸಣ್ಣ ನಮಗೆ ಟೂಲ್ಸ್ ಬೇಕಲ್ಲ, ಆ ಟೂಲ್ಸ್ ಏನೇನ್ ಬೇಕು? ಒಳ್ಳೆ ಬಟ್ಟೆ ಬೇಕು ಅಲ್ವಾ, ಒಂದು ಜೆಂಟ್ಸ್ ಆದ್ರೆ ಒಳ್ಳೆ ಬೆಲ್ಟ್ ಬೇಕು, ಲೇಡೀಸ್ ಆದ್ರೆ ಒಂದು ಒಳ್ಳೆ ಶೂ ಬೇಕು, ಮತ್ತೆ ಅವ್ರಿಗೆ ಒಂದು ಒಳ್ಳೆ ಮೇಕಪ್ ಕಿಟ್ಟು ಬೇಕು ಅವ್ರಿಗೆ. ಸೊ ಒಂದು ಒಳ್ಳೆ ಹ್ಯಾಂಡ್ ಬ್ಯಾಗ್ ಬೇಕು ಕ್ಯಾಟ್ಲಾಗ್ ಇಟ್ಕೊಳಕ್ಕೆ. ಸೊ ಇಂಥದ್ದು ಸಣ್ಣ ಕನ್ಸುಗಳನ್ನ ನೆನ್ಸ್ ಮಾಡ್ಕೋಬಹುದು ಫಸ್ಟ್ ಇಯರ್ ಇಂದ 2ನೇ ವರ್ಷಕ್ಕೆ ಹೋದಾಗ ಒಂದು ಲ್ಯಾಪ್ಟಾಪ್ ಆಗ್ಲಿ ನಾವು ಬರ್ಕೋಬೇಕಾದ್ರೆ ಸ್ನೇಹಿತರೆ. ಯಾವತ್ತು ನಾವು ಈ ಹಗಲು ಕನಸು ಅಂತೀವಲ್ಲ, ನಾವು ಅಚೀವ್ ಮಾಡ್ಬೇಕಾದ ಗೋಲ್ ನ ಯಾವತ್ತು ನಾವು ಮೈಂಡ್ ಅಲ್ಲಿ ಇಟ್ಕೊಂಡು ಬರ್ದಿಟ್ಕೋಬೇಕು. ಫಸ್ಟ್ ಸೆಕೆಂಡ್ ಇಯರ್ ನಾನು ವಿ ಸ್ಟಾರ್ ವೆಲ್ನೆಸ್ ಅಲ್ಲಿ ಸೆಕೆಂಡ್ ಇಯರ್ ಎಂಟ್ರಿ ಆಗಿದ್ದೀನಿ. ಈ ಸೆಕೆಂಡ್ ಇಯರ್ ಅಲ್ಲಿ ನಾನು ಏನ್ ಮಾಡಬಲ್ಲೆ? 6th ಇಂದ ನಾನು 10th ಹೋಗ್ತೀನಿ. 10th ಹೋಗೋಷ್ಟು ನನಗೆ ಇಷ್ಟು ಲಕ್ಷ ಬರುತ್ತೆ. ಇಷ್ಟು ಲಕ್ಷ ಬಂದ್ರೆ ನಾನು ಏನ್ ಮಾಡ್ಬೇಕು ಅನ್ನೋದು ನಾವು ನೋಟ್ ಮಾಡಿ ಇಟ್ಕೋಬೇಕು. ಮತ್ತೆ ಅದೇ ರೀತಿ ಲಾಂಗ್ ಟರ್ಮ್ ಡ್ರೀಮ್ಸ್ ಅಂದ್ರೆ ಏನಂದ್ರೆ, ಈಗ 3rd ಇಯರ್ ಇಂದ 5th ಇಯರ್ಗೆ ದೊಡ್ಡ ಕನಸು ಏನಿರುತ್ತೆ? ದೊಡ್ಡ ಮನೆ ಕಟ್ಟೋದು, ಒಂದು ಬ್ರಾಂಡೆಡ್ ಕಾರ್ ತಗೊಳ್ಳೋದು. ಸೊ ಎಲ್ಲ ಫಾರಿನ್ ಟ್ರಿಪ್ಸ್ ಎಲ್ಲ ಫ್ರೀ ಆಗಿ ಸಿಗ್ತಾ ಇದೆ. ಮತ್ತೆ ಯಾಕೆ ನಾವು ಫಾರಿನ್ ಟ್ರಿಪ್ಸ್ ಗೆಲ್ಲ ದುಡ್ಡು ಖರ್ಚು ಮಾಡೋದು? ಉಳಿತಲ್ಲ ಒಂದು 20 ಲಕ್ಷ 30 ಲಕ್ಷ ಅಕೌಂಟ್ ಅಲ್ಲಿ ಡೆಪಾಸಿಟ್ ಇರುತ್ತೆ, ಅದು 1 ಕೋಟಿ ಇರುತ್ತೆ. ಆವಾಗ ಫೈನಾನ್ಷಿಯಲ್ ಫ್ರೀಡಮ್ ಯಾಕಂದ್ರೆ ಇನ್ಕಮ್ ಬರೋ ಸ್ಟಾರ್ಟ್ ಆಗ್ತಾ ಇರುತ್ತೆ. ಸೊ ಅದರಿಂದನೂ ಮುಕ್ತಿ ನಾವು ಪಡಿಬೇಕಂದ್ರೆ ಈ ಒಂದು ಸಂಸ್ಥೆಯಲ್ಲಿ ನಾವು ದುಡಿಲೇಬೇಕು. ಮತ್ತೆ ಲೈಫ್ ಸೆಕ್ಯೂರಿಟಿ ನೋಡಿ ಸ್ನೇಹಿತರೆ, ಎಷ್ಟೋ ಸಂಸ್ಥೆಗಳಲ್ಲಿ ನಾವು ಕೆಲಸ ಮಾಡ್ತೀವಿ, ಬಟ್ ನಮ್ಗೆ ಲೈಫ್ಗೆ ಸೆಕ್ಯೂರಿಟಿ ಇರಲ್ಲ. ಬಟ್ ಇಲ್ಲಿ ಬಂದಾಗ ಲೈಫ್ ಅಲ್ಲಿ ನಾವು ಸೆಟಲ್ ಆಗ್ತೀವಿ, ಯಾವ್ದು ಟೆನ್ಷನ್ ಇಲ್ದಿರಾ. ಸೊ ನೆಕ್ಸ್ಟ್ ಸರ್, ಆಗ್ಲೇ ಅಲ್ಲದೆ ಇನ್ಶೂರೆನ್ಸ್ ಸುರಕ್ಷೆ. ಏನಪ್ಪಾ ಸುರಕ್ಷೆ? ನಮ್ಮ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ರೆ ಇಲ್ಲಿ ನೋಡಿ, ಒಂದ್ಸರಿ ನೀವು 5ನೇ ರ್ಯಾಂಕ್ ಕಂಪ್ಲೀಟ್ ಆದ್ರೆ ಸ್ನೇಹಿತರೆ,
5ನೇ ರ್ಯಾಂಕ್ ಇಂದ ಇಟ್ಟು ರೂಬಿ ಡೈಮಂಡ್ ವರೆಗೂ ನಿಮಗೆ 1 ಲಕ್ಷದಿಂದ 20 ಲಕ್ಷದವರೆಗೂ ನಿಮಗೆ ಇನ್ಸೂರೆನ್ಸ್ ಕವರ್ ಆಗ್ತದೆ. ₹1 ನಿಮ್ಮ ಕೈಯಿಂದ ಕಂಪನಿ ಡಿಡಕ್ಟ್ ಮಾಡ್ಕೊಳ್ಳಲ್ಲ, ನಿಮ್ಮ ಕೈಯಿಂದ ಇಸ್ಕೊಳ್ಳಲ್ಲ ಸ್ನೇಹಿತರೆ. ಇಲ್ಲಿ ನೋಡಿ, ಗುಡ್ ಆ್ಯಂಡ್ ಫಾರ್ ಗುಡ್ ಲೈಫ್ ಅಂದ್ರೆ ಅಂತ ಒಂದು ಒಳ್ಳೆ ಕೈ ನಮ್ಮ ಒಂದು ಜೀವನಕ್ಕೋಸ್ಕರ ಈ ಒಂದು ಇನ್ಸೂರೆನ್ಸ್. ಈಗ ನಾವು ಫಾರ್ ಎಕ್ಸಾಂಪಲ್ ಒಂದು 10 ಲಕ್ಷ ಇನ್ಸೂರೆನ್ಸ್ ತಗೋಬೇಕಂದ್ರೆ ತಿಂಗಳಿಗೆ ಎಷ್ಟು ಕಟ್ಬೇಕಾಗುತ್ತೆ? ನಾವು 500ರಿಂದ 1000 2000 ಕಟ್ಬೇಕಾಗುತ್ತೆ. ಬಟ್ ಇಲ್ಲಿ ಯಾವುದೇ ನಿಮಗೆ ₹1 ಮುಟ್ಟಿಲ್ಲ. ಒಂದು ಬಾರಿ 5ನೇ ರ್ಯಾಂಕ್ ಕಂಪ್ಲೀಟ್ ಆದ್ರೆ ಸಾಕು ಸ್ನೇಹಿತರೆ, ಅಲ್ಲಿಂದ ನಿಮಗೆ 20 ಲಕ್ಷದವರೆಗೂ ಇನ್ಸೂರೆನ್ಸ್ ಕವರ್ ಆಗುತ್ತೆ. ಸಪೋಸ್ ನಮಗೆ ಯಾರಿಗೂ ಏನು ಆಗ್ಬಾರ್ದು, ಆ ಫ್ಯಾಮಿಲಿಯಲ್ಲಿ ಯಾರಿಗಾದ್ರು ID ಇರೋರಿಗೆ ಹೆಚ್ಚು ಕಮ್ಮಿ ಆಯ್ತು, ID ಬಂದು ನಿಮ್ಮ ಫ್ಯಾಮಿಲಿ ಕನ್ವರ್ಟ್ ಆಗಿ ನಿಮ್ಮ ಸಣ್ಣ ಮಕ್ಕಳಿದ್ರೆ 5ನೇ ಕ್ಲಾಸಿಂದ ಹಿಡಿದು 12ನೇ ಕ್ಲಾಸ್ ವರೆಗೂ ಕಂಪನಿ ಫುಲ್ ಎಜುಕೇಶನ್ ತಗೊಳುತ್ತೆ, ಜವಾಬ್ದಾರಿ ತಗೊಳುತ್ತೆ ಸ್ನೇಹಿತರೆ. ಯಾವ್ದಾದ್ರು ಒಂದು ಸಂಸ್ಥೆ ಇದೆಯಾ ಈ ರೀತಿ ಕಂಪನಿ ಜವಾಬ್ದಾರಿ ತಗೊಂಡು ನಮ್ಮ ಮಕ್ಕಳಿಗೋಸ್ಕರ ಎಜುಕೇಶನ್ ಕೊಡ್ತಾ ಇದೆಯಾ? ಇಲ್ಲ. ಅವ್ರದ್ದೇನ ಎಕ್ಸ್ಪೈರ್ ಆದ್ರೆ PF ಮತ್ತೆ ಗ್ರಾಜ್ಯುಯೇಟ್ ಏನಿದೆ ಕೊಟ್ಟು ಕೈ ತೊಳ್ಕೊತಾರೆ. ಬಟ್ ಇಲ್ಲಿ ನಾವು ಇನ್ಸೂರೆನ್ಸ್ ಒಟ್ಟಿಗೆ ನಮಗೆ ಎಜುಕೇಶನ್, ಮಕ್ಕಳಿಗೋಸ್ಕರ ಎಜುಕೇಶನ್ ಕೊಡ್ತಾರೆ. ಏಕೈಕ ಕಂಪನಿ ಅಂತ ಹೇಳುವುದು ನಮ್ಮ ವಿಸ್ತಾರ್ ವೆಲ್ನೆಸ್ ಪ್ರೈವೇಟ್ ಲಿಮಿಟೆಡ್ ಸ್ನೇಹಿತರೆ. ನೆಕ್ಸ್ಟ್ ಸರ್, ವೇ ಆಫ್ ಲಿವಿಂಗ್ ಲೈಫ್, ಅಡ್ಜಸ್ಟೆಡ್ ಲೈಫ್. ಇದೆಲ್ಲರೂ ನಮ್ಗೆ ನೋಡಿದೀವಲ್ವಾ, ಅಡ್ಜಸ್ಟ್ಮೆಂಟ್ ಲೈಫ್ ಅಂದ್ರೆ ಏನು ಅಂತ. ಇಲ್ಲಿ ನೋಡಿ, ಕೂಲಿ ಕೆಲಸ ಮಾಡೋರು ಸ್ನೇಹಿತರೆ, ಇಲ್ಲಿ ಕೂಲಿ ಕೆಲಸ ಮಾಡೋರಿಗೆ ಅವ್ರಿಗೆ ಮಾರ್ನಿಂಗ್ 9 ಇಂದ 6 ಗಂಟೆವರೆಗೂನೆ ಅವ್ರಿಗೊಂದು ಪೇಶನ್ಸ್ ಇರುತ್ತೆ. ಡೈಲಿ ಕೂಲಿ ಮಾಡೋರಿಗೆ 6 ಗಂಟೆ ಆಗಿದ ತಕ್ಷಣ ಆ ಕೂಲಿ ತಗೊಂಡೋಗಿ ಅವ್ರು ಏನ್ ಖರ್ಚು ಮಾಡ್ಕೊಂಡು ಮನೆಗೆ ಏನ್ ಕೊಡ್ಬೇಕು ಅದು ಕೊಟ್ಕೊಂಡು ಹೋಗ್ತಾರೆ. 6 ಗಂಟೆ ಮೇಲೆ ನೀನು ನಿಮ್ಗೆ ₹1000 ಎಕ್ಸ್ಟ್ರಾ ಕೊಡ್ತೀನಿ 1 ಅವರ್ ಕೆಲಸ ಮಾಡಿದ್ರೆ ಅವ್ರು ಮಾಡಲ್ಲ. ಯಾಕಂದ್ರೆ ಮೈಂಡ್ ಸೆಟ್ ಆಗ್ಬಿಡುತ್ತೆ, ಬರೋದ್ರಲ್ಲಿ ನಾನು ನೆಮ್ಮದಿ ಆಗಿದ್ದೀನಿ, ಬರೋದ್ರಲ್ಲಿ ನಾನು ಜಾಸ್ತಿ ಸಂತೋಷವಾಗಿದ್ದೀನಿ ಅಂತಾರೆ. ಅದೇ ರೀತಿ ನೋಡೋದು ರೋಡ್ ಸೈಡ್ ಅಲ್ಲಾಗ್ಲಿ, ನಾವು ಸಿವೇಜ್ ನಾವು BBMP ವರ್ಕರ್ಸ್ ನೋಡ್ತಿರ್ತೀವಿ, ಎಷ್ಟು ಕಷ್ಟ ಬೀಳ್ತಿರ್ತಾರೆ. ಬಟ್ ಅವ್ರು ಏನಂದ್ರೆ ಆ ಟೈಮಿಂಗ್ಸ್ ಅಷ್ಟೇ ಅವ್ರಿಗೂ. ಮತ್ತೆ ಗಾರ್ಮೆಂಟ್ಸ್ ಲೇಡೀಸ್ ಅಷ್ಟೇ ಓಟಿಗೋಸ್ಕರ ಕೆಲಸ ಮಾಡ್ತಿರ್ತಾರೆ, ಕಷ್ಟ ಬೀಳ್ತಿರ್ತಾರೆ. ಅವ್ರಿಗೆ ಏನ್ ಗೊತ್ತಾ, ಅಮೌಂಟು ಸಾಕಾಗಲ್ಲ, ಸಂಪಾದನೆ ಯಾರಿಗೂ ಸಾಕಾಗ್ತಾ ಇಲ್ಲ. ಬಟ್ ಏನೋ ಒಂದು ಮಾಡ್ಬೇಕು, ನಾನು ಒಂದ್ ಸ್ವಲ್ಪ ಅಚೀವ್ಮೆಂಟ್ ನಾನು ಉಳಿಸ್ಕೋಬೇಕಂದ್ರೆ ನಾವು ಇಂಥ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿನ ಸೆಲೆಕ್ಟ್ ಮಾಡ್ಕೋಬೇಕು. ಪಾರ್ಟ್ ಟೈಮ್ ಆಗಲಿ ಫುಲ್ ಟೈಮ್ ಆಗ್ಲಿ ಅಂತ ಹೇಳ್ಬೋದು. ನೋಡಿ, ಅಡ್ಜಸ್ಟ್ಮೆಂಟ್ ಯಾವತ್ತೂ ಅಡ್ಜಸ್ಟ್ಮೆಂಟ್ ಅಲ್ಲಿ ಹೋಗ್ತೀವಿ. ಇವ್ರನ್ನ ಬಿಟ್ರೆ ನೆಕ್ಸ್ಟ್ ನೋಡುವ ಸ್ಯಾಟಿಸ್ಫೈಡ್ ಲೈಫ್ ಇರ್ತೀವಿ. ಇವ್ರದೇನಪ್ಪಾ, ಒಂದು ಟೀಚರ್ ಆಗ್ಲಿ, ಡಾಕ್ಟರ್ ಆಗ್ಲಿ, ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗ್ಲಿ, ಒಂದು ಅವ್ರಿಗೆ ಸ್ಯಾಲ್ರಿ ಫಿಕ್ಸ್ಡ್ ಇರುತ್ತೆ. ಮಂತ್ಲಿ 50,000 60,000 ಫಿಕ್ಸ್ ಇರುತ್ತೆ. ಅವ್ರ ಒಂದು ಕ್ಯಾಲ್ಕುಲೇಷನ್ ಏನಿರುತ್ತೆ, ನನಗೆ ತಿಂಗಳಿಗೆ 50,000 ಸಿಗ್ತಾ ಇದೆ, ನಾನು EMI ಹೋಗಿ EMI ಅದು ಇದು ಹೋಗಿ ನಾನು 5,000 10,000 ನಾನು ಉಳಿದ್ರು ಸಾಕು ಅನ್ನೋ ಮೈಂಡ್ ಸೆಟ್ ಅಡ್ಜಸ್ಟ್ಮೆಂಟ್ ಲೈಫ್ ಅಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಸಾಫ್ಟ್ವೇರ್ ಅವ್ರು ನೋಡ್ಬೋದು, ಅವ್ರ ಕೆಲ್ಸಕ್ಕೆ ಜಾಯ್ನ್ ಆದ್ಮೇಲೆ ಅವ್ರಿಗೆ ಬರೋ ಸ್ಯಾಲ್ರಿ ಫುಲ್ಲು ಮಂತ್ ಎಂಡ್ ಅಲ್ಲ, ಮಂತ್ ಸ್ಟಾರ್ಟಿಂಗ್ 15ನೇ ತಾರೀಕು ಬರಲ್ಲೇ ಫುಲ್ಲು ಕ್ಲಿಯರ್ ಆಗಿ ಅದು ಖಾಲಿ ಮಾಡ್ಕೊಂಡಿರ್ತಾರೆ. ಯಾಕಂದ್ರೆ EMI, ಮೊಬೈಲ್ EMI, ಅದು ಇದು, ಕಾರ್ EMI ಅಂದ್ಬಿಟ್ಟು ತುಂಬಾ ಮನೆ EMI ಅದೆಲ್ಲ ಕಟ್ ಆಗಿ ಲಾಸ್ಟ್ಗೆ ಅವ್ರಿಗೆ ಅದೇ ಪ್ರಾಬ್ಲಮ್ ಇರ್ತದೆ. ಆದ್ರೂ ಅವ್ರು ಏನಂದ್ರೆ ಫಿಕ್ಸ್ ಆಗಿದ್ರೆ, ಸಾಕು ನನಗೆ ನೆಮ್ಮದಿ ಆಗಿದ್ದೀನಿ, ಅವ್ರು ಬೇರೆ ಮೈಂಡ್ ಹೋಗೋದೇ ಇಲ್ಲ. ಅವ್ರಿಗೆ ಬೇರೆ ಕಡೆ ಮೈಂಡ್ ಡೈವರ್ಟ್ ಆಗಲ್ಲ. ನಾನು ಮಾಡಿದ ಕೆಲಸ ನನ್ಗೆ ಸ್ಯಾಟಿಸ್ಫೈಡ್ ಆಗಿದೆ, ಸಂತೋಷವಾಗಿದೆ, ನಾನು ಇದ್ರಲ್ಲೇ ಇರ್ತೀನಿ ಅಂತ ಫಿಕ್ಸ್ ಆಗ್ತಾರೆ. ಬಟ್ ಇಲ್ಲಿ ನೋಡ್ಬೋದು, ನೆಕ್ಸ್ಟ್ ನೋಡ್ಬೋದು ಸ್ನೇಹಿತರೆ, ವಿಷನರಿ ಲೈಫ್ ಅಂತ. ಯಾರಪ್ಪ ವಿಷನರಿ ಇಟ್ಕೊಂಡು ಕೆಲಸ ಮಾಡ್ತಾ ಇದೀವಿ? ನಾವು ಅಷ್ಟೇ ವಿಸ್ತಾರ್ ವೆಲ್ನೆಸ್ ಬಂದಿದೀವಿ. ನಮ್ದು ಒಂದು ವಿಷನ್ ಫಿಕ್ಸ್ ಮಾಡ್ಕೋಬೇಕು. ಫ್ಯೂಚರ್ ವಿಷನ್ ನಂದು ಇದೇ ರೀತಿ ಇರ್ಬೇಕು, ನಂಬಿ. ಯಾಕಂದ್ರೆ ಕಂಪನಿ ಸ್ಟ್ರಾಂಗ್ ಆಗಿದೆ, ಕಂಪನಿ ಪ್ರಾಡಕ್ಟ್ ಅಲ್ಲಿ ದಮ್ ಇದೆ. ಸೊ ಕಂಪನಿಯಲ್ಲಿ ಯಾವುದೇ ಇಲ್ಲಿಗಲ್ ಬಿಸ್ನೆಸ್ ಆಗ್ತಾ ಇಲ್ಲ, ಕಂಪನಿ ಓಡೋಗುತ್ತಂತ ಭಯನೂ ನಮ್ಗಿಲ್ಲ. ಯಾಕಂದ್ರೆ 2030ಗೆ ಇಂಡಿಯಾನ ನಂಬರ್ 1 ಮಾಡ್ಬೇಕಂತ ವಿಷನ್ ಇಟ್ಕೊಂಡು ಕೆಲಸ ಮಾಡ್ತಿರುವಂತ ಗ್ರೇಟ್ ಲೆಜೆಂಡರಿ ಇರ್ಬೋದು ನಮ್ಮ ಒಂದು ಡಾಕ್ಟರ್ ಅಫ್ಸರ್ ಹಿಂದೂಸ್ತಾನಿ ಸರ್. ನೋಡಿ, ರಿಲಯನ್ಸ್ ಆಗ್ಲಿ, ಟಾಟಾ ಸರ್ ಸ್ಟಾರ್ಟಿಂಗ್ ಅಲ್ಲಿ ಬಿಸ್ನೆಸ್ ಫೇಲ್ ಆದ್ರೂ ಮತ್ತೆ ಸಕ್ಸಸ್ ಆದ್ರು. ಇಲ್ಲಿ ನೋಡ್ಬೋದು ಮತ್ತೆ ಫೇಸ್ಬುಕ್ ಆಗ್ಲಿ, ಈಗೆಲ್ಲ ನಾವು ಫೇಸ್ಬುಕ್, ಮೀಟಾ ಇದೆಲ್ಲ ನಾವು ಇನ್ಸ್ಟಾಗ್ರಾಮ್ ಎಲ್ಲ ಎಲ್ಲಿಂದ ಯೂಸ್ ಮಾಡ್ತಾ ಇದೀವಿ? ಇವ್ರ ಕಡೆ. ಇವ್ರಿಗೊಂದು ವಿಷನರಿ ಇತ್ತು, ನಾನು ಇದನ್ನ ಕ್ರಿಯೇಟ್ ಮಾಡ್ಬೇಕು, ವರ್ಲ್ಡ್ ಪ್ರಪಂಚಕ್ಕೆ ನಾನು ಗೊತ್ತಾಗ್ಬೇಕು ಅಂತ. ಸೊ ಇವರೆಲ್ಲ ಪ್ರಪಂಚಕ್ಕೆ ಗೊತ್ತಾಗ್ತಾ ಇದಾರೆ. ಅದೇ ರೀತಿ ನಮ್ಮ ಅಹಮದ್ ಸರ್ನು ಅಷ್ಟೇ. ಯಾಕಂದ್ರೆ ದುಬೈಯಲ್ಲಿ ಹೋಗಿ ಬೆಸ್ಟ್ ವೆಲ್ನೆಸ್ 2022 ಬೆಸ್ಟ್ ವೆಲ್ನೆಸ್ ಅವಾರ್ಡ್ ಇಸ್ಕೊ ಬಂದ್ರು ಸ್ನೇಹಿತರೆ. ಸಿಂಗಾಪುರ್ ಅಲ್ಲಿ ಪ್ರೈಡ್ ಆಫ್ ನೇಷನ್ ಅವಾರ್ಡ್ ಇಸ್ಕೊ ಬಂದ್ರು ಸ್ನೇಹಿತರೆ. ಸೊ ಇವ್ರಿಗೂ ವಿಷನರಿ ಇದೆ, ಇನ್ನೂ ಟಾಪ್ ಅಲ್ಲಿ ಬೆಳಿಬೇಕಂತ. ನೆಕ್ಸ್ಟ್ ಸರ್, ಹಾಗೆ ನಮ್ಮ ವಿಸ್ತಾರ್ ವೆಲ್ನೆಸ್ ಅಲ್ಲಿ ಒಂದು ವಿಷನರಿ ಲೈಫ್ ಲೀಡ್ ಮಾಡ್ತಿರುವಂತ ಲೀಡರ್ಸ್ ಯಾರತ್ರ ನೋಡ್ಬೋದು. ಇಲ್ಲಿ ಮಹೇಶ್ ಸರ್ ಆಗ್ಲಿ, ಸಂತೋಷ್ ಸರ್ ಆಗ್ಲಿ, ಮತ್ತೆ ನಮ್ಮ ಸಂತೋಷ್ ಪಾಟೀಲ್. ಅವ್ರಿಗೊಂದು ಫಿಕ್ಸ್ ಮಾಡ್ಕೊಂಡ್ರು ವಿಸ್ತಾರ್ ಅಲ್ಲಿ. ಯಾಕಂದ್ರೆ ಫೇಲ್ಯೂರ್ ಕಂಡ ವ್ಯಕ್ತಿ ಯಾರು? ನಮ್ಮ ಸಂತೋಷ್ ಪಾಟೀಲ್ ಸರ್. ಲೈಫ್ ಅಲ್ಲಿ ಫೇಲ್ಯೂರ್ ಕಂಡ ವ್ಯಕ್ತಿ. ಅವ್ರಿಗೊಂದು ಸರಿ ಸ್ಟೋರಿ ಹೇಳಿದ್ರು ಸ್ನೇಹಿತರೆ. ಮನೆಗೆ ಹೋಗ್ತಿಲ್ವಂತೆ,
ಮನೆಗೆ ಹೋಗ್ತಿದ್ರ ರಾತ್ರಿ ಎಷ್ಟೋ 12 ಗಂಟೆ 1 ಗಂಟೆಗೆ ಮನೆಗೆ ಹೋದ್ರು ಮತ್ತೆ ಬೆಳಗ್ಗೆ ಎದ್ದು 4 ಗಂಟೆಗೆ ವಾಪಸ್ ಬರೋರು. ಅವ್ರು ಒಂದು ವಿಷನರಿ ಫಿಕ್ಸ್ ಮಾಡ್ಕೊಂಡು ವಿಸ್ತಾರ್ ವೆಲ್ನೆಸ್ ಪ್ಲಾನ್ ಕೇಳದ್ಮೇಲೆ 6 ಮಂತ್ಸ್ ಖಂಡಿತ ಕಾರ್ ತಗೊಂಡ್ ಮನೆ ಬಿಟ್ಟು ಫಾಸ್ಟೆಸ್ಟ್ ರ್ಯಾಂಕ್ ಅಚೀವರ್ ಆದ್ರು ಅವ್ರು. ಮೈಸರ್ ಇದೆಲ್ಲ ಆಗೋದಲ್ಲ ಅಂತ ಹೇಳಿದ್ರು. ಬಟ್ 90ರಿಂದ 1 ಲಕ್ಷ ಸಂಬಳ ತಗುತ್ತಂತ ಮೈಸರು ಇವತ್ತು ರೂಬಿ ಡೈಮಂಡ್ ಆಗಿ ಅಚೀವ್ ಮಾಡಿದ್ದಾರೆ. ಇನ್ ಸಂತೋಷ್ ಅವ್ರ ಬಗ್ಗೆ ಹೇಳ್ಬೇಕಾಗಿಲ್ಲ, ಅವ್ರಿಗಂತ 26 ವರ್ಷದ MD ಸಾರ್ ಜೊತೆ ಅಷ್ಟು ನೆಟ್ವರ್ಕ್ ಮಾಡಿದಂತ ಗ್ರೇಟ್ ವ್ಯಕ್ತಿ. ಬಟ್ ವಿಸ್ಟಾರ್ ವೆಲ್ನೆಸ್ ಬಂದ್ಮೇಲೆ ಆಲ್ರೆಡಿ ಕೋಟ್ಯಾಂತರ ಸಂಪಾದನೆ ಮಾಡಿದಂತ ವ್ಯಕ್ತಿ ಯಾರು ವಿಸ್ಟಾರ್ ವೆಲ್ನೆಸ್ ಬಂದ್ಮೇಲೆ ವಿಷನ್ ಇಟ್ಕೊಂಡಿದ್ದಾರೆ, ಫಸ್ಟ್ ಕಿಂಗ್ ನಾನೇ ಆಗ್ಬೇಕು ಅಂತ. ಸೊ ಅದೇ ರೀತಿ ಆ ರೀತಿ ವಿಷನರಿ ಇಟ್ಕೊಂಡು ನಾವು ಕೆಲಸ ಮಾಡ್ಬೇಕು ಸ್ನೇಹಿತರೆ. ವಿಸ್ತಾರ್ ವೆಲ್ನೆಸ್ ಕಂಪನಿ ಗ್ಯಾರಂಟಿ ಇದೆ ಅದಕ್ಕೋಸ್ಕರ. ನೆಕ್ಸ್ಟ್ ಸರ್, ಇದು ತುಂಬಾ ಇಂಪಾರ್ಟೆಂಟ್ ಇದೆ ಸ್ನೇಹಿತರೆ. ಇನ್ಕಮ್ ಪ್ಲಾನ್. ಓಕೆ, ಇದು ಏನಪ್ಪಾ ಇದು ಇನ್ಕಮ್ ಪ್ಲಾನ್ ಅಂದ್ರೆ 100% ಇಂಟು 1 ಇನ್ಕಮ್ ಯು ಅಂಡ್ ಜಾಬ್ ಇಂಟು ಜಾಬ್. ಅಂದ್ರೆ ಈಗ ನಾವು ಒಂದು ಸಂಸ್ಥೆಗೆ ಕೆಲ್ಸಕ್ಕೆ ಹೋಗ್ತಾ ಇದೀನಿ, ಒಂದು ಸಂಸ್ಥೆಗೆ ಕೆಲ್ಸಕ್ಕೆ ಹೋದ್ರೆ ನಾವು ಎಷ್ಟು ಅವರ್ ದುಡಿಬೇಕಲ್ಲಿ? ಮಿನಿಮಮ್ 8 to 9 hours ದುಡಿಲೇಬೇಕಲ್ವಾ? ನಮ್ಗೆ ಎಷ್ಟು ಇನ್ಕಮ್ ಕೊಡ್ತಾ ಇದಾರಲ್ಲಿ? ಬರೀ ಒಂದೇ ಇನ್ಕಮ್, ಸ್ಯಾಲ್ರಿ ಏನ್ ಫಿಕ್ಸ್ ಆಗಿರುತ್ತೆ ಅದೇ ಫಿಕ್ಸ್ ಕೊಡುತ್ತೆ. ಇಲ್ಲಿ ESBI ಅಂತ ಇದೆಯಲ್ಲ, ಎಂಪ್ಲಾಯ್, ಸೆಲ್ಫ್ ಎಂಪ್ಲಾಯ್, ಬಿಸ್ನೆಸ್ ಮತ್ತೆ ಇನ್ವೆಸ್ಟರ್. ಎಂಪ್ಲಾಯ್ ಕೆಲಸ ಎಲ್ರಿಗೂ ಗೊತ್ತಿದೆ, ಆಲ್ಮೋಸ್ಟ್ ಆಲ್ 90% ನಾವೆಲ್ಲ ಒಂದು ಆಫೀಸಲ್ಲಿ ಬರ್ತಾರೆ, ಒಂದು ನಮ್ದೇ ಒಂದು ಆಫೀಸಲ್ಲಿ ಆಗ್ಲಿ ಬೇರೆ ಕಡೆ ಎಲ್ಲಾದ್ರೂ ಕೆಲಸ ಮಾಡೇ ಇರ್ತೀವಿ. ನಮ್ಗೆಲ್ಲ ಗೊತ್ತಿದೆ, ಬೆಳಗ್ಗೆ ಹೋದ್ರೆ ರಾತ್ರಿ 8 ಗಂಟೆ 6 ಗಂಟೆವರೆಗೂ ಕೆಲಸ ಮಾಡ್ಲೇಬೇಕು, 8 to 9 hours ಕೆಲಸ ಮಾಡ್ಲೇಬೇಕು. ನಮಗ್ ಸಿಗ್ತಾ ಇರೋದು ಒಂದೇ ಒಂದು ಇನ್ಕಮ್, ಅದ್ರಲ್ಲಿ ನೋ ಲಿವರೇಜ್, ಅಂದ್ರೆ ನಮ್ಗೆ ಎಕ್ಸ್ಟ್ರಾ ಇನ್ಕಮ್ ಸಿಗ್ತಾ ಇರ್ಲಿಲ್ಲ. ಮತ್ತೆ ಸೆಲ್ಫ್ ಎಂಪ್ಲಾಯ್ ಎಲ್ಲ ಅಷ್ಟೇ. ಸಪೋಸ್ ನಾನು ಒಂದು ಅಂಗಡಿ ಓಪನ್ ಮಾಡಿದೀನಿ, ಬಟ್ಟೆ ಅಂಗಡಿ ಆಗ್ಲಿ, ಯಾವ್ದು ಗೋಲ್ಡ್ ಅಂಗಡಿ ಆಗ್ಲಿ, ದಿನಸಿ ಅಂಗಡಿ ಆಗ್ಲಿ, ಯಾವ್ದೇ ಒಂದು ಅಂಗಡಿ ಓಪನ್ ಮಾಡ್ಲಿ, ಬೆಳಗ್ಗೆ ವ್ಯಾಪಾರಕ್ಕೆ ಬಂಡವಾಳ ಹಾಕಿರ್ತೀವ ಇಲ್ಲ, ಐಟಮ್ಸ್ ತರಕ್ಕೆ ಬೆಳಗ್ಗೆ ಎದ್ದು ಹೋಗ್ಬೇಕು ಮತ್ತೆ ತಂದು ಹಾಕ್ಬೇಕಾ? ಸೊ ಇಲ್ಲಿ ಸೆಲ್ಫ್ ಎಂಪ್ಲಾಯ್ ಅಷ್ಟೇ. ಎಂಪ್ಲಾಯಿಗೂ ಸೆಲ್ಫ್ ಎಂಪ್ಲಾಯ್ ವ್ಯತ್ಯಾಸ ಏನಂದ್ರೆ, ಎಂಪ್ಲಾಯ್ ಬಂದು ಇನ್ನೊಬ್ರು ಕೆಲಸ ಮಾಡ್ತಿರ್ತಾರೆ, ಬಟ್ ಸೆಲ್ಫ್ ಎಂಪ್ಲಾಯ್ ಬಂದು ತಾನೇ ಒಂದು ಕೆಲಸವನ್ನ ಸೃಷ್ಟಿ ಮಾಡ್ಕೊಂಡು ಅವರು ಬೆಳಗ್ಗೆ ಎದ್ರೆ ಸಂಜೆವರೆಗೂ ಅಂಗಡಿಯಲ್ಲಿ ಕೂರ್ಬೇಕು, ಅವ್ರದ್ದೇ ಕೆಲಸ ಮಾಡ್ಬೇಕು, ಅವರೇ ಮತ್ತೆ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಬರ್ಬೇಕಾಗಿದೆ. ಮತ್ತೆ ಏನ್ ಐಟಮ್ಸ್ ಇಲ್ಲ ಏನಿಲ್ಲ ಅದನ್ನೆಲ್ಲ ಪ್ಲಾನ್ ಮಾಡ್ಕೊಂಡು ಅವರೇ ತರ್ಸ್ಕೋಬೇಕಾಗಿದೆ. ಸೊ ಇಲ್ಲೂ ಅಷ್ಟೇ, ಅವರ ಒಂದು ಸಂಪಾದನೆನು ಅಷ್ಟರಲ್ಲೇ ಇರುತ್ತೆ, ಒಂದೇ ಇನ್ಕಮ್ ಆಗಿರುತ್ತೆ ಸ್ನೇಹಿತರೆ. ಯಾಕಂದ್ರೆ ಒಂದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ ಅವರು. ಅಲ್ಲಿ ಎಂಪ್ಲಾಯ್ ಕೆಲಸದ ಮೇಲೆ ಡಿಪೆಂಡ್ ಆಗುತ್ತೆ, ಸೆಲ್ಫ್ ಎಂಪ್ಲಾಯ್ ಒಂದೇ ಬಿಸ್ನೆಸ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಸೊ ಅವ್ರಿಗೂ ಅಷ್ಟೇ, ಇಲ್ಲಿ ಅವ್ರಿಗೆ ಎಕ್ಸ್ಟ್ರಾ ಇನ್ಕಮ್ ಬರಲ್ಲ, ಯಾಕಂದ್ರೆ ಟೈಮ್ ಎಲ್ಲ ಅಲ್ಲೇ ವೇಸ್ಟ್ ಆಗ್ತಾ ಇದೆ. ಬಟ್ ಹಾಗಲ್ಲ ಸ್ನೇಹಿತರೆ. ಬಟ್ ಬಿಸ್ನೆಸ್ ಮ್ಯಾನ್ ನೋಡ್ಬೇಕು, ಒಂದು ಬಿಸ್ನೆಸ್ ಓನರ್ಸ್ ಹೇಗಿರ್ತಾರೆ ಅಂದ್ರೆ 1%, ಅಂದ್ರೆ ಒಂದು ಎಂಪ್ಲಾಯ್ ಇರೋ ಜಾಗದಲ್ಲಿ ಅವ್ರು ಏನ್ ಮಾಡ್ತಾರೆ, 100 ಜನ ಎಂಪ್ಲಾಯ್ಸ್ ತಗೋತಾರೆ, 100 ಮೆಂಬರ್ಸ್ ಎಂಪ್ಲಾಯ್. ನಾನು ಫಾರ್ ಎಕ್ಸಾಂಪಲ್ ಕೇಶವಮೂರ್ತಿ ಸರ್ 10th ರ್ಯಾಂಕ್ ಆದ್ಮೇಲೆ ಒಂದು ಕಂಪನಿ ಗವರ್ಮೆಂಟ್ಸ್ ಏನು ಸ್ಟಾರ್ಟ್ ಮಾಡ್ತಾರೆ. ಕೇಶವಮೂರ್ತಿ ಸರ್ ಒಬ್ಬರೇ ಅಲ್ಲಿ ಕೆಲಸ ಮಾಡಕ್ಕಾಗತ್ತಾ? ಯಾಕಂದ್ರೆ ಮನಿ ಮಲ್ಟಿಪಲ್ ಮಾಡ್ಬೇಕಂದ್ರೆ ಅವ್ರಿಗೆ ಬಿಸ್ನೆಸ್ ಮೈಂಡ್ ಇರುತ್ತೆ. ಸೊ ಬಿಸ್ನೆಸ್ ಮೈಂಡ್ ಇದ್ದಾಗ ಸೊ ಅಲ್ಲಿ ಏನ್ ಮಾಡ್ತಾರೆ, ಅವ್ರ ಒಬ್ರು ಅಲ್ಲಿ ಮ್ಯಾನೇಜ್ ಮಾಡ್ತಿರ್ತಾರೆ, ಇನ್ವೆಸ್ಟ್ ಮಾಡ್ತಿರ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ಅವ್ರ ಏನ್ ಮಾಡ್ತಾರೆ, 100 ಜನನ ಎಂಪ್ಲಾಯೀಸ್ ನ ಅಲ್ಲಿ ಜಾಯಿನ್ ಮಾಡಿಸ್ಕೋತಾರೆ ಸ್ನೇಹಿತರೆ. ಸೊ ಇಲ್ಲಿ ಒಬ್ರು ಮಾಡೋ ಕೆಲಸ ಅವರಿಗೆ ಒಬ್ರು ಒಂದ್ ದಿವಸಕ್ಕೆ 8 hour, ನೆಕ್ಸ್ಟ್ ಇದ್ರಲ್ಲಿ ಹೇಳ್ತೀನಿ ನಾನು. ಸೊ ಹಿಂಗೆ ಇದು ಬಿಸ್ನೆಸ್ ಮ್ಯಾನ್ ಮಾಡೋದು. ಅವ್ರದೇ ಅದು ಓನ್ ಸಿಸ್ಟಮ್ ಇರುತ್ತೆ. ಪೀಪಲ್ ವರ್ಕ್ ಫಾರ್ ಯು ಅಷ್ಟೇ. ಅವರು ನಮಗೋಸ್ಕರ ನಾವೇನ್ ಎಂಪ್ಲಾಯ್ಸ್ ನ ಕ್ರಿಯೇಟ್ ಮಾಡಿ ಅವ್ರು ನಮಗೋಸ್ಕರ ಕೆಲಸ ಮಾಡ್ತಿರ್ತಾರೆ. ಬಟ್ ಅವ್ರಿಗೆಲ್ಲ ನಾವು ಕೊಡೋದು ಒಂದೊಂದ್ ಸಂಬಳನೇ. ಬಟ್ ಒಬ್ರು ಮಾಡೋ ಕೆಲ್ಸನ ಒಬ್ರಿಂದ ಆಗಲ್ಲ. ಅವ್ರ ಏನ್ ಮಾಡ್ತಾರೆ, 100 ಜನನ ಇಲ್ಲಿ ತಗೋತಾರೆ, 100 ಜನದಿಂದ ಎಕ್ಸ್ಟ್ರಾ ಲಿವರೇಜ್ ಸಿಗುತ್ತೆ ಅವ್ರಿಗೆ. ಮತ್ತೆ ಇನ್ವೆಸ್ಟರ್ಸ್ ಏನ್ ಮಾಡ್ತಾರೆ ಅಂದ್ರೆ, ಅವ್ರು ಯಾವ ಕಂಪನಿನೂ ಓಪನ್ ಮಾಡಲ್ಲ ಸ್ನೇಹಿತರೆ, ಯಾವ ಸಿಸ್ಟಮ್ ಕಂಪನಿ ಓಪನ್ ಮಾಡಲ್ಲ, ಒಂದು ಅಂಗಡಿ ಓಪನ್ ಮಾಡಲ್ಲ, ಏನು ಮಾಡಲ್ಲ. ಅವ್ರು ಏನ್ ಮಾಡ್ತಾರೆ, ಒಂದು ಸಂಸ್ಥೆಯ ಮೇಲೆ, ಫಾರ್ ಎಕ್ಸಾಂಪಲ್ ಟಾಟಾ ಆಗ್ಲಿ, ಬಿರ್ಲಾ ಆಗ್ಲಿ, ಅಥವಾ ರಿಲಯನ್ಸ್ ಆಗ್ಲಿ, ಈ ಶೇರ್ ಮಾರ್ಕೆಟಿಂಗ್ ಇದೆಯಲ್ಲ, ಆ ರೀತಿ ಇವ್ರು ಏನ್ ಮಾಡ್ತಾರೆ, 20% ಶೇರು, 30% ಶೇರು, 40% ಶೇರ್ ಅಂತ ಆ ಕಂಪನಿ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ಅವರು. ಕಂಪನಿ ಮೇಲೆ ಇಲ್ಲಿ ಎಂಪ್ಲಾಯಿಗೆ ಏನಾಯ್ತು ಅಂತ, ಎಂಪ್ಲಾಯೀಸ್ ಇದಾರ ಇಲ್ವಾ ಅವ್ರಿಗೆ ಬೇಕಾಗಿಲ್ಲ, ಪ್ರಾಡಕ್ಟ್ ಹೋಗ್ತಾ ಇದೆ ಅವ್ರಿಗೆ ಬೇಕಾಗಿಲ್ಲ, ಕಂಪನಿ ಲಾಸ್ ಅಲ್ಲಿ ಇದೆ ಪ್ರಾಫಿಟ್ ಇಲ್ಲ ಅವ್ರಿಗೆ ಬೇಕಿಲ್ಲ. ಅವ್ರು ಇನ್ವೆಸ್ಟ್ ಮಾಡಿರ್ತಾರೆ, ಇಷ್ಟು ಶೇರ್ ಆ ಕಂಪನಿಯಲ್ಲಿ ಎಷ್ಟು ಶೇರ್ ಬರುತ್ತೋ ಅಷ್ಟು ಶೇರು ಇನ್ವೆಸ್ಟರ್ಸ್ಗೆ ಹೋಗ್ತಿರುತ್ತೆ. ಸೊ ಇಲ್ಲಿ ನಾವು ತಿಳ್ಕೊಬೇಕಾದ್ರೆ ಎಂಪ್ಲಾಯ್ ಆಗಿರ್ತಾರೆ, ಸೆಲ್ಫ್ ಎಂಪ್ಲಾಯ್ ಆಗಿ ಇರ್ತಾರೆ. ಯಾವಾಗ ಬಿಸ್ನೆಸ್ ಮೈಂಡೆಡ್ ಬರ್ತೀವಿ, ಯಾವಾಗ ಇನ್ವೆಸ್ಟರ್ ಆಗ್ತೀವೋ ಆವಾಗ ನಾವು ಬೆಳೆಯಕ್ಕೆ ಸಾಧ್ಯತೆ ಅಂತ ನಮ್ಮ ಒಂದು ಹೊಸದಾಗಿ ಬಂದ ಸ್ನೇಹಿತರಿಗೆ ಇದನ್ನ ಎಕ್ಸ್ಪ್ಲೈನ್ ಮಾಡ್ಬೇಕಾಗಿದೆ. ಓಕೆ ನೆಕ್ಸ್ಟ್ ಸರ್.
ಹೌದಪ್ಪ, ರಿಸ್ಕ್ ಇನ್ವಾಲ್ವ್ ಇನ್ ಜಾಬ್ ಅಂಡ್ ಬಿಸ್ನೆಸ್ ಇದೆಯಲ್ವಾ. ಜಾಬ್ ಏನೇನ್ ಬೇಕಿದೆ, ಜಾಬ್ ರಿಕ್ವೈರ್ಮೆಂಟ್ ಬೇಕಿದೆ, ಎಜುಕೇಶನ್ ಬೇಕಿದೆ, ಟೈಮ್ ಫಂಕ್ಷನ್ಟಿ ಬೇಕಿದೆ, ಫಾಲೋಯಿಂಗ್ ಆರ್ಡರ್ಸ್ ಬೇಕು, ಸ್ಕಿಲ್ ಬೇಕು. ಹೌದಲ್ವಾ ಸ್ನೇಹಿತರೆ? ಎಜುಕೇಶನ್ ಇದ್ದಿದ್ರೆ ಎಲ್ಲ ಜಾಬ್ ಸಿಗ್ತದ. ಒಂದು 75ರಲ್ಲಿ ಇತ್ತು ಎಂಪ್ಲಾಯ್ಸ್ ಸಿಗ್ತಾ ಇಲ್ಲ ಅಂದ್ಬಿಟ್ಟು ಎಲ್ಲಿಂದ ಕರ್ಕೊಂಡ್ ಬಂದು ಅವ್ರನ್ನ ಜಾಬ್ಗೆ ಜಾಯಿನ್, ಎಜುಕೇಶನ್ ಇರ್ಲಿ ಇಲ್ಲದೆ ಇರ್ಲಿ ಅವ್ರ ಎಜುಕೇಶನ್ ತಕ್ಕಂಗೆ ಕೆಲಸ ಕೊಡ್ತಿದ್ವಿ ಸ್ನೇಹಿತರೆ. ಈಗ ಇಂಜಿನಿಯರ್ಸ್ ಮುಗಿಸ್ಕೊಂಡಿದ್ದಾರೆ, ಡಾಕ್ಟರ್ಸ್ ಆಗಿದ್ದಾರೆ, ಡಿಗ್ರೀಸ್ ಮುಗಿಸಿದ್ದಾರೆ, ಡಬಲ್ ಡಿಗ್ರಿ ಮಾಡಿದ್ದಾರೆ, ಯಾರಿಗಾದ್ರು ಜಾಬ್ ಸಿಗ್ತಾ ಇದೆಯಾ ಈಗ? ಇಲ್ಲ. ಸೊ ಈಗ ಎಜುಕೇಶನ್ ಇದ್ದವ್ರಿಗೂ ಜಾಬ್ ಸಿಗ್ತಾ ಇಲ್ಲ. ಅವಾಗ ಎಜುಕೇಶನ್ ಇದ್ದಾಗ ಮಾತ್ರ ಜಾಬ್ ಕಂಪಲ್ಸರಿ ಸಿಗುತ್ತೆ, ಯಾವ್ದೋ ಒಂದು ಜಾಬ್ ಸಿಗುತ್ತೆ. ಬಟ್ ಟೈಮ್ ಫಂಕ್ಷನ್ಟಿ ಮೇನ್ ಇಂಪಾರ್ಟೆಂಟ್. ಇವತ್ತು 7:50ಗೆ ನಮ್ಮ ಝೂಮ್ ಮೀಟಿಂಗ್ ಇದೆ, ಬಹಳಷ್ಟು ಜನ 8:15 8:10 ಜಾಯಿನ್ ಆಗಿದ್ದಾರೆ. ಅದೇ ಒಂದು ಸಂಸ್ಥೆಯಲ್ಲಿ ನಾವು ಕೆಲಸ ಮಾಡಿದ್ರೆ ಟೈಮ್ ಫಂಕ್ಷನ್ ಹೋಗ್ಲೇಬೇಕಾ? ಇಲ್ಲಾಂದ್ರೆ ಈಗ ಏನ್ ಮಾಡಿದ್ರೆ ಆಗೆಲ್ಲ ಸೈನ್ ಮಾಡೋದು ಬುಕ್ ಅಲ್ಲಿ, ಈಗ ಥಂಬ್ ಇಂಪ್ರೆಷನ್ ಅಲ್ಲಿ ಕೊಟ್ಟ ತಕ್ಷಣ ಏನಾಗುತ್ತೆ, ನಾವ್ ಯಾವ ಟೈಮ್ ಬಂದಿದೀವಿ, ಯಾವ ಟೈಮ್ ಹೊರಗಡೆ ಹೋಗಿದೀವಿ, ಯಾವ ಟೈಮ್ಗೆ ಹೊರಗಡೆ. 1/2 hour ಕಟ್ ಮಾಡ್ತಾರೆ ಸ್ನೇಹಿತರೆ. 10 ನಿಮಿಷ ಲೇಟ್ ಆದ್ರೆ ನಾವ್ ಮಾಡಿದೀನಿ ಕೆಲ್ಸನ, 10 minutes ಲೇಟ್ ಆದ್ರೆ 1/2 hour ಡಿಡಕ್ಟ್ ಆಗುತ್ತೆ. ಸೊ ಮತ್ತೆ ಇಲ್ಲಿ ಫಾಲೋಯಿಂಗ್ ಆರ್ಡರ್ಸ್ ನೋಡಿ. ಫಾಲೋಯಿಂಗ್ ಆರ್ಡರ್ಸ್ ಅಂದ್ರೆ ಏನು? ನಾವು ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತೀವಿ, ನನ್ ಮೇಲೆ ಒಂದು ಸೂಪರ್ವೈಸರ್ ಇರ್ತಾನೆ, ಸೂಪರ್ವೈಸರ್ ಮ್ಯಾನೇಜರ್ ಇರ್ತಾನೆ, ಮ್ಯಾನೇಜರ್ ಮೇಲೆ ಬಾಸ್ ಇರ್ತಾರೆ. ಹೌದಲ್ವಾ? ಇವರೆಲ್ಲ ಏನ್ ಹೇಳಿದ್ರು ಅದನ್ನ ನಾವ್ ಮಾಡ್ಲೇಬೇಕು. ಇವತ್ತು ಈ ಕೆಲಸ ಮುಗಿಸ್ಬಿಟ್ಟೆ ಹೋಗ್ಬೇಕಂದ್ರೆ ಅದು ಎಷ್ಟೊತ್ತಾಗ್ಲಿ ನಾವ್ ಮುಗಿಸ್ಬಿಟ್ಟೆ ಅಲ್ವ. ಮತ್ತೆ ಆ ಕೆಲಸ ಮಾಡಕ್ಕೆ ಸ್ಕಿಲ್ಸ್ ಬೇಕಲ್ಲ ಸ್ನೇಹಿತರೆ. ನಮ್ಮಲ್ಲಿ ಟ್ಯಾಲೆಂಟ್ ಬೇಕಿದೆ. ಆ ಕೆಲ್ಸದ ಬಗ್ಗೆ ತಿಳ್ಕೊಂಡು ಆ ಕೆಲಸ ಮಾಡಕ್ಕೆ ನೈಪುಣ್ಯತೆ ನಮ್ಗೆ ಬೇಕಾಗಿದೆ. ಹೌದಲ್ವಾ? ಸೊ ಆಗ್ಲೇ ಜಾಬ್ ಅಲ್ಲಿ ನಾವು ಸಕ್ಸಸ್ ಆಗ್ತೀವಿ. ಬಟ್ ಒಂದೇ ಸ್ಯಾಲ್ರಿ ಕೊಡ್ತಾರೆ. ಬಟ್ ಬಿಸ್ನೆಸ್ ತಗೊಂಡಾಗ ಇದ್ರಲ್ಲೂ ನಮ್ಗೆ ರಿಸ್ಕ್ ಇದೆ. ಬಿಸ್ನೆಸ್ ರಿಕ್ವೈರ್ಮೆಂಟ್ ಏನಿದೆ, ಇನ್ವೆಸ್ಟ್ ಮಾಡ್ಬೇಕು. ಅಂಗಡಿ ಆಗ್ಲಿ, ಹೋಟೆಲ್ಸ್ ಆಗ್ಲಿ, ಯಾವುದೇ ಒಂದು ಬಿಸ್ನೆಸ್ ನಾವು ಮಾಡಾಗ ಇನ್ವೆಸ್ಟ್ ಮಾಡ್ಲೇಬೇಕು. ಅದ್ರಲ್ಲಿ ರಿಸ್ಕ್ ಇದ್ದೇ ಇರುತ್ತೆ. ಏನಪ್ಪಾ ರಿಸ್ಕ್? ಯಾವುದೇ ಮಾಡಿದ್ರು ಅಲ್ಲಿ ಪ್ರಾಡಕ್ಟ್ ಖಾಲಿ ಆಗ್ತದ್ರೆ, ಮತ್ತೆ ಐಟಮ್ಸ್ ಖಾಲಿ ಆಗ್ತದ್ರೆ, ಐಟಮ್ಸ್ ತಗೊಳಕ್ಕೆ ಮತ್ತೆ ಇನ್ವೆಸ್ಟ್ ಮಾಡ್ಲೇಬೇಕು. ಸೊ ಯಾವ್ದೇ ಒಂದು ಬಿಸ್ನೆಸ್ ಮಾಡಿದಾಗ 3 years ವರ್ಗು ಪ್ರಾಫಿಟ್ ಕಾಣಲ್ಲ ಸ್ನೇಹಿತರೆ. 3 years ಆದ್ಮೇಲೆ ಸ್ವಲ್ಪ ಪ್ರಾಫಿಟ್ ಕಾಣು. 5 yearsಗೆ ಫುಲ್ ಪ್ರಾಫಿಟ್. ಮತ್ತೆ ಇದ್ರಲ್ಲಿ ಏನ್ ರಿಸ್ಕ್ ಅಂದ್ರೆ, ಇವತ್ತು ನಾವೊಂದು ಹೋಟೆಲ್ ಓಪನ್ ಮಾಡಿದೆ ಇಲ್ಲಿ KRಪುರಂ ಅಲ್ಲಿ. ಆಗ ನಾವು ಬರೀ 2 ಹೋಟ್ಲ್ ಇದೆ, ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಇದೆ. ಜನ ಏನ್ ಮಾಡ್ತಾರೆ ಅಂದ್ರೆ, ಬೇರೆಯವ್ರು ಯಾರಿಲ್ಲ, ನಮ್ಮ ರಿಲೇಷನ್ ಫ್ಯಾಮಿಲಿ ಮೆಂಬರ್ಸ್ ಏನ್ ಮಾಡ್ತಾರೆ, ಅವ್ನ ಬಿಸ್ನೆಸ್ ಚೆನ್ನಾಗ್ ಆಗ್ತಾ ಇದೆ, ಅವನಿಗೆ ಹೋಗಿ ನಾವು ಒಂದು ಓಪನ್ ಮಾಡೋಣ. ಅದು ಎಲ್ಲೋ ಓಪನ್ ಮಾಡಲ್ಲ, ಬಂದು ನಮ್ಮ ಏರಿಯಾದ ಅದೇ ಪ್ಲೇಸ್ ಅಲ್ಲಿ ಓಪನ್ ಮಾಡ್ತಾರೆ ನಮ್ ಕಾಂಪಿಟೇಟರ್ ಆಗಿ. ಸೊ ಬಿಸ್ನೆಸ್ ಅಲ್ಲಿ ಕಾಂಪಿಟೇಷನ್ ಜಾಸ್ತಿ ಇದೆ ಅಲ್ವಾ? ಯಾಕೆ ನಮ್ಮ ನೆಟ್ವರ್ಕ್ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಕಾಂಪಿಟೇಷನ್ ಇಲ್ವಾ? MI ಇದೆ, ASWPL ಇದೆ, ಮೋದಿ ಕೇರ್ ಇದೆ, ಇವೆಲ್ಲ ಕಾಂಪಿಟೇಷನ್ ನಡೀತಾ ಇದೆ. ಅದಕ್ಕೆ ಹೇಳೋದು MD ಸರ್, ಇಂಡಿಯಾನ 2030ಗೆ ಟಾಪ್ 1 ಅಲ್ಲಿ ನಮ್ದಿರ್ಬೇಕು ಅಂತ. ಈಗ ನಾವು 9th or 10th ಪ್ಲೇಸ್ ಅಲ್ಲಿ ಇದೀವಿ. ಬಟ್ 2030ಗೆ ಹೋಗುತ್ತೆ ನಂಬರ್ 1 ಪ್ಲೇಸ್ಗೆ. ಸೊ ಕಾಂಪಿಟೇಷನ್ ಇಲ್ದ ಬಿಸ್ನೆಸ್ ಇಲ್ಲ. ಮತ್ತೆ ಟೈಮ್ ಮತ್ತೆ ಟ್ಯಾಲೆಂಟ್ ಬೇಕೇ ಬೇಕಿಲ್ಲಿ. ಬಿಸ್ನೆಸ್ ವ್ಯಾಪಾರ ಮಾಡಕ್ಕೆ ಈಗ ಚಿಕ್ಕಪೇಟ್ಗೆ ಎಷ್ಟೋ ಹೆಣ್ಮಕ್ಳು ಹೋಗ್ತಿರ್ತೀರಪ್ಪ ಅಲ್ವಾ? ಅವ್ನು ಎಷ್ಟು, ನೀವು ಯಾವ ರೇಂಜ್ ತಗೋತೀರಾ ಅಂತ ಕೇಳ್ತಾನ. ಅವ್ನು ಹೋಗಿದ ತಕ್ಷಣ ಯಾವ ರೇಂಜ್ ಅಲ್ಲಿ ಬೇಕು ಅಂತ. ಆ ರೇಂಜ್ ತಕ್ಕನಂಗೆ ಅವ್ನ ಮಾತು ಇರುತ್ತೆ, ಅವ್ನ ಟ್ಯಾಲೆಂಟ್ ಇರುತ್ತೆ. ಅದನ್ನ ಹೆಂಗಾದ್ರೂ ಅವ್ರ ಕೈಲಿ ಎಕ್ಸ್ಪ್ರೆಸ್ ಮಾಡ್ಸಕ್ಕಂತ. ಸೊ ಟ್ಯಾಲೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ನೆಕ್ಸ್ಟ್ ಸರ್, ಆಗ್ಲೇ ಹೇಳಿದ್ರೆ ಟೈಮ್ ಇಸ್ ಮನಿ, ಟೈಮ್ ಇನ್ಕ್ರೀಸಸ್, ಇನ್ಕಮ್ ಇನ್ಕ್ರೀಸಸ್ ಅಂತ. ಯಾವತ್ತು ಟೈಮ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಒಂದು ಬಾರಿ ಕಳೆದ ಸಮಯ ಮತ್ತೆ ನಮ್ಗೆ ಸಿಗಲ್ಲ ಸ್ನೇಹಿತರೆ. ಸೊ ಟೈಮ್ ನ ಹೇಗ್ ಇನ್ಕ್ರೀಸ್ ಮಾಡ್ಕೋಬೇಕು, ಇನ್ಕಮ್ ನ ಹೇಗ್ ಇನ್ಕ್ರೀಸ್ ಮಾಡ್ಬೇಕು ಅಂತ ಈ ಟೇಬಲ್ ಅಲ್ಲಿ ನೋಡ್ಬೋದು. ಜಾಬ್ ಓರಿಯೆಂಟೆಡ್ ಟೈಮ್ ಹೆಂಗಿರುತ್ತೆ? ಒಂದ್ ದಿವಸಕ್ಕೆ ನಾನು 10 hour ಕೆಲಸ ಮಾಡಿದ್ರೆ ತಿಂಗಳಿಗೆ 26 ದಿನ ಕೆಲಸ ಮಾಡ್ತೀನಿ. 4 ಸಂಡೇ ರಜೆ ಅಲ್ವಾ? ಸೊ 26 ದಿನ ಇಂಟು 10 hour ಎಷ್ಟಾಯ್ತು ಸ್ನೇಹಿತರೆ? 260 hour ಆಯ್ತು. ಇದು ಒಂದು ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಯಾಕಂದ್ರೆ ನಾವು ಕೆಲವು ಕಡೆ ಕೆಲಸ ಮಾಡ್ತಿರ್ತೀವಲ್ಲ, ಅದಕ್ಕೋಸ್ಕರ. ಸೊ 260 hour ಒಂದ್ ವರ್ಷಕ್ಕೆ ಎಷ್ಟಾಯ್ತು? 3120 hour ಒಂದು ವರ್ಷದಲ್ಲಿ ನಾವು ಕೆಲಸ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ 40 ವರ್ಷ ನಾವು ಕೆಲಸ ಮಾಡಿದೀವಿ ಅಂದ್ರೆ ಟೋಟಲಿ ಇನ್ಕಮ್ ಆಗಿರುತ್ತೆ 1,24,800 hour ನಾವು ಕೆಲಸ ಮಾಡ್ತೀವಿ. ಇಲ್ಲಿ ನೋಡ್ಬೋದು, ಒಂದು ನಾರ್ಮಲ್ ಪರ್ಸನ್ ವರ್ಕ್ ಫಾರ್ ಅರ್ನಿಂಗ್ ಮನಿ ಅಷ್ಟೇ. ನಾವು ಇಲ್ಲಿ ಫಸ್ಟ್ ಟೇಬಲ್ ಏನಿದೆ, ಆ ಅವ್ರು ಏನ್ ಮಾಡ್ತಿದಾರೆ, ದುಡ್ಡುಗೋಸ್ಕರ ನಾವು ದುಡಿತಿದೀವಿ. ಬಟ್ ಅದು ಸ್ಯಾಟಿಸ್ಫೈಡ್ ಲೈಫ್ ಆಗಲ್ಲ ಅಲ್ವಾ? ಈಗಿನ ಪರಿಸ್ಥಿತಿಯಲ್ಲಿ ನಾವು ತುಂಬಾ ಎಷ್ಟೇ ಇನ್ಕಮ್ ಬಂದ್ರು ಅಲ್ಲಿಗೆ, ಯಾಕಂದ್ರೆ ಎಲ್ಲ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ನಾವು ಹೇಳ್ಬೋದು ಟೈಮ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಬಟ್ ಇಲ್ಲಿ ಬಿಸ್ನೆಸ್ ಓರಿಯೆಂಟೆಡ್ ಟೈಮ್ ಅವ್ರ ಮೈಂಡ್ ಹೇಗಿರುತ್ತೆ ನೋಡಿ. ಒಂದ್ ಎಂಪ್ಲಾಯ್
ಒಂದ್ ದಿವಸಕ್ಕೆ 8 ಅವರ್ ದುಡಿದ್ರೆ ದೊಡ್ಡ ದೊಡ್ಡ ಸಂಸ್ಥೆ ಈಗೆಲ್ಲ ರೋಬೋಸ್ ಬರ್ತಾ ಇದೆ ಸ್ನೇಹಿತರೆ, ಎಲ್ಲ ಮತ್ತೆ ಹೇಳ್ತೀನಿ. ದೊಡ್ಡ ದೊಡ್ಡ ಸಂಸ್ಥೆಯಲ್ಲಿ 1 ಲಕ್ಷ ಜನ 2 ಲಕ್ಷ ಜನ ಎಂಪ್ಲಾಯ್ಸ್ ಇರ್ತಾ ಇದ್ರು ಅಲ್ವಾ. ಸೊ ಆ ಒಂದು ಸಂಸ್ಥೆಯ ಯಜಮಾನಿಗೆ 1 ಲಕ್ಷ ಜನ, ಎಕ್ಸಾಂಪಲ್ ಹೇಳ್ತಾ ಇರೋದು ಟಾಟಾ ರಿಲಯನ್ಸ್ ತಗೊಳ್ಳಿ, 1 ಲಕ್ಷ ಜನ ದಿನಕ್ಕೆ 8 ಅವರ್ ದುಡಿದ್ರೆ ಯಜಮಾನಿಗೆ ಎಷ್ಟು ಅವರ್ ಸಿಕ್ತು? 8 ಲಕ್ಷದ ಅವರು ಅವ್ರಿಗೆ ಸಿಕ್ತು. ಇದು ಬಿಸ್ನೆಸ್ ಮ್ಯಾನ್ ಯಾವತ್ತು ಅವ್ರ ಟೈಮ್ ನ ಹೆಂಗ್ ಇನ್ಕ್ರೀಸ್ ಮಾಡ್ಕೋತಾನೆ, ಎಂಪ್ಲಾಯ್ಸ್ ನ ಇನ್ಕ್ರೀಸ್ ಮಾಡ್ಕೋತಾ ಇದಾರೆ. ಸೊ ಅದಕ್ಕೆ ಅವರೆಲ್ಲ ಸಕ್ಸಸ್ ಯಾಕೆ ಆಗ್ತಾ ಇದಾರೆ? 95% ಬರೀ 9% ಮಾತ್ರ ಇಂಡಿಯನ್ದಲ್ಲಿ ಸಕ್ಸಸ್ ಬಿಸ್ನೆಸ್ ಮ್ಯಾನ್ಸ್ ಇದಾರೆ. ಯಾಕಂದ್ರೆ ಅವ್ರ ಥಿಂಕಿಂಗ್ ಆಗಿರುತ್ತೆ, ಇನ್ಕ್ರೀಸ್ ಮಾಡ್ಬೇಕು. ನೋಡಿ, ಒಂದ್ ಏರಿಯಾದಲ್ಲಿ ಸಪೋಸ್ ನಾನು ಬಿಗ್ ಬಜಾರ್ ಓಪನ್ ಮಾಡಿದೆ, ಒಂದೇ ಏರಿಯಾದಲ್ಲಿ ಸಾಕಲ್ಲ ಬಿಗ್ ಬಜಾರ್. ಫಾರ್ ಎಕ್ಸಾಂಪಲ್ ಡಿ ಮಾರ್ಟ್ ಎಲ್ಲ ಕಡೆ ಇದೆ, ಅವನು ಇನ್ಕ್ರೀಸ್ ಮಾಡ್ಕೋತಾ ಇದ್ದಾನೆ. ಬಿಸ್ನೆಸ್ ಓರಿಯೆಂಟೆಡ್ ಟೈಮ್ ಅದು. ಆ ಬಿಸ್ನೆಸ್ ಹೆಂಗ್ ಇನ್ಕ್ರೀಸ್ ಮಾಡ್ಕೋಕ ಆ ರೀತಿ ಅನ್ಕೋತಿದ್ದ. ಸೊ ಸಕ್ಸಸ್ ಪರ್ಸನ್ ಆಲ್ವೇಸ್ ವರ್ಕ್ ಫಾರ್ ಇನ್ಕ್ರೀಸಿಂಗ್ ಟೈಮ್. ಸೊ ನಾವು ಟೈಮ್ ನ ಇನ್ಕ್ರೀಸ್ ಮಾಡ್ಕೊಂಡಾಗ, ಸಮಯನ ಇನ್ಕ್ರೀಸ್ ಮಾಡ್ಕೊಂಡಾಗ, ನಮ್ಮ ವಿಸ್ತಾರ ಸಮಯ ಏನಲ್ಲಿ ಒಂದು ಒಳ್ಳೆ ಟೀಮ್, ಒಂದು 10 ಜನದ ಒಂದು ಟೀಮ್, ಇಲ್ಲ 5 ಜನದ ಒಂದು ಟೀಮ್ ಮಾಡ್ಕೊಂಡು ನೀವು ಫೀಲ್ಡ್ ಮಾಡ್ತಿದ್ಯಲ್ಲ, ಆ ಫೀಲ್ಡ್ ವರ್ಕ್ ನ ಅವ್ರು ಕಳಿಸಿ, ಅವರು ದಿನ 5 ಅವರ್ ಕೆಲಸ ಮಾಡಿದ್ರೆ ನಿಂಗೆ 5 × 5 25 ಅವರ್ ನೀವು ಒಬ್ಬನಿಗೆ ಸಿಗ್ತಾ ಇರೋದು ಅಲ್ವಾ. ಸೊ ಆ ಸಕ್ಸಸ್ ಪರ್ಸನ್ ಯಾವತ್ತೂ ಟೈಮ್ ಇನ್ಕ್ರೀಸ್ ಮಾಡ್ಕೋಬೇಕು. ಟೈಮ್ ಇನ್ಕ್ರೀಸ್ ಆಯ್ತಂದ್ರೆ ಬಿಸ್ನೆಸ್ ಅಲ್ಲಿ ಆಟೋಮೆಟಿಕ್ ಇನ್ಕಮ್ ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್ ಸರ್. ಆಯ್ತು ಸರ್, ನಿಮ್ ಪ್ರಾಡಕ್ಟ್ ತುಂಬಾ ಕಾಸ್ಟ್ ಇದೆ ಸರ್, 15,000 ಕಟ್ಬೇಕು, 16,000 ಕಟ್ಟೋದ್ರಿ ಹೆಂಗೆ ಸರ್ ಅಂತಾರೆ. ಉದಾಹರಣೆ ಕೊಡಿ ಸ್ನೇಹಿತರೆ. ಒಂದು FD 15,000 ರೂಪಾಯಿ ತಿಂಗಳಿಗೆ ನಾವು ಒಂದು ಸರಿ FD ಮಾಡಿದ್ರೆ 7 years ಎಷ್ಟಾಗ 7 ವರ್ಷಕ್ಕೆ ಎಷ್ಟಾಗುತ್ತೆ? 30,000 ಆಗುತ್ತೆ. ಅದೇ ರೀತಿ ಅದೇ 30,000 7 ವರ್ಷ ಆದ ನಂತರ ಮತ್ತೆ ಇನ್ನೊಂದು 7 years ಆದಾಗ ಎಷ್ಟಾಗುತ್ತೆ? 60,000 ಆಗುತ್ತೆ. ಅದೇ 60,000 ಇನ್ನೊಂದು 7 ವರ್ಷಕ್ಕಂದ್ರೆ 7 × 3 = 21 ವರ್ಷಕ್ಕೆ ನೀನ್ ಹಾಕಿದ 15,000 ಎಷ್ಟಾಯ್ತು ಸ್ನೇಹಿತರೆ? 1,20,000 ಆಯ್ತು. ಇದು ಕ್ಲೀನ್ ಆಗಿ ಹೇಳಿ. ಇಲ್ಲಿ ನೀನು 15,000 ನಮ್ಗೆ ಡೆಪಾಸಿಟ್ ಮಾಡ್ತಾ ಇಲ್ಲ, ನೀವು ನಮ್ಗೆ ಪ್ರಾಡಕ್ಟ್ ನಮ್ಮ ಒಂದು ಪ್ರಾಡಕ್ಟ್ ನ ನೀವು ಬಳಸ್ಕೊಂಡು ಪ್ರಾಡಕ್ಟ್ ಗೋಸ್ಕರ ತಗೊಂಡಿದ್ರೆ ನಿಮ್ಗೆ ಇಲ್ಲಿ ID ಫ್ರೀ ಆಗಿ ಕೊಡ್ತಾ ಇದೀವಿ, ಇನ್ನ ಒಂದು ಡಿಸ್ಟ್ರಿಬ್ಯೂಟರ್ ಗೆ ಫ್ರೀ ಆಗಿ ಮಾಡ್ತಾ ಇದೀವಿ, ಹೌದಲ್ವಾ? ನಾವು ಹಾಕಿದ ದುಡ್ಡಿಗೆ ಪ್ರಾಡಕ್ಟ್ ಬರ್ತಾ ಇದೆಯಾ? ಪ್ರಾಡಕ್ಟ್ ಯೂಸ್ ಮಾಡ್ಕೋತಾ ಆರೋಗ್ಯ ಸೇವೆ ಮಾಡ್ಕೋತಾ ಇದೀವಾ? ಇಷ್ಟೇ ಸ್ನೇಹಿತರೆ. ಒಂದು ಸಿಂಪಲ್ ಲಾಜಿಕ್ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ಬೇಕು. ಫಾರ್ ಎಕ್ಸಾಂಪಲ್ 15,000 ಎಲ್ಲೋ ಕಳ್ದೋಯ್ತು, ನಾವು ತಲೆ ಮೇಲೆ ಕಲ್ ಬೀಳುತ್ತಾ? ಇಲ್ಲ. ಲಾಸ್ ಮಾಡ್ಕೋತೀವಾ? ಇಲ್ಲ. 1 hour 2 hour ಯೋಚನೆ ಮಾಡ್ತೀವಿ, ಅಯ್ಯೋ 15,000 ಹೋಯ್ತು. ಬಟ್ 15,000 ನಿಮ್ಗೆ ಸಿಕ್ತು ಅಂತ ಅದೃಷ್ಟಕ್ಕೆ. 15,000ದಿಂದ ಏನ್ ಮಾಡ್ತೀರಾ? ಮನೆ ಕಟ್ತೀರಾ? ಕಾರ್ ತಗೋತೀರಾ? ಇಲ್ಲ ಏನಾದ್ರು ದೊಡ್ಡದು ಏನಾದ್ರು ಅಚೀವ್ ಮಾಡಕ್ ಆಗುತ್ತಾ? ಇಲ್ಲ ಸ್ನೇಹಿತರೆ. ಅದನ್ನ ಅವ್ರಿಗೆ ಕ್ಲೀನ್ ಆಗಿ ನೀಟಾಗಿ ಇಷ್ಟೇ ಸಿಂಪಲ್ ಲಾಜಿಕ್. ಇದು 15,000 ನೀನ್ ಪ್ರಾಡಕ್ಟ್ ತಗೋತೀವಿ 100 SP-ಗೆ, 100 SP ತಗೊಂಡಾಗ ನಿನ್ ದೊಡ್ಡ ID ಕ್ರಿಯೇಟ್ ಆಗುತ್ತೆ. ಈ ID ಕ್ರಿಯೇಟ್ ಆದಾಗ ನೀನ್ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ 1 ವರ್ಷದಲ್ಲೇ ನೀನು 1 ಕೋಟಿವರೆಗೂ ಸಂಪಾದನೆ ಮಾಡೋದು. ಅದು ಹೇಗೆ ಅಂತ ಅದನ್ನ ನೆಕ್ಸ್ಟ್ ಹೇಳ್ತೀನಿ. ನೆಕ್ಸ್ಟ್ ಸರ್ ಹೇಳೋದು ಸ್ನೇಹಿತರೆ, 1 ವರ್ಷದೊಳಗೆ 1 ಕೋಟಿ ಪ್ಲಾನ್. ಈ ಪ್ಲಾನ್ ನ ನಾವ್ ಯಾರು ಫಾಲೋ ಮಾಡ್ತಾ ಇಲ್ಲ. ಈ ಪ್ಲಾನ್ ನ ನಾವ್ ಯಾರು ಫಾಲೋ ಮಾಡ್ತಾ ಇದೀವಿ. ಫೀಲ್ಡ್ ಹೋಗ್ತಾ ಇದೀವಿ, ಸಕ್ಸಸ್ ಬರ್ತಾ ಇಲ್ಲ. ಬೆಳಗ್ಗೆ ಎದ್ದು 4 ಫೀಲ್ಡ್ ಮಾಡ್ತೀವಿ, ಒಂದೇ ಒಂದು ಸಕ್ಸಸ್ ಆಗಿರುತ್ತೆ. ಬಟ್ ಈ ಒಂದು ಇಯರ್ ಪ್ಲಾನಿಂಗ್ ಇದೆಯಾ ಸ್ನೇಹಿತರೆ, ಜನವರಿಯಲ್ಲಿ ನಾನು 2 ಜಾಯಿನ್ ಮಾಡ್ಸಿದೀನಿ ತಿಳ್ಕೊಳ್ಳಿ. ಜನವರಿಯಲ್ಲಿ ನಾನು 2 ಜಾಯಿನ್ ಮಾಡ್ಸಿದೀನಿ, ಅಂದ್ರೆ ಈ ಬಿಸ್ನೆಸ್ ಗೆ ಇಂಟ್ರೊಡ್ಯೂಸ್ ಮಾಡ್ಸಿದೀನಿ ಅಥವಾ ಪ್ರಾಡಕ್ಟ್ ಕೊಡ್ಸಿದೀನಿ ಅಂತ ಇಟ್ಕೊಳ್ಳಿ. ಅವ್ರಿಗೆ 1 month ಟೈಮ್ ಕೊಡಿ, ಅವ್ರಿಗೆ ಹೇಳಿ ನೋಡಿ ನಾನು ನಿಮ್ಮನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಯಾಕಂದ್ರೆ ನನ್ನ ಗೊತ್ತು ನೀವು ನನ್ನಾಗೆ ಒಂದು ಆಲೋಚನೆ ಮಾಡೋರು, ನನ್ನಾಗೆ ಥಿಂಕ್ ಮಾಡೋರು. ನಿಮ್ಗೂ ಒಂದು ಗೋಲ್ ಇದೆ, ನಿಮ್ಗೂ ಒಂದು ಏಮ್ ಇದೆ, ನಿಮ್ಗೂ ಹಣಕಾಸಿನ ತೊಂದರೆ ಇದೆ, ಮನೇಲಿ ಬೇರೆ ಇಶ್ಯೂಸ್ ಇದೆ, ಮನೇಲಿ ನೀವು ಸೈಟ್ ತಗೋಬೇಕು, ಮಕ್ಕಳು ಉಳಿಸ್ಬೇಕು ಅಂತ ಹೇಳಿ ಅದಕ್ಕೆ ನಾನು ನಿನ್ನ ಸೆಲೆಕ್ಟ್ ಮಾಡ್ಕೊಂಡೆ ನಮ್ ಬಿಸ್ನೆಸ್ಗೆ. ಸೊ ನೀನು 2 ಸೆಲೆಕ್ಟ್ ಮಾಡಿ ಅಂತ ಅವ್ರಿಬ್ರಿಗೆ ಹೇಳಿದಾಗ 2 ನೆಕ್ಸ್ಟ್ ಫೆಬ್ರವರಿಯಲ್ಲಿ ಬರ್ತಾರೆ. 2ನೇ ತಿಂಗಳಿಗೆ ಬಂದಾಗ 4 ಆಗುತ್ತೆ ಸ್ನೇಹಿತರೆ. ಮಾರ್ಚಿಗೆ ಬಂದಾಗ 4. ಅದೇ ಜಾಸ್ತಿ ನಾವು ಹೇಳ್ಬೇಕು. ಜಾಸ್ತಿ ಜನನ ಮೈಂಡ್ ಡೈಲಿ 10 ಫೀಲ್ಡ್ ಮಾಡಿ ಒಂದು ಸಕ್ಸಸ್ ಇದ್ದಿದ್ರು ನಮ್ಗೆ ಅಯ್ಯೋ ನಾ ಎಷ್ಟು ಹೇಳಿದ್ರು ಈ ಬಿಸ್ನೆಸ್ ನಮ್ಗೆ ಲಾಸ್ ಸೆಟ್ ಆಗ್ತಿಲ್ಲ ಅಂತ ನಮ್ಮ ಮೈಂಡ್ ಡೈವರ್ಟ್ ಆಗುತ್ತೆ. ಮಂತ್ಲಿ ಪ್ಲಾನ್ ಹೋದ್ರೆ 100% ನೋಡಿ. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಜೂನ್ ಬಂದಾಗ 180 ಜನ ಆಯ್ತು. ಅದೇ ಮತ್ತೆ ಅಕ್ಟೋಬರ್ ಬಂದಾಗ 2048. ಅದು ಡಿಸೆಂಬರ್ ಬಂದಾಗ 8,090 ID ನಿಮ್ ಕೆಳಗಡೆ ಇರುತ್ತೆ ಸ್ನೇಹಿತರೆ. 81 lakhs 81 IDs. ಇದು ಬರೀ ಇನ್ಸೆಂಟಿವ್ ಸ್ನೇಹಿತರೆ. ಇನ್ಸೆಂಟಿವ್ ಹೇಳ್ತಾ ಇರೋದು 81,000 ಇತ್ತು. 8,190 ಅಂದ್ರೆ 8,190 ID ಇಂಟು ಆವರೇಜ್ ನಾವು ತಗೊಂಡ್ರು, 1,000 ರೂಪಾಯಿ ಆವರೇಜ್ ತಗೊಂಡ್ರು ಇನ್ಸೆಂಟಿವ್ ನಮಗೆ 81,090
81,90,000 ನಮ್ಗೆ ಸಿಗುತ್ತೆ. ಬಟ್ ಅದರ ಜೊತೆಗೆ ಅವಾರ್ಡ್ಸ್ ರಿವಾರ್ಡ್ಸ್ ಎಲ್ಲ ಇದೆಯಲ್ಲ ಸ್ನೇಹಿತರೆ, ನಮ್ಮಲ್ಲಿ ಬೋನಸ್ ಇದೆಯಲ್ಲ, ಅವಾರ್ಡ್ಸ್ ರಿವಾರ್ಡ್ಸ್ ಇದೆಯಲ್ಲ, ಅದೆಲ್ಲ ಸೇರಿದ್ರೆ 1 ವರ್ಷದಲ್ಲಿ 1 ಕೋಟಿ ಸಂಪಾದನೆ ಮಾಡ್ಬೋದು ಸ್ನೇಹಿತರೆ. ಈ ಒಂದು ಪ್ಲಾನ್ ಅವ್ರಿಗೆ ಹೇಳಿ, ಇಲ್ಲ 1 ಕೋಟಿ ಬೇಡಪ್ಪ, 1 ವರ್ಷದಲ್ಲಿ ಅಟ್ಲೀಸ್ಟ್ ನಿಮ್ಗೆ 20 ಲಕ್ಷ ಕೊಡ್ಸೋ ಕೆಪಾಸಿಟಿ ನನಗಿದೆ, ಬಟ್ ಅದೇ ರೀತಿ ನೀನು ಮಾಡೋಂತ ಅವ್ರಿಗೆ ಹೇಳ್ಬೋದಾ? ಅದು ನಾವು ಕ್ಲೋಸಿಂಗ್ ಮಾಡ್ಬೇಕು. ಇದೆಲ್ಲ ಅವ್ರಿಗೆ ತಿಳಿಸ್ಬೇಕು ಸ್ನೇಹಿತರೆ. ನೆಕ್ಸ್ಟ್ ಸರ್, ಸಾರಿ, ಮ್ಯಾನ್ ಪವರ್. ಈಗ ನಮ್ಗೆ ಏನ್ ಬೇಕಾಗಿದೆ? ಮ್ಯಾನ್ ಪವರ್ ಬೇಕಾಗಿದೆ. ಒಂದು ಫ್ಯಾಕ್ಟ್ರಿ ರನ್ ಮಾಡ್ಬೇಕಾದ್ರೂ ಮ್ಯಾನ್ ಪವರ್ ಇದೆ, ಒಂದು ಹೋಟೆಲ್ ರನ್ ಬೇಕಾದ್ರೂ ಮ್ಯಾನ್ ಪವರ್ ಇದೆ, ಒಂದು ನಾವು ಒಳದಲ್ಲಿ ಕೆಲಸ ಮಾಡ್ಬೇಕಾದ್ರೂ ಫ್ಯಾಕ್ಟ್ರಿ ಬೇಕು. ನಮ್ಗೆ ಎಕರೆ ಗಟ್ಟೆ ಜಾಗ ಇದೆ, ಬಟ್ ಅದನ್ನ ಬರೀ ಟ್ರ್ಯಾಕ್ಟರ್ ಇಂದ ನಾವು ಮಾಡಕ್ ಆಗಲ್ಲ, ಹೌದಲ್ವಾ? 100,000 ಕೋಟಿ ಬೆಲೆ ಲ್ಯಾಂಡ್ ಇದ್ರು ಅದಕ್ಕೆ ಕೆಲಸ ಮಾಡಕ್ಕೆ ಯಾರು ಬೇಕು? ಜನ ಬೇಕು. ನಾನು 5 ಕೋಟಿ ಕಟ್ಟಿ ಒಂದು ಹೋಟೆಲ್ ಮಾಡಿದ್ನಿ ಸ್ನೇಹಿತರೆ. ಹೋಟೆಲ್ ಮಾಡಿ ಇಂಟೀರಿಯರ್ ಎಲ್ಲ ಮಾಡಿಸಿ ಸೂಪರ್ ಆಗಿ ಮಾಡಿರ್ತೀನಿ, ಬಟ್ ಮನುಷ್ಯರು ಇಲ್ದಿದ್ರೆ, ಅಲ್ಲಿ ಲೇಬರ್ ಇಲ್ದಿದ್ರೆ ಕೆಲಸ ನಡೆಯುತ್ತಾ? ನಡೆಯಲ್ಲ. ಎಲ್ಲೇ ಬೇಕಾದ್ರೂ ಮ್ಯಾನ್ ಪವರ್ ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ಮ್ಯಾನ್ ಪವರ್ ನ ಇನ್ಕ್ರೀಸ್ ಮಾಡ್ಕೊಂಡಾಗ ನಮ್ಮ ಟೈಮ್ ಇನ್ಕ್ರೀಸ್ ಆಗುತ್ತೆ, ಟೈಮ್ ಇನ್ಕ್ರೀಸ್ ಆದಾಗ ಮನಿನೂ ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್ ಸರ್, ಸೊ ಟೈಮ್ ಮ್ಯಾನ್ ಪವರ್ ಇನ್ಕ್ರೀಸ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ನಾವು ಒಂದು ಡಾಟಾ ಬುಕ್ ಇಟ್ಕೋಬೇಕು. ನಮ್ಮ ನಿಯರೆಸ್ಟ್ ಒಂದು 20 ಜನದ ಮೆಂಬರ್ಸ್ ನಾವು ಫಸ್ಟ್ ಸೆಲೆಕ್ಟ್ ಮಾಡ್ಕೊಂಡು, ಯಾರು ನಮಗೆ ಸಪೋರ್ಟ್ ಆಗ್ತಾರೆ, ಯಾರು ನಮ್ಮೊಟ್ಟಿಗೆ ಕೈ ಜೋಡಿಸ ಅಂತ ಒಂದು 20 ಜನ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಕೆಲಸ ಸ್ಟಾರ್ಟ್ ಮಾಡಿ. ನಿಮ್ಮೊಟ್ಟಿಗೆ ನೀವು 1 ಹೆಜ್ಜೆ ಮುಂದೆ ಇಟ್ರೆ ಇಡೀ ಆರ್ಕೆ ತಂಡ ನಿಮ್ಮೊಟ್ಟಿಗೆ ಕೈ ಜೋಡಿಸುತ್ತೆ, ಮಿಕ್ಕಿದ 99 ಹೆಜ್ಜೆ ಇಟ್ಟು ನಿಮ್ಮನ್ನ ಗೆಲ್ಸುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ನೆಕ್ಸ್ಟ್ ಸರ್, ಇಷ್ಟೊಂದು ಬ್ಯೂಟಿಫುಲ್ ವರ್ಡ್ಸ್ ನಮ್ಮ ಡಾಕ್ಟರ್ ಅಬ್ದುಲ್ ಕಲಾಂ ಜಿ ಸರ್ ಜಿ ಹೇಳಿದ್ದಾರೆ. ಯಾವತ್ತೂ ಫೇಲ್ಯೂರ್ ಬರುತ್ತೆ ಸ್ನೇಹಿತರೆ, ಬಿಸ್ನೆಸ್ ಅಂದ್ಮೇಲೆ ಫೇಲ್ಯೂರ್ ಬಂದೇ ಬರುತ್ತೆ. ಆದ್ರೂ ನೀವು ಪ್ರತಿನಿತ್ಯ ಬೆಳಗ್ಗೆ ಎದ್ದಾಗ, ಇವತ್ತು ನನ್ಗೆ ಇವತ್ತು 2 ಕಡೆ ಹೋಗಿ ಫೇಲ್ಯೂರ್ ಆದ್ರೂ ಬೆಳಗ್ಗೆ ಎದ್ದಾಗ ನಾನೇ ಬೆಸ್ಟ್, ಇವತ್ತು ನಾನ್ ಮಾಡ್ಬಲ್ಲೆ, ಐ ಕ್ಯಾನ್ ಡೂ ಇಟ್, ಗಾಡ್ ಇಸ್ ಆಲ್ವೇಸ್ ವಿತ್ ಮೀ. ದೇವರು ಪ್ರತಿದಿನ ನನ್ನ ಜೊತೆ ಇದ್ದಾರೆ ಅಂತ, ನಾನು ವಿನ್ನರ್, ಟುಡೇ ಇಸ್ ಮೈ ಡೇ, ಇವತ್ತು ನನ್ನ ದಿನ. ಯಾಕಂದ್ರೆ ಜೀವ ಯಾವ ಟೈಮಲ್ಲಿ ಹೋಗುತ್ತೆ ಮಲಗಿದವರು ಎಷ್ಟೋ ಸರಿ ಕಣ್ ಮುಚ್ಚಿದರೆ ಬೆಳಗ್ಗೆಗೆ. ಸೊ ಅದೇ ರೀತಿ ಇವತ್ತು ಮಲಗಿದೀವಿ ಅಂದ್ರೆ ನಾಳೆ ಬೆಳಗ್ಗೆ ಎದ್ದೊಳ್ತೀವೋ ಇಲ್ಲೋ ನಮಗೂ ಗೊತ್ತಿಲ್ಲ. ಸೊ ಇವತ್ತು ನನ್ನ ದಿನ ದೇವ್ರೆ, ಇವತ್ತು ನಾನ್ ಮಾಡ್ಬೇಕ ಕೆಲಸ ಎಲ್ಲ ನಾನ್ ಮಾಡ್ತೀನಿ, ನನ್ನೊಟ್ಟಿಗೆ ಎದ್ದು ನನ್ನನ್ನ ಗೆಲ್ಲಿಸಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ಸರ್, ಮತ್ತೆ ಇಲ್ಲಿ ನೋಡ್ಬೋದು, ಈ ವಿಸ್ತಾರ್ ವೆಲ್ನೆಸ್ ಜಾಯ್ನ್ ಆದ್ರೆ ನಮ್ಗೆ ಫೈನಾನ್ಷಿಯಲ್ ಗೋಲ್ಸ್ ನಾವು ಇದು ಮಾಡ್ಕೋಬಹುದು. ಕಸ್ಟಮರ್ಸ್ ಗೋಲ್ಸ್ ಅಂದ್ರೆ ಕೆಲವ್ರಿಗೆ ಆರೋಗ್ಯಕ್ಕೆ ಬರ್ತಾರೆ, ಅದನ್ನು ನಾವು ಮಾಡ್ತಾರೆ. ಟೀಮ್ ಫಂಕ್ಷನಲ್ ಗೋಲ್ಸ್ ಅಂದ್ರೆ ನಾವು ಮಾಡ್ತಾರೆ ಕೆಲಸನ ಒಂದು ಆಕ್ಟಿವ್ ಆಗಿ ಟೀಮ್ ನ ಕಟ್ಟೋ ಒಂದು ಗೋಲ್ಸ್ ರೀಚ್ ಮಾಡೋದು, ಟೀಮ್ ಗೋಲ್ಸ್ ರೀಚ್ ಮಾಡ್ಕೊಂಡು ಲರ್ನಿಂಗ್ ಗೋಲ್ಸ್ ಇಲ್ಲಿ ನಾವು ಎಲ್ಲಾ ಕಲಿಬಹುದು ಅನ್ನೋದೇ ಈ ಒಂದು ಉದಾಹರಣೆ ಅಂತ ಹೇಳ್ಬೋದು. ಆನ್ ದಿ ಸ್ಕ್ರೀನ್ ಪ್ಲೀಸ್ ಮೇಡಮ್. ವೆಲ್ಕಮ್ ಆನ್ ದಿ ಸ್ಕ್ರೀನ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಶ್ರೀನಿವಾಸ್ ಸರ್ ಬಗ್ಗೆ ಮಾತಾಡಕ್ಕೆ ಏನು ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವರು ಲೀಡರ್ ಅಂದ್ಮೇಲೆ ಸೂಪರ್ ಆಗಿ ಮಾತಾಡ್ತಾರ ಅಲ್ವಾ. ನಾವು ನಾರ್ಮಲ್ ಆಗಿ ಏನ್ ಹೇಳ್ತೀವಿ, ಎಸ್ ಸೂಪರ್ ಆಗಿತ್ತು ಅಂತ ಹೇಳ್ತೀವಿ. ಲೀಡರ್ಸ್ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಅಂತಾನೆ ಶ್ರೀನಿವಾಸ್ ಸರ್ ಕೊಟ್ಟಿರೋದಲ್ವಾ. ಸೊ ಇವತ್ತು ತುಂಬಾ ಚೆನ್ನಾಗಿ, ಕೆಲವರಿಗೆ ತುಂಬಾ ಜನ ಗೊತ್ತಿರ್ಲಿಲ್ಲ ಯಾವ ತರ ಮಾತಾಡ್ಬೇಕು, ಒಂದೊಂದು ಮೇನ್ ಟಾಪಿಕ್ಸ್ ಗಳು ಗೊತ್ತಿರ್ಲಿಲ್ಲ. ಎಸ್ ನನಗೆ ಕೆಲವೊಂದು ಪಾಯಿಂಟ್ ಸಿಕ್ತು ಅಂತ ಹೇಳಿ ಮಾತಾಡ್ತಿದ್ರು. ಲೀಲಾ ಬಾಬು ಮೇಡಮ್ ಮಾತಾಡಿದ್ರು, ಎಸ್ ಇಂಥ ಪಾಯಿಂಟ್ ನಾನು ಮಾತಾಡ್ತಿರ್ಲಿಲ್ಲ ಸರ್, ಫೀಲ್ಡಿಗೆ ಹೋದಾಗ ನನ್ಗೆ ಯೂಸ್ಫುಲ್ ಆಯ್ತು ಅಂತ ಹೇಳಿ. ಹಾಗೆ ಡೈಲಿ ಕೆಲವರು ಝೂಮ್ ಅಟೆಂಡ್ ಮಾಡ್ತಾರೆ, ಇಂತಿಂತ ಒಂದೊಂದು ಲೀಡರ್ ಒಂದೊಂದು ಟಾಪಿಕ್ ನ ಇಟ್ಕೊಂಡು ಮಾತಾಡ್ತಾರೆ. ಬಟ್ ಕೆಲವೊಂದ್ಸಲ ಏನಾಗುತ್ತೆ, ಮಧ್ಯದಲ್ಲಿ ಒಂದ್ಸಲ ಕಾಲ್ಗಳು ಬಂದ್ಬಿಡುತ್ತೆ, ಇಲ್ಲ ಮನೆಯಲ್ಲಿ ಏನಾದ್ರು ಡಿಸ್ಟರ್ಬೆನ್ಸ್ ಆಗುತ್ತೆ. ಆ ಟೈಮಲ್ಲಿ ಮೇನ್ ಟಾಪಿಕ್ಗಳು, ಮೇನ್ ಪಾಯಿಂಟ್ಸ್ ಗಳು ಮೈನಸ್ ಆಗ್ಬಿಡುತ್ತೆ, ತಿಳ್ಕೊಳಲ್ಲ. ಬಟ್ ಪ್ರತಿ ಸಲ ಒಬ್ಬೊಬ್ರು ಲೀಡರ್ಸ್ ಗಳು ಬಂದಾಗ ಒಂದೊಂದು ಪಾಯಿಂಟ್ಸ್ ಗಳಿಗೆ ಅರ್ಥ ಆಗುತ್ತೆ. ಬಟ್ ರಿಯಲಿ ಶ್ರೀನಿವಾಸ್ ಸರ್ ಬಗ್ಗೆ ನೋ ವರ್ಡ್ಸ್, ಏನು ಹೇಳಂಗೆ ಇಲ್ಲ. ಯಾಕೆಂದ್ರೆ ಅವರು ಆಲ್ರೆಡಿ ಲೀಡರ್, ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಅಂತಾನೆ ಕೊಟ್ಟಿರೋದು, ಮಾತಾಡ್ಲೇಬೇಕು ಅಲ್ವಾ. ಮಾತಾಡ್ಲಿಲ್ಲ ಅಂದ್ರೆ ಯಾರು ಕೊಡ್ತಾರೆ? ಚೆನ್ನಾಗಿ ಮಾತಾಡೋರ್ಗೆ ಸೆಲೆಕ್ಟ್ ಮಾಡಿ, ಎಸ್ ನೀವ್ ಇಂಥ ಟಾಪಿಕ್ ಅಲ್ಲಿ ಚೆನ್ನಾಗಿ ಮಾತಾಡ್ತೀರಾ, ಇಂಥ ಟಾಪಿಕ್ ಅಲ್ಲಿ ಪ್ರವೀಣ್ ಇದ್ದೀರಾ ಅಂತ ಹೇಳ್ಬಿಟ್ಟೆ ನಿಮ್ಮಂತವ್ರನ್ನೆಲ್ಲ ಸೆಲೆಕ್ಟ್ ಮಾಡಿ ಅಂತವ್ರಿಗೆ ಎಸ್ ಇಂತ ಮಾತಾಡಿ ಇಂಥ ಟಾಪಿಕ್ ಬಗ್ಗೆ ಅಂತ ಕೊಡೋದು. ಸೊ ಆಲ್ರೆಡಿ ನೀವು ಈ ತರ ಲೀಡರ್ಸ್ ಗಳಲ್ಲಿ ಬ್ರ್ಯಾಂಡ್ ಆಗ್ಬಿಟ್ಟಿದ್ದೀರಾ ನೀವು. ಎಲ್ಲಾ ಸ್ಪೀಚ್ ಪ್ರಾಡಕ್ಟ್ ಮಾಸ್ಟರ್ ಅಂತಾನೆ ನೇಮ್ ಅಂಡ್ ಫೇಮ್ ಆಗಿದ್ದೀರಾ. ಪ್ರಾಡಕ್ಟ್ ಬಗ್ಗೆ ಇರ್ಬೋದು, ಕ್ಲೋಸಿಂಗ್ ಬಗ್ಗೆ ಇರ್ಬೋದು, ಏನೇ ಕೊಟ್ರು ಕೂಡ ಚೆಚ್ ಹಾಕ್ತೀರಾ ಅನ್ನೋದು ಗೊತ್ತು ಬಿಡಿ ಸರ್. ಸೂಪರ್ ಸರ್. ಸೊ ಅದ್ರ ಜೊತೆಗೆ ನಾನ್ ಬಂದು ಹ್ಯಾಂಡ್ ರೈಸ್ ಮಾಡಿದೀನಿ ಅಂದ್ರೆ ಎಲ್ರಿಗೂ ಗೊತ್ತಾಗ್ಬಿಡುತ್ತಲ್ವಾ. ಒಂದು ಯಾರ ಅವತ್ತಿನ ಗೆಸ್ಟ್ ಇರ್ತಾರ ಅವರಿಗೆ ಎಸ್ ಚೆನ್ನಾಗ್ ಮಾತಾಡಿದ್ರಿ ಸರ್ ಅಂತ ಹೇಳದ್ಮೇಲೆ ನಾನ್ ಮಾತಾಡೋದೇ ಏನು,
ತಿರುಪತಿ. ಎಸ್, ಎಲ್ರು ತಿರುಪತಿಗೆ ಹೋಗೋಣ ಅಂತ ಹೇಳಕ್ಕೆ ಮಾತಾಡಕ್ ಬಂದಿದ್ದು. ಸುಮಾರು ಜನ ಇವತ್ತು ಅಚೀವ್ಮೆಂಟ್ ಮಾಡ್ಕೊಂಡಿದೀರಾ, ಹಿಂದೆನೂ ಕೂಡ ಕೊಟ್ಟಂತ ಆಫರ್ ಅಲ್ಲಿ ಕೂಡ ತುಂಬಾ ಜನ ಅಚೀವ್ಮೆಂಟ್ ಮಾಡ್ಕೊಂಡಿದೀರಾ. ಬಟ್ ಇನ್ನೂ ನಿಮ್ಗೊಂದು ಅವಕಾಶ ಕೊಟ್ಟಿದಾರಲ್ವಾ, ಸೊ ಆದಷ್ಟು ಅದ್ರ ಕಡೆ ಗಮನ ಕೊಡಿ. ಯಾಕೆಂದ್ರೆ ಸರ್ ಕೊಡೋದು ಆಫರ್ ನಮ್ಗಳಿಗೋಸ್ಕರ, ನಮ್ಮ ಸಕ್ಸಸ್ಗೋಸ್ಕರ, ನಮ್ಮ ಅಚೀವ್ಮೆಂಟ್ಗೋಸ್ಕರ ಇಂತ ಆಫರ್ಗಳನ್ನ ಕೊಡ್ತಾರೆ. ಆಫರ್ ಕೊಡೋದು ನಮ್ಗೋಸ್ಕರ ಅಂದ್ಮೇಲೆ ನಾವ್ ಅಚೀವ್ಮೆಂಟ್ ಮಾಡ್ಬೇಕಲ್ವಾ, ನಾವು ಅಚೀವ್ಮೆಂಟ್ ಕಡೆ ಗಮನ ಕೊಡ್ಬೇಕಲ್ವಾ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಹೇಳೋದಿಷ್ಟೇ, ನಾವು ಎಷ್ಟು ಆಫರ್ಸ್ ಗಳನ್ನ ಕೊಡ್ತಾರೆ ಅದನ್ನ ಅಚೀವ್ ಮಾಡ್ತಾ ಇದ್ರೆ ನಮ್ಗೆ ಗೊತ್ತಿಲ್ದೇನೆ ನಮ್ಮ ರ್ಯಾಂಕ್ ಕಂಪ್ಲೀಟ್ ಆಗುತ್ತೆ. ನಮ್ಗೆ ಗೊತ್ತಿಲ್ದೇನೆ ರ್ಯಾಂಕ್ ಗಳು ಕಂಪ್ಲೀಟ್ ಆಗುತ್ತೆ. ನಾವ್ ಏನ್ ಆಫರ್ ಕೊಡ್ತಾರೆ ಆಫರ್ ಹಿಂದೆ ಓಡೋಣ, ರ್ಯಾಂಕ್ ನಮ್ಮಿಂದೆ ಓಡ್ ಬರುತ್ತೆ ಅಲ್ವಾ. ಸೊ ನಾವು ಆರೋಗ್ಯದಿಂದ ಓಡೋಣ, ಆದಾಯ ನಮ್ಮಿಂದೆ ಬರುತ್ತೆ. ಸೊ ಆತರ ಏನೇ ಆಫರ್ ಕೊಟ್ರು ಬಿಡ್ತಂಗೆ ಆಫರ್ ಅಚೀವ್ಮೆಂಟ್ ಮಾಡಬೇಕು. ನಮ್ಮಲ್ಲಿ ಕೆಲವ್ರು ಇದಾರೆ, ಏನೇ ಆಫರ್ ಕೊಟ್ರು ಎಸ್ ಈ ಆಫರ್ ಅಚೀವರ್ ನಾನೇ ಅಂತ ಹೇಳಿ, ಅದು ಫಿಕ್ಸ್. ಆಫರ್ ಕೊಟ್ರು ಎಸ್ ಇಷ್ಟು ಜನ ಫಿಕ್ಸ್, ಇಷ್ಟು ಜನ ಹಾಗೇ ಆಗ್ತಾರೆ ಅಂತ ಹೇಳಿ. ಆತರ ಪ್ರತಿಯೊಂದು ಆಫರ್ ಕೊಟ್ರು ಕೂಡ ಮೈಂಡ್ ಸೆಟ್ ಅಲ್ಲಿ ಎಸ್ ಇದನ್ನ ನಾನು ಚೆಚ್ ಹಾಕ್ಬೇಕು, ಹೊಡೆದಾಕ್ಬೇಕು, ಇದನ್ನ ಬಿಡ್ಲೇಬಾರ್ದು ಅನ್ನೋ ಒಂದು ಮೈಂಡ್ ಸೆಟ್ ನಿಮ್ಮಲ್ಲಿ ಇರ್ಬೇಕು. ಸೊ ಆದಷ್ಟು ಏನ್ ಆಫರ್ ಕೊಟ್ಟಿದ್ದಾರೆ ಈ ಆಫರ್ ಕಡೆ ಸ್ವಲ್ಪ ಗಮನ ಕೊಡಿ. ಪ್ರತಿಯೊಬ್ರು ಕೂಡ ಅಚೀವ್ಮೆಂಟ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಆಫರ್ ಕೊಟ್ಟ ಮೇಲೆ ಒಂದ್ ಟ್ರಿಪ್ ಆಫರ್ ಕೊಟ್ಟಿದ್ದಾರೆ, ಗಿಫ್ಟ್ ಗಳು ಬಿಡಿ, ಯಾವುದೇ ಒಂದು ಇವೆಂಟ್ ಗಳಲ್ಲಿ ಒಂದು ಸ್ಟೇಜ್ ಅಲ್ಲಿ ಕೊಟ್ಬಿಡ್ತಾರೆ. ಅದ್ 4 ಜನ ಆಗಿ 5 ಜನ ಆಗಿ 10 ಜನ ಆಗ್ಲಿ ಕೊಟ್ಬಿಡ್ತಾರೆ. ಆದ್ರೆ ಟ್ರಿಪ್ ಅನ್ನೋದು ಉಂಟಲ್ವಾ, ಟ್ರಿಪ್ ಅನ್ನೋದು ಇದೆಯಲ್ವಾ, ಈ ಟ್ರಿಪ್ ಗಳಲ್ಲಿ ಏನಾಗುತ್ತೆ, ಎಲ್ಲ ಟೋಟಲ್ ಜೊತೆಲಿ ಹೋಗ್ತಿವಿ. 5 ಜನ 10 ಜನ ಹೋದ್ರೆ ಟ್ರಿಪ್ಗೆ ವ್ಯಾಲ್ಯೂವೇ ಇರೋದಿಲ್ಲ, ಚೆನ್ನಾಗೂ ಕಾಣಲ್ಲ. ಅಟ್ಲೀಸ್ಟ್ ಒಂದ್ ಸೆಲ್ಫಿ ತೆಗಿತೀವಿ ಅಂದಾಗ ಆ ಸೆಲ್ಫಿ ಕ್ಯಾಮ್ರಾಕಾದ್ರೂ ಫುಲ್ಫಿಲ್ ಆಗ್ಬೇಕಲ್ವಾ, ಅಷ್ಟೇ ಅಂತ. ಸೊ ಅದಕ್ಕೋಸ್ಕರನಾದ್ರೂ ನಾವು ಒಂದು ನಮ್ಮ ಯೂನಿಟಿನ ನಾವು ತೋರಿಸ್ಬೇಕು. ಬರೀ ಆರ್ಕೆ ಎಲ್ಲೋದ್ರು ಆರ್ಕೆ ನಂಬರ್ 1 ಆರ್ಕೆ ಅಂದ್ರೆ ಒಂದು ಯೂನಿಟಿ ಅಂತೀವಿ, ಆ ಯೂನಿಟಿನ ನಾವ್ ಅಲ್ಲೂ ತೋರಿಸ್ಬೇಕಾಗಿದೆ. ಈ ತರ ಆಫರ್ ಕೊಟ್ಟಿದ್ದಾರೆ ಅಂದ್ರೆ ನಾವು ಆದಷ್ಟು ಅಚೀವ್ಮೆಂಟ್ ಮಾಡಿ ಒಂದು ದೊಡ್ಡ ಒಂದು ತಂಡನ ಕರ್ಕೊಂಡು ಹೋಗ್ಬೇಕು ಟ್ರಿಪ್ ಗಳಿಗೆ. ನಾನ್ ಹೋಗಿದ್ದೀನಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನನ್ ಜೊತೆ ನನ್ನ ಟೀಮನ್ನ ಎಷ್ಟು ಸ್ಟ್ರೆಂತ್ ನ ಕರ್ಕೊಂಡು ಹೋಗಿದ್ದೀನಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಟ್ರಿಪ್ ಕಡೆ ಆಗ್ಲಿ, ಅದ್ರ ಜೊತೆಗೆ ಮನೆಯಲ್ಲಿ ತುಂಬಾ ಜನದ ಮಿಕ್ಸಿ ಕೆಟ್ಟೋಗಿದ್ರೆ, ಅಕಸ್ಮಾತ್ ಕೆಟ್ಟೋಗಿಲ್ಲ ಅಂದ್ರೆ ಮುಂದೆ ಕೆಟ್ಟೋಗುತ್ತೆ, ಅದಕ್ಕೆ ಅಡ್ವಾನ್ಸ್ ಆಗಿ ಸಿಗುತ್ತೆ, ಎತ್ತಿಟ್ಕೊಳ್ಬಹುದಲ್ವಾ. ಪ್ರೆಸೆಂಟ್ಸ್ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರಂಗೆ 300 SP ಆಫರ್ಸ್ ಏನ್ ಕೊಟ್ಟಿದ್ದಾರೆ. ಸೊ ಅದು ಆಲ್ರೆಡಿ ಇವತ್ತು ಮೋಸ್ಟ್ ಆಫ್ ಆಲ್ ಫೈನಲ್ ಆಗಿದೆ. ಸೊ ತಿರುಪತಿಗೆ ಹೋಗೋದನ್ನು ನಾವು ಆಷಾಢ ಮುಗಿತಾ ಬಂತು, ಫೈನಲ್ ಮಾಡಿದೀನಿ. ಕೆಲವೊಂದೆಲ್ಲ ಡಿಸ್ಕಷನ್ ಆಗಿದೆ, ನಿಮ್ಗೆ ಫೋಟೋಸ್ ಗಳು ಕಳಿಸ್ತೀನಿ. ತುಂಬಾ ಲಕ್ಸುರಿಯಾಗಿ ಕರ್ಕೊಂಡು ಹೋಗ್ಬೇಕು ಅನ್ನೋ ಒಂದು ದೃಷ್ಟಿಲಿ ಯೋಚನೆ ಮಾಡಿದೀನಿ. ಸೊ ಬಸ್ಸು ಇವತ್ತೊಂದು ಚರ್ಚೆ ಆಗಿದೆ ನನಗೆ, ಆದಷ್ಟು ಆರಾಮ್ಸಾಗಿ ಕರ್ಕೊಂಡು ಹೋಗ್ ಬರೋದ ಏನು ಮಲಗಿಸ್ಕೊಂಡಿ ಅನ್ನೋದನ್ನು ಯೋಚನೆ ಮಾಡಿದೀನಿ. ಚರ್ಚೆಗಳು ನಡೀತಾ ಇದೆ, ಯಾವ ತರ ಹೋಗ್ಬೇಕು ಏನು ಅಂತ ಹೇಳಿ. ನೋಡಿ ಆಲ್ರೆಡಿ ಬಸ್ ನಾನು ಕಮ್ಯುನಿಕೇಶನ್ ಮಾಡಿದೀನಿ. ಸ್ಲೀಪರ್ ಸಾಧ್ಯತೆ ಆದ್ರೆ ಸ್ಲೀಪರ್ ಅಲ್ಲಿ ಹೋಗೋದು ಅಂತ ಪ್ಲಾನ್. ನೀವು ಕೊಡಕಾಷ್ಟಿಗೆ ಇದೆಲ್ಲ ಆಗ್ದಿದ್ ಕೆಲ್ಸಗಳು, ಆದ್ರೂ ಹೋದ್ರೆ ಒಂದ್ ಬ್ರ್ಯಾಂಡ್ ವ್ಯಾಲಿಲಿ ಹೋಗ್ಬೇಕು ಅಂತ ಹೇಳಿ ಇದೊಂದು ಪ್ಲಾನ್ ಮಾಡಿದೀವಿ. ಟೋಟಲ್ ಒಂದು 35 ಮೆಂಬರ್ಸ್ ಬಸ್, ಇದು 35 ಜನದ ಬಸ್ಸು. ನಮ್ದು ಡಬಲ್ ತ್ರಿಬಲ್ ಆಗುತ್ತೆ ಈಗ 100 ಮೆಂಬರ್ಸ್ ವರ್ಗುನು. ಬಸ್ ಅವ್ರ ಹತ್ರನು ಕಮ್ಯುನಿಕೇಶನ್ ಆಗಿದೆ, ಪ್ಲಸ್ ಅಲ್ಲಿ ನಮ್ಗೆ ಯಾವ ತರ ಹೇಗೆ ಅನ್ನೋದು ಎಲ್ಲ ಕಮ್ಯುನಿಕೇಶನ್ ಆಲ್ರೆಡಿ ಮಾಡಿದೀನಿ. ಯಾಕಂದ್ರೆ ಇದು ಡಿಲೇ ಆಗಲ್ಲ, ನಿಮ್ಗೊಂದು ಪ್ರಾಮಿಸ್ ಮಾಡಿದ್ದೆ ನಾನು, ಆಷಾಢ ಮುಗಿದ ತಕ್ಷಣನೇ ಶ್ರಾವಣದಲ್ಲಿ ಹೋಗ್ ಬರ್ಬೇಕು ಅಂತ ಹೇಳಿ. ಸೊ ಆಲ್ರೆಡಿ ಪ್ಲಾನ್ ಮಾಡಿದೀವಿ. ಬ್ಯಾಂಗ್ಳೂರ್ ಮೆಜೆಸ್ಟಿಕ್ ಅಲ್ಲಿ ಒಂದು 7 o'clock, ಯಾಕಂದ್ರೆ ಅವತ್ತು ಅಚೀವರ್ಸ್ ದಿನಕ್ಕೆ ಏನ್ ಮಾಡ್ಬಿಡ್ತೀವಿ ಅಂದ್ರೆ ಬ್ಯಾಂಗ್ಳೂರಲ್ಲಿ ಒಂದು ಪ್ರೋಗ್ರಾಮ್ ಮಾಡ್ಬಿಡ್ತೀನಿ. ಎಲ್ಲಾ ಕಡೆಯಿಂದ ಪ್ರೋಗ್ರಾಮಿಗೆ ಬಂದಿರ್ತಾರೆ. ಪ್ರೋಗ್ರಾಮ್ ಮುಗಿಸ್ಕೊಂಡು ಈವ್ನಿಂಗ್ ಅಲ್ಲಿಂದ ಹಂಗೆ ಹೋಗ್ತಕ್ಕಂತ ಕೆಲಸಗಳನ್ನ ನಾನು ಮಾಡ್ತಾ ಇದ್ದೀನಿ. 7 ಗಂಟೆಗೆ ಬಸ್ ರೆಡಿ ಇರುತ್ತೆ ನಮ್ದು. 7 ಗಂಟೆಗೆ ಬಸ್ ರೆಡಿ ಇತ್ತು ಅಂತ ಹೇಳಿದ್ರೆ ಡೈರೆಕ್ಟ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ತಿರುಪತಿಗೆ ನಮ್ಗೆ ಅವರೇಜ್ 2:30 ಬಿಡ್ತಾರೆ ಅಂತ ಕಾಣುತ್ತೆ. 2:30ಗೆ ತಿರುಪತಿಗೆ ಹೋಗ್ತೀವಿ. 2:30 3 o'clock ಹೋಗ್ತೀವಿ. 1.5 hour ನಿಮ್ಗೆ ಅಲ್ಲಿ ರೂಮ್ಸ್ ಅವೈಲೇಬಿಲಿಟಿ ಮಾಡ್ಕೊಡ್ತಾರೆ ಫ್ರೆಶ್ ಅಪ್ ಆಗ್ಲಿಕ್ಕೆ ಎಲ್ಲದಕ್ಕೂ. ಅದು ಫ್ರೆಶ್ ಅಪ್ ಎಲ್ಲ ಆದ ತಕ್ಷಣ ಏನ್ ಮಾಡ್ತಾರೆ, ಬ್ರೇಕ್ಫಾಸ್ಟ್ ಸಾಧ್ಯತೆ ಇದ್ರೆ, ಯಾಕಂದ್ರೆ ನಾವು ಕಿವಿಗೆ ಹೋಗ್ಬಿಟ್ರೆ ಅಲ್ಲಿ ಏನು ಸಿಗಲ್ಲ ನಮ್ಗೆ, ಬ್ರೇಕ್ಫಾಸ್ಟ್ ಎಲ್ಲ ತಗೊಳ್ಲಿಕ್ಕೆ ಆಗಲ್ಲ. ಅದಕ್ಕೆ ಬ್ರೇಕ್ಫಾಸ್ಟ್ 4:30ಗೆ ಆಗ್ಬೋದು, 5 o'clock ಆಗ್ಬೋದು. ಯಾಕಂದ್ರೆ ಏನಾದ್ರು ಟಿಫನ್ ತಿಂದೇ ಹೋಗ್ಬೇಕಲ್ಲಿ. ಮತ್ ಇನ್ನೊಂದ್ ಏನಾಗಿದೆ ಅಂದ್ರೆ ಈ ಯಾವ್ದು ಪೇಮೆಂಟ್ ಪಾಸ್ ಎಲ್ಲ ಹೋಲ್ಡ್ ಮಾಡಿದ್ದಾರೆ. ಯಾವ್ದು ಪೇಮೆಂಟ್ ಪಾಸ್ಗಳು ಯಾವ್ದು ಇಲ್ಲ ಈಗ. ಎಲ್ಲರೂ ಕಾಮನ್ ಆಗಿ ಹೋಗ್ಬೇಕು. ಈಗ ಮಾಡಿರ್ತಕ್ಕಂಥದ್ದು ಎಲ್ಲರೂ ಕಾಮನ್ ಪೀಪಲ್ ಹೋಗ್ಬೇಕು ಅನ್ನಂಗ್ ಮಾಡಿದ್ದಾರೆ. ಯಾವ್ದು VIP ಪಾಸು ಆ ಪಾಸು ಎಲ್ಲ ಡ್ರಾಪ್ ಮಾಡಿದ್ದಾರೆ ತಿರುಪತಿಯಿಂದ, ನಾನು ಆಲ್ರೆಡಿ ಕೇಳಿದೆ. ಸೊ ಹಾಗಾಗಿ ಅಲ್ಲಿ ನಮ್ಗೆ ಒಂದು ತಿರುಪತಿ ಬಾಲಾಜಿ ದರ್ಶನ, ಒಂದು ವರಾಹ ಸ್ವಾಮಿ ಇದೆ ಒಂದ್ ಪಾರ್ಟ್. ಅದಾದ್ಮೇಲೆ ಆ ದೇವಿ ಹೆಸರು ಏನಂತ ಗೊತ್ತಾಗ್ತದೆ, ಏನ ಹೇಳಿದ್ರು. ಒಟ್ಟು 3 ಕಡೆ ಹೋಗ್ ಬರ್ಲಿಕ್ಕೆ ಅವಕಾಶ. ನಮ್ಗೆ ದರ್ಶನಕ್ಕೇನೆ 5 to 6 hours ಆಗುತ್ತೆ ಸ್ನೇಹಿತರೆ. ಯಾಕಂದ್ರೆ ಲಾಂಗ್ ಟರ್ಮ್ ತಗೊಳುತ್ತೆ. 5 to 6 hours ಆಗುತ್ತೆ ಮ್ಯಾಕ್ಸಿಮಮ್. 6-7 ಗಂಟೆನೂ ಆಗ್ಬಿಡ್ತು. ನಾನು ಹೇಳಿಕ್ ಆಗಲ್ಲ, ರಶ್ ಮೇಲೆ ಡಿಪೆಂಡ್ ಇರುತ್ತೆ ನಮಗೆ. ಸೊ ಹಾಗಾಗಿ ಅದನ್ನ ಆದಷ್ಟು ವೀಕ್ ಡೇಸ್ ಅಲ್ಲಿ ಹೋಗಕ್ಕೆ ನಾವು ಪ್ಲಾನ್ ಮಾಡ್ತೀವಿ. ಶುಕ್ರವಾರ ಶನಿವಾರ ಭಾನುವಾರ ಎಲ್ಲ ಹೋಗ್ಬಿಟ್ರೆ ಮತ್ತೆ ಹಾಲಿಡೇಸ್ ಇರೋದ್ರಿಂದ ಹೆವಿ ರಶ್ ಇರುತ್ತೆ. ಸೊ
ಸೊ ಹಾಗಾಗಿ ಮಿಡಲ್ ಡೇಗೆ ಆಲ್ರೆಡಿ ನಾನು ಪ್ಲಾನ್ ಮಾಡ್ತಾ ಇದ್ದೀನಿ. ಮತ್ತೆ ಅಲ್ಲಿ ನಾವು ಬೆಳಿಗ್ಗೆ ಟಿಫನ್ ಆದ ತಕ್ಷಣನೇ ಬಾಲಾಜಿ ದರ್ಶನ ಆಗತ್ತೆ, ಅದೆಲ್ಲ ಆಗಿ ಮಧ್ಯಾಹ್ನ ಅಷ್ಟೊತ್ತಿಗಾಗುತ್ತೆ. ಮಧ್ಯಾಹ್ನ ಆದ ತಕ್ಷಣ ಲಂಚ್ ಆದ ತಕ್ಷಣನೇ ಈವ್ನಿಂಗ್ ಅಲ್ಲೊಂದು ಟೆಂಪಲ್ ಹೋಗ್ಬಿಟ್ಟು ಮತ್ತೆ ನೈಟ್ ಜರ್ನಿ ಸ್ಟಾರ್ಟ್ ಮಾಡಿ ನಮ್ಮ ಪ್ಲೇಸಿಗೆ ನಾವು ಬರ್ತಕ್ಕಂಥ ಕೆಲಸಗಳನ್ನ ನಾವು ಮಾಡಿ. ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಎಸ್ ಸರ್. ಎಸ್ ಸರ್. ಸೊ ಇದು ಆಲ್ರೆಡಿ ಫೈನಲೈಸ್ ಸ್ನೇಹಿತರೆ. ಮೋಸ್ಟ್ ಆಫ್ ಆಲ್ ಆಗಸ್ಟ್ ಎಂಡ್, ಇದೇ ತಿಂಗಳ ಎಂಡ್ ಅಥವಾ ಸೆಪ್ಟೆಂಬರ್ ಫಸ್ಟ್ ವೀಕಿಗೆ ತಿರುಪತಿದು ಕ್ಲೋಸ್. ನಾವು ಅದನ್ನ ಅಲ್ಲೇ ಕಟ್ ಅಂಡ್ ಕ್ಲಿಯರ್ ಮಾಡ್ಕೊಡ್ತಾ ಇದೀವಿ. ಆಲ್ರೆಡಿ ಬಸ್ಸಿಗೂ ಇನ್ಫಾರ್ಮೇಶನ್ ಕೊಟ್ಟಿದೀವಿ. ಯಾಕಂತ ಹೇಳಿದ್ರೆ ನಾವೇನು ಕೊಟ್ಟಿದೀವಿ ಇವತ್ತರೆಗೂ ಅದು ನಾವು ಡ್ರಾಪ್ ಮಾಡಿಲ್ಲ. ಒಂದು ಸೆಪ್ಟೆಂಬರ್ ಫಸ್ಟ್ ವೀಕ್ ಅಲ್ಲೇ ಅಥವಾ ಸೆಕೆಂಡ್ ವೀಕ್ ನಮ್ದೇನು ಆರ್ಕೆದು 7ನೇ ವರ್ಷದ ವಾರ್ಷಿಕೋತ್ಸವ ಆಗ್ತಾ ಇದೆ, ಅಂದ್ರೆ 7 years ಕಂಪ್ಲೀಟ್ ಆಗ್ತಾ ಇದೆ. ಅದ್ರಲ್ಲಿ ನಿಮ್ದು ಏನೇನ್ ಆಫರ್ ವಿನ್ ಆಗಿದ್ರಿ, 700 SP ಏನ್ ವಿನ್ ಆಗಿದ್ರಿ, ಪ್ಲಸ್ 300 SP ಇದಕ್ಕಿಂತ ಮುಂಚೆ 300 SP ಏನ್ ವಿನ್ ಆಗಿದ್ರಿ, ಪ್ರೆಸೆಂಟ್ 300 SP ಏನ್ ವಿನ್ ಆಗಿದ್ರಿ, ಅದೆಲ್ಲ ಆ ಕಾರ್ಯಕ್ರಮದಲ್ಲಿ ಕೊಟ್ಟು ನಾವು ಕ್ಲಿಯರ್ ಮಾಡ್ತಾ ಇದ್ವಿ. ಯಾವ್ದು ಪೆಂಡಿಂಗ್ ಇಲ್ಲ. ಡೆಲ್ಲಿದೊಂದು ನಮ್ದು ಒಂದೇ ಒಂದು ಟ್ರಿಪ್ ಬ್ಯಾಲೆನ್ಸ್ ಇರೋದು ಡೆಲ್ಲಿದು. ಅದು ಮಿನಿಮಮ್ 6-7 ದಿನದ ಮಾತುಗಳಾಗಿರೋದ್ರಿಂದ ಕೆಲವರು ಹಾಲಿಡೇಸ್ ನೋಡ್ತಾ ಇದೀವಿ ಯಾವ ತರ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅಂತೇಳಿ. ಯಾಕಂದ್ರೆ ಕೆಲವರು ಎಲ್ಲರೂ ಫ್ಲೈಟ್ ಅಲ್ಲಿ ಬರ್ತಾರೆ ಅಂತ ಹೇಳಿ ಕಾಲ ಎಲ್ಲರೂ ಫ್ಲೈಟ್ ಅಲ್ಲಿ ಬಂದ್ರೆ ತುಂಬಾ ಒಳ್ಳೇದು. 3.5 hours ಜರ್ನಿ ಬರ್ತಾ 3.5 hours ಜರ್ನಿಲಿ. ಯಾಕಂದ್ರೆ ನಾವು ದುಡಿತಕ್ಕಂಥದ್ದೇ ನಾವು ಜೀವನದಲ್ಲಿ ಏನಾರು ಒಂದು ಲೈಫ್ ಸ್ಟೈಲ್ ನೋಡ್ಬೇಕಂತೇಳಿ, ಕರೆಕ್ಟ್ ಅಲ್ವಾ? ನಾವೆಲ್ಲ ಲೆಕ್ಕಾಚಾರ ಮಾಡ್ಕೊಂಡು ಅದೇ ಟ್ರೈನ್ ಅದರಲ್ಲೇ ಹೋಯ್ತು ಅಂದ್ರೆ 4 ದಿನ ಬರೀ ಟ್ರೈನ್ ಜರ್ನಿ ಆಗುತ್ತೆ, ಬರೀ 4 days ಟ್ರೈನ್ ಜರ್ನಿ. ಒಂದು ಮೋಟಿವೇಶನ್ ಆಗಲ್ಲ. ಆದ್ರೆ ಒಂದು ಫ್ಲೈಟ್ ಅಂತ ಹೇಳಿದಾಗ ಅದ್ರ ಮೋಟಿವೇಶನ್ಸೇ ಬೇರೆ ಇರುತ್ತೆ ಸ್ನೇಹಿತರೆ. ಅದು 2 night 3 days ಅದು ಮೋಸ್ಟ್ ಆಫ್ ಆಲ್ ಅಕ್ಟೋಬರ್ಗೆ ಕ್ಲಿಯರ್. ಸೆಪ್ಟೆಂಬರ್ ಆದ ತಕ್ಷಣ ಸೆಪ್ಟೆಂಬರ್ ನಾವು ಡೇಟ್ ಕೊಟ್ಬಿಡ್ತೀವಿ. ಅಕ್ಟೋಬರ್ ಎಂಡ್ ಅಷ್ಟೊತ್ತಿಗೆ ನಮ್ಗೆ ಡೆಲ್ಲಿ ಟ್ರಿಪ್ ಅನ್ನು ಕ್ಲಿಯರ್ ಮಾಡ್ಕೊಡ್ತೀವಿ. ನಮ್ದು ಯಾವ್ದೂ ಪೆಂಡಿಂಗ್ ಇಲ್ಲ. RK ಇಂದ ನಾವೇನ್ ಕೊಡ್ಬೇಕಾಗಿದೆ ಯಾವ್ದು ಪೆಂಡಿಂಗ್ ಅನ್ನ ನಾವ್ ಇಟ್ಟಿಲ್ಲ. ಅದಂತೂ ಕಲರ್ಫುಲ್ ಆಗಿದೆ ಬಿಡಿ. ಆಗ್ರಾ ತಾಜ್ ಮಹಲ್ ಇರ್ಬೋದು, ಡೆಲ್ಲಿ ಸಿಚುವೇಶನ್ ಓಡಾಟಗಳಿರ್ಬೋದು, ಎಲ್ಲ ಸೂಪರ್ ಡೂಪರ್ ಆಗಿರುತ್ತೆ. ಯಾವ್ದೇ ಕಾರಣಕ್ಕೂ ಯಾವ್ದು ಟೆನ್ಷನ್ ಇರಲ್ಲ ಸ್ನೇಹಿತರೆ. ಸೊ ಹಾಗಾಗಿ ತಾವೆಲ್ಲರೂ ಪ್ಲಾನ್ ಮಾಡ್ಕೊಡ್ತೀರಾ ಅನ್ಕೊಂಡಿದೀನಿ. 300 SP ಅವಾಗ ಇವಾಗ ಅನ್ನೋ ಪ್ರಶ್ನೆಗಳಿಲ್ಲ. ಮ್ಯಾಕ್ಸಿಮಮ್ ನೋಡಿ, ತಿರುಪತಿ ದರ್ಶನ ಅಷ್ಟು ಈಸಿ ಅಲ್ಲ ಸ್ನೇಹಿತರೆ. ದೇವ್ರ ಕಾಲ ಕೂಡ್ಸಿದಾನೆ. ಪ್ರತಿಯೊಬ್ಬ ವ್ಯಕ್ತಿಗೆ ಬರ್ಲಿಕ್ಕೆ ಅವಕಾಶ. ದುಡ್ಡಿದ್ದವ್ರಿಗೆ ಸಮಯ ಇರಲ್ಲ, ಸಮಯ ಇದ್ದವ್ರಿಗೆ ದುಡ್ಡಿರಲ್ಲ, ಎರಡು ಇದ್ದವ್ರಿಗೆ ಭಗವಂತ ಮನ್ಸಲ್ಲಿ ಇಂಟ್ರೆಸ್ಟೇ ಕೊಟ್ಟಿರಲ್ಲ ಕರ್ಕೊಳ್ತಕ್ಕಂಥದ್ದು. ಆದ್ರೆ RK ಫ್ಯಾಮಿಲಿ ಇದ್ರು ಆಲ್ರೆಡಿ ನಾನು ನೋಡಿದೆ. ಲಾಸ್ಟ್ ಟೈಮ್ ಈ ಟೈಮ್ ಎಲ್ಲ ಸೇರಿದ್ರೆ 25-30 ಜನ ಆಲ್ರೆಡಿ ವಿನ್ ಆಗ್ಬಿಟ್ಟಿದ್ದಾರೆ. 1 ಬಸ್ ಬುಕ್ಕಿಂಗು. ನಾನು ಅವ್ರ ಹತ್ರ ಮಾತಾಡಿದಾಗ, ಸರ್ ಎಷ್ಟು ಜನ ಬರ್ತೀರಾ ಸರ್, ಒಂದು 10 seats ಹಾಗೆ ಹೀಗೆ ಅಂತೆಲ್ಲ ಮಾತಾಡಿದ್ರು. ಇಲ್ಲ ಸರ್, ಒಂದು 3 buses ಬೇಕಾಗುತ್ತೆ ಅಂದ್ರೆ. ಸರ್ 3 buses ಎಲ್ಲಿಂದ ಹೋಗ್ತಾರ ಸರ್ ನೀವು? ನನಗೆ 3 ಬಸ್ ಬೇಕು ಸರ್, ನಮ್ದೊಂದು RK ಫೌಂಡೇಶನ್ ಇಂದ ನಾವು ಹೋಗ್ತಾ ಇದೀವಿ ಅಂತೆ. ಓ ಸೂಪರ್ ಸರ್ ಅಂದ್ರು. ಉತ್ತರ ಸಖತ್ ಎಂಜಾಯ್ಮೆಂಟ್ ಇರುತ್ತೆ, ಜಾಲಿ ಮೂಮೆಂಟ್ಸ್ ಇರುತ್ತೆ. ಒಂದು ಒಳ್ಳೆ ದರ್ಶನಕ್ಕೆ ಫಸ್ಟ್ ಟೈಮ್ ನಾವು ದೇವ್ರ ದರ್ಶನಕ್ಕೆ ನಾವು ಹೋಗ್ತಾ ಇದ್ವಿ. ಸೊ ಹಾಗಾಗಿ ಮಿಸ್ ಮಾಡ್ಕೋಬೇಡಿ. ನಿಮಗೆ ಮಿಕ್ಸಿ ಎಲ್ಲಾರು ಸಿಗ್ಬೋದು, ದುಡ್ಡು ಕೊಡ್ರು ಸಿಗ್ಬೋದು, ಏನೋ ಮಾಡ್ಬೋದು, ಅಥವಾ ದುಡ್ಡು ಕೊಟ್ಟು ನೀವೇ ತಿರುಪತಿಗೂ ಹೋಗ್ಬೋದು. ಆದ್ರೆ ನೀವ್ ಹೋಗೋ ತಿರುಪತಿಗೂನು ನಮ್ದೇ ಆದ ಯೂನಿಟ್ ಅಲ್ಲಿ ಎಲ್ಲರೂ ಸೇರಿ ಹೋಗ್ ಬರೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ನಿಮ್ ಮೆಜೆಸ್ಟಿಕ್ ಹೋದ್ರೆ 3,000-4,000 ಕೊಟ್ರೆ ಕರ್ಕೊಂಡು ಹೋಗ್ ಬರ್ತವೆ ಅನ್ನೋ. ಆದ್ರೆ ನಾವು ಹೋಗ್ತಕ್ಕಂಥದ್ದು ಒಂದು ಸಿಸ್ಟಮ್ ಇದೆ. ಆ ಸಿಸ್ಟಮ್ ಪ್ರಕಾರ ಎಲ್ಲರೂ ಬನ್ನಿ, ಫ್ಯಾಮಿಲಿಗಳು ಕರ್ಕೊಂಡ್ ಬನ್ನಿ. 300 SP ಏನ್ ದೊಡ್ಡ ಮ್ಯಾಟರ್ ಅಲ್ಲ ಸ್ನೇಹಿತರೆ. ಇದೇ 12ನೇ ತಾರೀಕಿಗೆ ಎಂಡ್ ಆಗ್ತಾ ಇದೆ ಆಫರ್. ಯಾವ್ದೇ ಕಾರಣಕ್ಕೂ ಎಕ್ಸ್ಟೆನ್ಷನ್ ಇಲ್ಲ. ಯಾಕಂದ್ರೆ ನಮ್ದು ಕಾರ್ಯಕ್ರಮ ಇದೆ, ನಾವು ಕೊಡ್ಕೊಂಡು ಕೂರ್ಲಿಕ್ಕೆ ಆಗಲ್ಲ. ಎಲ್ಲರೂ ಮ್ಯಾಕ್ಸಿಮಮ್ ಏನಂದ್ರು, ಸರ್ ನಮಗೆ ಮೊಬೈಲ್ ಬೇಡ, ಅಟ್ಲೀಸ್ಟ್ ತಿರುಪತಿನಾರು ಕುಡಿ ಅಂದ್ರು. ಅದಕ್ಕೋಸ್ಕರ ನಾವು ತಿರುಪತಿನ 300 SP ಕಮ್ಮಿ ಮಾಡಿ ನಾವು ಅದ್ರ ಬರೀ ಕೈಯಲ್ಲಿ ಅಲ್ಲಿ ಮೊಬೈಲ್ ಕೊಟ್ಟಿದ್ದೀವಿ. ಇಲ್ಲೂ ಏನು ಕೊಡ್ದಲೇ ಇರಬಾರ್ದು ಅಂತ ಹೇಳಿ ಒಂದು ಒಳ್ಳೆ ಮಿಕ್ಸಿ ಕೊಡ್ಬೇಕು ಅಂತ ಹೇಳಿ ನಾವು ಪ್ಲಾನ್ ಮಾಡಿ ಮಿಕ್ಸಿ ನಾವ್ ಇದನ್ನ ಕೊಟ್ಟಿರ್ತಕ್ಕಂಥದ್ದು. ಇದೇ ಬುಧವಾರಕ್ಕೆ ಎಂಡ್ ಆಗತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಮಿಸ್ ಮಾಡ್ಕೋಬಿಡಿ. ಜಸ್ಟ್ 300 SP ಒಂದು ಮಿಕ್ಸಿ ಪ್ಲಸ್ ಒಂದು ತಿರುಪತಿ ಟ್ರಿಪ್ ಇದೆ. ಅದಕ್ಕೆ ನೀವೇನು ಯಾರ್ಯಾರು ವಿನ್ ಆಗಿದ್ದೀರಾ, ಲಾಸ್ಟ್ ಟೈಮ್ ಮೊಬೈಲ್ ಅಚೀವ್ಮೆಂಟ್ ಆದವರು ಎಷ್ಟೋ ಜನ ಅದು 3,000 rupees ಅದು ಪೇ ಮಾಡಿರ್ಲಿಲ್ಲ. ನೀವು ಅದನ್ನ ಇಮಿಡಿಯೇಟ್ ಪೇ ಮಾಡಿ ಅದು ಬುಕ್ ಮಾಡ್ಕೊಳ್ಳಿ, ಕ್ಲಿಯರ್ ಮಾಡ್ಕೊಳ್ಳಿ ಒಂದು ಪಾರ್ಟ್. ಯಾಕಂದ್ರೆ ನಂಗೆ ಮಸ್ಟ್ ಅಂಡ್ ಶುಡ್ ಈ ಬುಧವಾರದೊಳಗೆ ಯಾರ್ಯಾರು ತಿರುಪತಿ ಪೇಮೆಂಟ್ ಇದೆ ಅದೆಲ್ಲ ಬರ್ಲೇಬೇಕು. ನಾನು ಬಸ್ಗೆ ಆಲ್ರೆಡಿ ಅಡ್ವಾನ್ಸ್ ಹಾಕಿ ನಾನು ಮಾತಾಡ್ತಾ ಇದ್ದೀನಿ. ನಾನು ನಾಳೆ ಎಂಡಿಂಗ್ ಅಲ್ಲಿ ನಾನು ಬರ್ತಿದ್ದೆ ಸರ್, ನೀವ್ ಹೇಳಿಲ್ಲ ಸರ್. ಇಲ್ಲ, ಆಲ್ರೆಡಿ ಇಮೇಜಸ್ಸೇ ಬರಲ್ಲ. ಕಂಗ್ರಾಚುಲೇಷನ್ ಇಮೇಜ್ ಬರಕ್ ಸಾಧ್ಯತೆ ಇಲ್ಲ. ಫುಲ್ಲಿ ಪೇಮೆಂಟ್ ಆಗ್ದಲೆ ಕಂಗ್ರಾಚುಲೇಷನ್ ಇಮೇಜ್ ನಾವು ಹಾಕಂಗಿಲ್ಲ. ಆದ್ರೂ ನಿಮ್ ಸೀನಿಯರ್ ಲೆಜೆಂಡ್ಸ್ ಗಳು ಇಲ್ಲ ಸರ್ ನಾಳೆ ಆಗ್ತಾರೆ ನಾಡ್ದಾಗ್ತಾರೆ ಅಂತೇಳಿ ಎಷ್ಟೋ ಜನ 700 SP ಪೆಂಡಿಂಗ್ ಇಟ್ಕೊಂಡಿದ್ದೀರಾ ಸ್ನೇಹಿತರೆ. ಸೊ ಯಾರ್ಯಾರು 700 SP ತಿರುಪತಿ ಅಚೀವ್ಮೆಂಟ್ ಆಗಿದ್ರ ನಿಮ್ 3,000 ಅನ್ನ ಪೇಮೆಂಟ್ ಕ್ಲಿಯರ್ ಮಾಡಿ ಒಂದ್ ಪಾರ್ಟ್. ಇನ್ನೊಂದ್ ಪಾರ್ಟ್, ಯಾರು 300 SP ವಿನ್ ಆಗ್ತಾ ಇದ್ದೀರಾ ಅವರು 3,099 ನೀವೇನ್ ಪೇ ಮಾಡ್ತೀರಾ ಅದಕ್ಕೆ 2,000 ವರ್ತ್ ನಾವು ನಿಮಗೆ ಲಿವೋ ಕಾಪನ್ನೇ ಕೊಡ್ತಾ ಇದ್ವಿ. ನಾನು ಆಕ್ಚುಲಿ ಕಮ್ಮಿ ಬಜೆಟ್ ಅಲ್ಲಿ ನಾನು ತಿರುಪತಿ ಮಾಡೋದಾಗಿದ್ರೆ ಸ್ನೇಹಿತರೆ, ನಾನು ನಿಮ್ಮನ್ನ ಟ್ರೈನಲ್ಲಿ ಕರ್ಕೊಂಡು ಹೋಗ್ಬೋದಿತ್ತು. ಏನೊಂದು 350 ರೂಪಾಯಿ ಟ್ರೈನ್ ಚಾರ್ಜ್ ಬೀಳ್ತಿತ್ತು. ಹೆಚ್ಚಿನ ಅಂಶ 350 ರೂಪಾಯಿ ಬೀಳ್ತಿತ್ತು. ನಾವು ರಿಸರ್ವೇಶನ್ ಮಾಡಿದ್ರೆ 400-500 ರೂಪಾಯಿ ಕರ್ಕೊಂಡೋಗಿ ಅಲ್ಲಿ ಇಳಿದ್ಬಿಟ್ಟು ಬಂದ್ರೆ ಹಂಗೆ ಹೋಗೋಣ ಅಂತೇಳಿ ನಾವು ಕರ್ಕೊಂಡು ಹೋಗ್ಬೋದಿತ್ತು. ಆದ್ರೂ ಒಂದು ಸಿಸ್ಟಮ್ ಕರ್ಕೊಂಡೋಗಿ ಒಂದು ಸಿಸ್ಟಮ್ ಪ್ರಕಾರ
ನಾವು ಅವರಿಗೆ ಫ್ರೆಶ್ ಅಪ್ ಆಗ್ಲಿಕ್ಕೆ ಒಂದು ರೂಮ್ ಕೊಡ್ತಕ್ಕಂಥದ್ದು ಇರ್ಬೋದು, ಟಿಫನ್ ಇರ್ಬೋದು, ಲಂಚ್ ಇರ್ಬೋದು, ಅವೆಲ್ಲ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು. ಸೊ ಹಾಗಾಗಿ ನೆಗ್ಲೆಕ್ಟ್ ಮಾಡ್ಬೇಡಿ. ಇದೇ ಬುಧವಾರಕ್ಕೆ ಎಂಡ್ ಆಗ್ತಾ ಇದೆ. ಮತ್ತೆ ಭಾನುವಾರ ಎಲ್ಲೆಲ್ಲಿ ಕಾರ್ಯಕ್ರಮ ಆಗ್ತಾ ಇದೆ ಆ ಕಾರ್ಯಕ್ರಮಕ್ಕೆ ಸ್ಟ್ರೆಂತ್ ಕೂರಿಸ್ಕೊಳ್ಳೋದ್ರ ಮುಖಾಂತರ ಒಂದು ಪ್ಲಾನ್ ಮಾಡ್ಕೋತೀರಾ ಅನ್ಕೊಂಡಿದ್ದೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.